ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಚೆಕ್ ಮಾಡಿ ನೋಡೋಣ ಯಾವ ಒಂದು ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಒಂದು ಸ್ಪೆಷಲ್ ಪರ್ಸನ್ಗೋಸ್ಕರ ನೀವು ಇವತ್ತು ಈ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ. ಈ ಒಂದು ಪರ್ಸನ್ನಿನ ಕರೆಂಟ್ ಎನರ್ಜೀಸ್ ಏನು, ಥಾಟ್ಸ್ ಅಂಡ್ ಫೀಲಿಂಗ್ಸ್ ಏನು, ಎಮೋಷನ್ಸ್ ಏನು, ಇದನ್ನೆಲ್ಲಾನು ಕೂಡ ನಾವು ಇವತ್ತಿನ ಈ ವಿಡಿಯೋನಲ್ಲಿ ನೋಡೋಣ. ಈ ವ್ಯಕ್ತಿ ಯಾರೇ ಆಗಿರಬಹುದು, ಮೇ ಬಿ ಇವರು ನಿಮ್ಮ ಕ್ರಶ್ ಆಗಿರಬಹುದು, ನಿಮ್ಮ ಸ್ಪೌಸ್ ಆಗಿರಬಹುದು, ನಿಮ್ಮ ಫ್ರೆಂಡ್ ಆಗಿರಬಹುದು, ಅಥವಾ ಒಂದು ಎಕ್ಸ್ ಆಗಿರಬಹುದು, ಅಥವಾ ಯಾವ ಪರ್ಸನ್ ಜೊತೆ ನೀವು ಇವಾಗ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಥವಾ ಒಂದು ಸಿಚುವೇಶನ್ಶಿಪ್ ಅಲ್ಲಿ ಇದ್ದೀರಾ ಆ ವ್ಯಕ್ತಿನೇ ಆಗಿರಬಹುದು, ಅಥವಾ ಇವರು ನಿಮ್ಮ ಒಂದು ಕ್ಯಾಶುವಲ್ ಫ್ರೆಂಡ್ ಕೂಡ ಆಗಿರಬಹುದು. ಸೊ ಯಾರೇ ಆಗಿರಬಹುದು, ಆ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಏನು ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ವ್ಯಕ್ತಿ ನಿಮಗೆ ಯೋಚನೆ ಮಾಡ್ತಾ ಇದ್ದಾರಾ, ಎಮೋಷನಲ್ ಆಗಿದ್ದಾರಾ, ನಿಮಗೆ ಏನ್ ಯೋಚನೆ ಮಾಡ್ತಿರ್ಬಹುದು, ಯೋಚನೆ ಮಾಡ್ತಿದ್ರು ಕೂಡ ಏನ್ ಯೋಚನೆ ಮಾಡ್ತಿರ್ಬಹುದು, ಅಥವಾ ನಿಮ್ನ ಮಿಸ್ ಮಾಡ್ಕೊಳ್ತಿದಾರಾ ಏನು, ಅಥವಾ ಮರ್ತಿದಾರಾ, ಮೂವ್ ಆನ್ ಆಗಿದಾರಾ, ಏನೇ ಇರಬಹುದು, ಅದನ್ನೆಲ್ಲಾನು ನಾವು ಇವತ್ತು ಕಾರ್ಡ್ಸ್ ನ ಕೇಳಿ ತಿಳ್ಕೊಳ್ಳೋಣ. ಅಂಡ್ ಆಲ್ಸೋ ನಾನು ಪೋಸ್ಟ್ ಅಲ್ಲೂ ಕೂಡ ಕೇಳಿದ್ದೆ ನಾನು ಯಾವ ಒಂದು ವಿಡಿಯೋ ಮಾಡಬೇಕು, ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ. ಸೊ ಸಾಕಷ್ಟು ಜನ ಇಲ್ಲಿ ಕರೆಂಟ್ ಎನರ್ಜೀಸ್ ಬಗ್ಗೆನೇ ವಿಡಿಯೋ ಮಾಡಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಸೊ ಹಾಗಾಗಿ ನಾನು ಇವತ್ತು ಈ ಒಂದು ಟಾಪಿಕ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗಿದ್ರೆ ಇನ್ನೇನು ತಡ, ವೆಲ್ಕಮ್ ಟು ದ ಚಾನೆಲ್ ಡಿವೈನ್ ಕಾಲ್. ಐ ಆಮ್ ಅ ಪ್ರೊಫೆಷನಲ್ ಟ್ಯಾರೋ ಕಾರ್ಡ್ ರೀಡರ್, ಆಕಾಶಿಕ್ ರೀಡರ್, ಅಂಡ್ ಆಲ್ಸೋ ಐ ಆಮ್ ಅ ಸರ್ಟಿಫೈಡ್ ರೇಕಿ ಹೀಲರ್, ಅಂಡ್ ಆಲ್ಸೋ ಐ ಆಮ್ ಅ ಮ್ಯಾನಿಫೆಸ್ಟೇಷನ್ ಗೈಡ್ ಅಂಡ್ ಆಲ್ಸೋ ಕೌನ್ಸಿಲರ್. ನನಗೆ ಈ ಒಂದು ಸ್ಪಿರಿಚುವಲ್ ಅಥವಾ ಫೀಲ್ಡ್ ಅಲ್ಲಿ ಅಥವಾ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ಸುಮಾರು 6 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂತದ್ದು. ಈ ಒಂದು 6 ವರ್ಷದಲ್ಲಿ ನಾನು ಸುಮಾರು 1,000ಕ್ಕೂ ಹೆಚ್ಚು ಪರ್ಸನಲ್ ರೀಡಿಂಗ್ಸ್ ನ ಮಾಡಿರುವಂತಹ ಅನುಭವ ಕೂಡ ಇದೆ. ಈ ಒಂದು ಅನುಭವದ ಮೂಲಕ, ಹಾಗೆ ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ ನ ಮೂಲಕ ನನಗೆ ನಿಮ್ಗೆಲ್ಲ ಎಷ್ಟು ಸೇವೆ ಮಾಡಬೇಕು ಅಂತ ಆಗುತ್ತೆ ಅಷ್ಟು ಸೇವೆ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್. ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿರುವಂತದ್ದು. ಹಾಗಿದ್ರೆ ಲೆಟ್ಸ್ ಬಿಗಿನ್. 2 ಪೈಲ್ ನಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಯಾವ ಒಂದು ಪೈಲ್ ನ ನೀವು ಇಂಟ್ಯೂಟಿವ್ ಆಗಿ ಪಿಕ್ ಮಾಡಬೇಕು ಅಂತ ಅನ್ಸುತ್ತೆ ಆ ಒಂದು ಪೈಲ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಅಕಾರ್ಡಿಂಗ್ ಟು ದಟ್ ನಾನು ನಿಮ್ಮ ರೀಡಿಂಗ್ಸ್ ಅಲ್ಲಿ ಭೇಟಿ ಆಗ್ತೀನಿ. ವೆಲ್ಕಮ್ ಪೈಲ್ ನಂಬರ್ 1. ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಹಾಗಿದ್ರೆ ಬನ್ನಿ ನೋಡೋಣ ಯಾವ ಒಂದು ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವರ ಕರೆಂಟ್ ಎನರ್ಜೀಸ್ ಏನು, ಥಾಟ್ಸ್ ಅಂಡ್ ಫೀಲಿಂಗ್ಸ್ ಏನು ನಿಮ್ಮ ಕಡೆಗೆ, ಹಾಗೆ ಈ ಕನೆಕ್ಷನ್ ಕಡೆಗೆ ಅನ್ನೋದನ್ನ. ಓಕೆ, ಸೊ ನಾನು ಯಾವಾಗೆಲ್ಲ ಕಾರ್ಡ್ಸ್ ನ ಶಫಲ್ ಮಾಡ್ತಾ ಇರ್ತೀನಿ, ಶಫಲಿಂಗ್ ಪಾರ್ಟ್ನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಫಸ್ಟ್ ಥಿಂಗ್, ಅಂಡ್ ಶಫಲ್ ಮಾಡ್ಬೇಕಾದ್ರಲ್ಲ ಹೆಚ್ಚು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಾ ಇರಿ. ಅವ್ರ ಫೋಟೋ ಇದ್ರೆ ಫೋಟೋನ ನೋಡಿ, ಅವರ ಹೆಸರನ್ನ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ಅಂಡ್ ಆದಷ್ಟು ಕಾಮ್ ಅಂಡ್ ಕಂಪೋಸ್ಡ್ ಆಗಿರಿ. ಓಕೆ, ಶಫಲ್ ಮಾಡ್ಬೇಕಾದ್ರೆ ತುಂಬಾ ಕಾಮ್ ಅಂಡ್ ಕಂಪೋಸ್ಡ್ ಆಗಿರಿ. ನಿಮ್ಮ ಪರ್ಸನಿನ ಹೆಸರನ್ನ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ಅಂಡ್ ಅವ್ರ ಜೊತೆ ಕಳೆದಿರುವಂತ ಒಂದು ಸ್ವೀಟ್ ಮೆಮೊರೀಸ್ ಏನಾದ್ರೂ ಇದ್ರೆ ಅದ್ರ ಬಗ್ಗೆನೂ ಕೂಡ ನೀವು ಥಿಂಕ್ ಮಾಡಬಹುದು. ಓಕೆ, ಸೊ ಸ್ವಲ್ಪ ಕಾಮ್ ಆಗಿರಿ. ಐ ಡೂ ಫೀಲ್ ಏನೋ ಒಂದ್ ಕಡೆ ನಿಮ್ಮ ಎನರ್ಜಿ ಸ್ವಲ್ಪ ಹೈಪರ್ ಆಗಿರುವಂತದ್ದು, ಬಿಕಾಸ್ ಕಾರ್ಡ್ಸ್ ನನಗೆ ಶಫಲ್ ಮಾಡ್ಬೇಕಾದ್ರೆ ಸಿಗ್ತಾ ಇಲ್ಲ, ಕೈಗೆ ತುಂಬಾ ಸ್ಲಿಪ್ ಆಗ್ತಾ ಇದೆ. ಸೊ ಆದಷ್ಟು ಕಾಮ್ ಆಗಿರಿ ದಯವಿಟ್ಟು. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಸಮ್ವೇರ್ ಐ ಆಮ್ ಇಂಟ್ಯೂಟಿವ್ಲಿ ಪಿಕಿಂಗ್ ಏನಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ಸಾಕಷ್ಟು ಶಿಫ್ಟ್ ಆಗಿದೆ ಈ ವ್ಯಕ್ತಿಯ ಎನರ್ಜೀಸ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಕಡೆಗೆ ಅಥವಾ ಈ ಒಂದು ಕನೆಕ್ಷನ್ ಕಡೆಗೆ. ಮುಂಚೆ ಇದ್ದಾಗೆ ಈ ಪರ್ಸನ್ ಯೋಚನೆ ಮಾಡ್ತಾ ಇಲ್ಲ. ಸಮ್ ಶಿಫ್ಟ್ ಇಸ್ ದೇರ್, ಡೆಫಿನೆಟ್ಲಿ ಸಮ್ ಶಿಫ್ಟ್ ಇಸ್ ದೇರ್. ಅಂದ್ರೆ ಈ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ನಿಮ್ ಜೊತೆ ಬಂದು ಕಮ್ಯುನಿಕೇಟ್ ಮಾಡಬೇಕು, ನಿಮ್ಮ ಹತ್ರ ಏನೋ ಹೇಳ್ಕೊಳ್ಬೇಕು, ಅಥವಾ ನಿಮ್ಗೆ ರೀಚ್ ಔಟ್ ಆಗಬೇಕು, ನಿಮ್ ಹತ್ರ ಬರಬೇಕು ಅನ್ನೋ ಒಂದು ಎನರ್ಜೀಸ್ ಇಸ್ ವಾಟ್ ಐ ಆಮ್ ಪಿಕಿಂಗ್. ಓಕೆ, ಬಟ್ ಡೆಫಿನೆಟ್ಲಿ ಸಮ್ ಶಿಫ್ಟ್ ಈ ವ್ಯಕ್ತಿಯ ಒಂದು ಎನರ್ಜೀಸ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು. ಅಂಡ್ ಆಲ್ಸೋ ಸಮ್ ಸಾರ್ಟ್ ಆಫ್ ಲಾಂಗಿಂಗ್ ಎನರ್ಜೀಸ್ ಇಸ್ ದರ್, ಸ್ಟ್ರಾಂಗ್ ಲಾಂಗಿಂಗ್ ಟುವರ್ಡ್ಸ್ ಯು ಇಸ್ ವಾಟ್ ಐ ಆಮ್ ಪಿಕಿಂಗ್. ಓಕೆ, ಎಲ್ಲ ಒಂದ್ ಕಡೆ ನನಗೆ ಅನ್ಸ್ತಾ ಇದೆ ಕೆಲವು ಕನ್ಫರ್ಮೇಶನ್ ಸೈನ್ಸ್ ನ ಕೊಡೋಣ ಅಂತ. ದಟ್ ಈಸ್ ವಾಟ್ ಐ ಆಮ್ ಪಿಕಿಂಗ್ ರೈಟ್ ನೌ. ಅಂದ್ರೆ ಈ ವಿಡಿಯೋ ಯಾರಿಗೆ ಹೆಚ್ಚು ರೆಸನೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೆಲವು ಕನ್ಫರ್ಮೇಶನ್ ಸೈನ್ಸ್ ನ ಕೊಡಬೇಕು ಅಂತ ನನಗೆ ಐ ಆಮ್ ಪಿಕಿಂಗ್, ಇಂಟ್ಯೂಟಿವ್ಲಿ ಐಮ್ ಪಿಕಿಂಗ್. ಓಕೆ, ನಾನು ಕನ್ಫರ್ಮೇಶನ್ ಸೈನ್ಸ್ ನ ಕೊಡ್ತೀನಿ. ನಿಮ್ಗೆ ಏನಾದ್ರು ಕನ್ಫರ್ಮೇಶನ್ ಸೈನ್ಸ್ ಯಾವುದು ಇಟ್ಸ್ ಓಕೆ ಮ್ಯಾಚ್ ಆದ್ರೂ ಕೂಡ, ಅಥವಾ ನಿಮ್ಗೆ ಏನಾದ್ರು ಕನ್ಫರ್ಮೇಶನ್ ಸೈನ್ಸ್ ನೋಡ್ಬೇಕು ಅಂತ ಇಲ್ಲ, ನೀವು ಇಂಟ್ಯೂಟಿವ್ ಆಗಿ ಫೈಲ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಸೊ ನಾನು ಹಾಗೇನೆ ರೀಡಿಂಗ್ ನ ನೋಡ್ತೀನಿ ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ನೀವು ರೀಡಿಂಗು ಕೂಡ ಸ್ಕಿಪ್ ಮಾಡಿ ನೋಡಬಹುದು. ಕನ್ಫರ್ಮೇಶನ್ ಸೈನ್ಸ್ ಪಾರ್ಟ್ ಏನಿದೆ ಅದಕ್ಕೆ ಸ್ಕಿಪ್ ಮಾಡಿ ಕೂಡ ನೀವು ವಿಡಿಯೋನ ವಾಚ್ ಮಾಡಬಹುದು. ಬಟ್ ಕೆಲವರಿಗೆ ಕನ್ಫರ್ಮೇಶನ್ ಸೈನ್ಸ್ ಕೊಡೋದ್ರಿಂದ ಅವ್ರಿಗೇನೋ ಇದು ರೆಸನೇಟ್ ಅಂದ್ರೆ ಅವ್ರಿಗೇನಾದ್ರೂ ಈ ಕನ್ಫರ್ಮೇಶನ್ ಸೈನ್ಸ್ ಅವ್ರ ಲೈಫಲ್ಲಿ ಏನಾದ್ರು ನಡೆದಿದೆ ಅನ್ನೋ ತರ ಅನ್ಸಿದ್ರೆ, ಅಥವಾ ಅದು ಅವ್ರಿಗೆ ಮ್ಯಾಚ್ ಆದ್ರೆ ಹೆಚ್ಚು ಇನ್ನು ರೆಸನೇಟ್ ಆಗುತ್ತೆ ಅಂತ ನನಗೆ ಒಂದು ಅನಿಸ್ತಾ ಇರುವಂತದ್ದು. ಸೊ ಹಾಗಾಗಿ ಕೆಲವು ಕನ್ಫರ್ಮೇಶನ್ ಸೈನ್ಸ್ ನ ನಾನು ಕೊಡ್ತೀನಿ, ನೋಡಿ ಅದೇ ನಿಮ್ಗೆ ರೆಸನೇಟ್ ಆಗುತ್ತೆ ಅಂತ ಅಂದ್ರೆ ಈ ರೀಡಿಂಗ್ ನಿಮ್ಗೆ ಇನ್ನು ಹೆಚ್ಚು, ಸಾರಿ ಆ ಕನ್ಫರ್ಮೇಶನ್ ಸೈನ್ಸ್ ನಿಮ್ಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ರೆ ಈ ರೀಡಿಂಗ್ ನಿಮ್ಗೆ ಹೆಚ್ಚು ಇನ್ನು ರೆಸನೇಟ್ ಆಗುತ್ತೆ ಅಂತ ಹೇಳಿ. ಓಕೆ, ಓಕೆ, ಲೆಟ್ಸ್ ಸಿ. ಯೂನಿವರ್ಸ್, ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯಾರಿಗೋಸ್ಕರ ಈ ವಿಡಿಯೋ? ಕೆಲವು ಕನ್ಫರ್ಮೇಶನ್ ಸೈನ್ಸ್ಗೆ ಗೈಡ್ ಮಾಡಿ ಯೂನಿವರ್ಸ್. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾರಿಗೋಸ್ಕರ ವಿಡಿಯೋ? ಓಕೆ,
ಫೈನ್. ಇಲ್ಲಿ ಯಾರು ವಿಡಿಯೋ ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಸಪೋಸ್ ನೀವೇನಾದ್ರೂ ಮಕರ ರಾಶಿಯವರಾಗಿದ್ರೆ ದೆನ್ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಸಿಂಹ ರಾಶಿಯವರು ಕೂಡ ಹಾಗೆ ಮೇಷ ರಾಶಿಯವರು ಕೂಡ ಆಗಿದ್ರೆ, ನೀವೇನಾದ್ರೂ ಅಂದ್ರೆ ಈ ಒಂದು ಝೋಡಿಯಾಕ್ ಸೈನ್ಗೆ ನೀವು ಬಿಲಾಂಗ್ ಆಗಿದ್ರೆ ಈ ರೀಡಿಂಗ್ ನಿಮಗೆ ಹೆಚ್ಚು ರೆಸೊನೇಟ್ ಆಗುವಂತದ್ದು. ಬಟ್ ಮಕರ ರಾಶಿ ನನಗೆ ತುಂಬಾ ಪ್ರಾಮಿನೆಂಟ್ ಆಗಿ ಕಾಣ್ತಾ ಇದೆ. ಸೊ ಮೇ ಬಿ ನಿಮ್ದು ಏನಾದ್ರೂ ಮಕರ ರಾಶಿಯವರಾಗಿದ್ರೆ ನೀವು ಡೆಫಿನೆಟ್ ಆಗಿ ನಿಮ್ಗೆ ಇನ್ನು ಹೆಚ್ಚು ರೆಸೊನೇಟ್ ಆಗುವಂತದ್ದು ಈ ವಿಡಿಯೋ. ಅಂಡ್ ಆಲ್ಸೋ 8 ನಂಬರ್ ನಿಮ್ಮ ಮೂಲ ಅಂಕ ಆಗಿದ್ರೆ, 8 ನಿಮ್ಮ ಮೂಲ ಅಂಕ ಆಗಿದ್ರೆ, ಅಥವಾ ನಿಮ್ಮ ಜನ್ಮದಿನದ ಒಂದು ಡೇಟ್ ಆಗಿದ್ರೆ, ಜನ್ಮ ದಿನಾಂಕ ಆಗಿದ್ರೆ, ಆಗ್ಲೂ ಕೂಡ ಈ ವಿಡಿಯೋ ನಿಮಗೆ ಹೆಚ್ಚು ರೆಸೊನೇಟ್ ಆಗುವಂತದ್ದು. ಅಂಡ್ ಅಕ್ಟೋಬರ್ ಹಾಗೆ ಸೆಪ್ಟೆಂಬರ್ ಮಂತ್ ತುಂಬಾ ಪ್ರಾಮಿನೆಂಟ್ ಆಗಿ ನನಗೆ ಕಾಣಿಸ್ತಾ ಇದೆ. ಮೇ ಬಿ ಇದು ನಿಮ್ಮ ಒಂದು ಬರ್ತ್ ಮಂತ್ ಕೂಡ ಇರಬಹುದು. ಸೊ ಸಪೋಸ್ ನಿಮ್ಮ ಬರ್ತ್ ಮಂತ್ ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಆಗಿದ್ರೆ ದೆನ್ ಆಲ್ಸೋ ಈ ವಿಡಿಯೋ ನಿಮಗೆ ಹೆಚ್ಚು ರೆಸೊನೇಟ್ ಆಗುವಂತದ್ದು. ಅಂಡ್ ಇಲ್ಲಿ ಯಾರಾದ್ರೂ ನೀವೇನಾದ್ರೂ ಸಪೋಸ್ ಒಂದು ಡಿವೋರ್ಸ್ ಪ್ರೊಸೀಡಿಂಗ್ಸ್ ಅಲ್ಲಿ ಇದ್ರೆ ಅಥವಾ ಡಿವೋರ್ಸ್ ಪ್ರೊಸೆಸ್ ಅಲ್ಲಿ ಇದ್ರೆ, ನೀವು ಅಥವಾ ನಿಮ್ಮ ಫ್ಯಾಮಿಲಿ ಯಾರಾದ್ರೂ ಈಗ ಆಲ್ರೆಡಿ ಡಿವೋರ್ಸ್ ಆಗಿದ್ರೆ ಅಥವಾ ಡಿವೋರ್ಸ್ ನಲ್ಲಿ ಪ್ರೊಸೆಸ್ ಅಲ್ಲಿ ಇದ್ರೆ ದೆನ್ ಆಲ್ಸೋ ದಿಸ್ ರೀಡಿಂಗ್ ಈಸ್ ಫಾರ್ ಯು. ಅಂಡ್ ಸಮ್ವೇರ್ ಐ ಆಮ್ ಫೀಲಿಂಗ್ ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಮದುವೆಯ ಮಾತುಕತೆ ಆಗ್ತಾ ಇದ್ರೆ, ನಡೀತಾ ಇದ್ರೆ, ಮೇ ಬಿ ಅಥವಾ ಎಂಗೇಜ್ಮೆಂಟಿನ ಮಾತುಕತೆ ಇದ್ರೆ, ಮದುವೆಯ ಒಪ್ಪಂದ ಬೇಸಿಕಲಿ. ಸೊ ಆ ತರ ಏನಾದ್ರೂ ಇದ್ರೂ ಕೂಡ ಈ ರೀಡಿಂಗ್ ನಿಮ್ಗೆ ಹೆಚ್ಚು ರೆಸೊನೇಟ್ ಆಗುವಂತದ್ದು. ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಏನಾದ್ರೂ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದ್ರೆ, ಏನಾದ್ರೂ ಒಂದು ನಿಮ್ಮ ನೈಬರ್ಹುಡ್ ಅಲ್ಲಿ ಆಗಿರ್ಬೋದು, ಅಕ್ಕಪಕ್ಕ ಸುತ್ತಮುತ್ತ ಎಲ್ಲಾದ್ರೂ ಕನ್ಸ್ಟ್ರಕ್ಷನ್ ನಡೀತಾ ಇದ್ರೆ ದೆನ್ ಆಲ್ಸೋ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಅಂಡ್ ಈಗೇನಾದ್ರೂ ನೀವು ಕರೆಂಟ್ಲಿ ಒಂದು ಬ್ಲೂ ಕಲರ್ ಅಥವಾ ಒಂದು ರೆಡ್ ಕಲರ್ ಡ್ರೆಸ್ ಹಾಕಿದ್ರು ಕೂಡ ದೆನ್ ಆಲ್ಸೋ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಅಂಡ್ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಯಾರಿದ್ದಾರೆ, ಇಫ್ ಇಟ್ಸ್ ಅ ಮೇಲ್, ಅವ್ರಿಗೇನಾದ್ರು ಹೆಚ್ಚು ತುಂಬಾ ಗಡ್ಡ ಅಥವಾ ತುಂಬಾ ಉದ್ದ ಥಿಕ್ ಹೇರ್ ಇದ್ರೆ ನಿಮ್ಮ ಸ್ಪೆಸಿಫಿಕ್ ಪರ್ಸನ್, ಇಫ್ ಇಟ್ಸ್ ಅ ಮೇಲ್ ದೆನ್ ಆಲ್ಸೋ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಅಥವಾ ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಇಫ್ ಇಟ್ಸ್ ಅ ಫೀಮೇಲ್, ಅವ್ರಿಗೆ ತುಂಬಾ ಉದ್ದ ಕೂದಲಿದ್ರು ಕೂಡ ದೆನ್ ಆಲ್ಸೋ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಅಂಡ್ ಆಲ್ಸೋ ನೀವೇನಾದ್ರೂ ರೀಸೆಂಟ್ ಡೇಸ್ ಅಲ್ಲಿ ಒಂದು ಬುಕ್ ನ ಗಿಫ್ಟ್ ಆಗಿ ಪಡ್ಕೊಂಡಿದ್ರೆ, ಅಥವಾ ಒಂದು ಬೊಕೆ ಆಫ್ ಫ್ಲವರ್ಸ್ ಅಥವಾ ಒಂದು ಹೂಗುಚ್ಚನ ನಿಮ್ಗೇನಾದ್ರು ಯಾರಾದ್ರೂ ಗಿಫ್ಟ್ ಆಗಿ ಕೊಟ್ಟಿದ್ರೆ ಕೂಡ ದೆನ್ ಆಲ್ಸೋ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಅಥವಾ ರೈಟ್ ನಾವು ನಿಮ್ ಸುತ್ತ ಏನಾದ್ರು ಫ್ಲವರ್ಸ್ ಅಥವಾ ಗಾರ್ಡನ್ ಆ ತರ ಇದ್ರೂ ಕೂಡ ದೆನ್ ಆಲ್ಸೋ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಓಕೆ, ಸೊ ಸಾಕಷ್ಟು ಕನ್ಫರ್ಮೇಶನ್ ಸೈನ್ಸ್ ನಾನು ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ. ಸೊ ಲೆಟ್ಸ್ ಚೆಕ್. ಓಕೆ, ಏನಿದೆ ನಿಮ್ಮ ಪರ್ಸನ್ನಿನ ಕರೆಂಟ್ ಎನರ್ಜೀಸ್ ಏನು ಅದನ್ನ ಚೆಕ್ ಮಾಡಿ ನೋಡೋಣ. ಯೂನಿವರ್ಸ್, ಥಿಂಕ್ ಆಫ್ ದಿಸ್ ಪರ್ಸನ್. ಫೈಲ್ ನಂಬರ್ 1, ನಿಮ್ಮ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ. ಅಂಡ್ ಐ ನೋ ಸಮ್ವೇರ್ ಐ ಆಮ್ ಪಿಕಿಂಗ್ ಅಪ್ ಇಂಟಿಟಿವ್ಲಿ ಈ ವ್ಯಕ್ತಿ ಸಾಕಷ್ಟು ನಿಮ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅವರ ಫ್ರೆಂಡ್ಸ್ ಅಂದ್ರೆ ಅವರ ಫ್ರೆಂಡ್ಸ್ ಅಥವಾ ಅವರ ಕಲೀಗ್ಸ್ ಹತ್ರ ಆಗಿರ್ಬೋದು, ಅಥವಾ ಕಸಿನ್ಸ್, ಹೀಗೆ ಎನಿ ಒನ್. ಓಕೆ, ಬಟ್ ನಿಮ್ ಬಗ್ಗೆ ಡಿಸ್ಕಷನ್ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಈಗ ನೀವು ಹೆಂಗೆ ನಿಮ್ನ ಅಪ್ರೋಚ್ ಮಾಡಬೇಕು ಅನ್ನೋದ್ರ ಬಗ್ಗೆನೋ, ಅಥವಾ ನಿಮ್ ಲೈಫಲ್ಲಿ ಈಗ ಏನಾಗ್ತಾ ಇರಬಹುದು ಇದನ್ನ ತಿಳ್ಕೊಳ್ಳೋ ಬಗ್ಗೆನೋ ಸಮಥಿಂಗ್. ಓಕೆ, ಏನು ಒಟ್ಟು ಖಂಡಿತವಾಗ್ಲೂ ಈ ವ್ಯಕ್ತಿ ಅವರ ಫ್ರೆಂಡ್ಸ್ ಹತ್ರ ನಿಮ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರುವಂತದ್ದು, ಅಥವಾ ಕಲೀಗ್ಸ್ ಹತ್ರ ಅಥವಾ ಕಸಿನ್ಸ್ ಹತ್ರ. ಸೊ ಓಕೆ, ದಟ್ ಈಸ್ ವಾಟ್ ದ ಎನರ್ಜೀಸ್ ಐ ಆಮ್ ಪಿಕಿಂಗ್. ವಾವ್, ಬ್ಯೂಟಿಫುಲ್. ಸಿ, ಫಸ್ಟ್ ಕಾರ್ಡ್ ಬಂದು ಲವರ್ಸ್ ಇದೆ. ಓಕೆ, ಸೊ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ದ ಥಿಂಗ್ ಇಸ್ ವೆರಿ ಸಿಂಪಲ್. ದಿಸ್ ಪರ್ಸನ್ ಇಸ್ ಇನ್ ಲವ್ ವಿತ್ ಯು. ಓಕೆ, ಈ ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ, ಖಂಡಿತವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರೆ. ಅಂಡ್ ಅವರ ಎನರ್ಜೀಸ್ ಅಲ್ಲಿ ಇವಾಗ ಸಾಕಷ್ಟು ಒಂದು ಶಿಫ್ಟ್ ಆಗ್ತಾ ಇರುವಂತದ್ದು. ಅಂದ್ರೆ ಅವರ ಎನರ್ಜೀಸ್ ಅಲ್ಲಿ ಕೆಲವು ಬದಲಾವಣೆಗಳನ್ನ ನೀವು ಇವಾಗ ನೋಡಬಹುದು. ಏನೋ ಒಂದು ಸರ್ಟನ್ ಚೇಂಜಸ್ ಆಗ್ತಾ ಇರುವಂತದ್ದು. ಅಂಡ್ ಆಲ್ಸೋ ಹೆರೋಫೆಂಟ್ ಅಲಾಂಗ್ ವಿತ್ ದಟ್ 6 ಆಫ್ ಕಪ್ಸ್ ಇದೆ. ಓಕೆ, ಹೆರೋಫೆಂಟ್ ಅಲಾಂಗ್ ವಿತ್ ದಟ್ 6 ಆಫ್ ಕಪ್ಸ್ ಇರೋದ್ರಿಂದ ಮೇ ಬಿ ಈ ವ್ಯಕ್ತಿಗೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕನೆಕ್ಷನ್ ರಿಗಾರ್ಡಿಂಗ್ ಅಥವಾ ಒಂದು ಪಾಸ್ಟ್ ಲೈಫ್ ರಿಗಾರ್ಡಿಂಗ್ ಕೂಡ ಕೆಲವು ಸಾಕಷ್ಟು ಕನ್ಸುಗಳು ಕೂಡ ಬೀಳ್ತಾ ಇರುವಂತದ್ದು ಇರಬಹುದು. ಬಟ್ ಈ ವ್ಯಕ್ತಿ ಖಂಡಿತವಾಗ್ಲೂ ಸಾಕಷ್ಟು ಒಂದು ಸೈನ್ಸ್ ಅಥವಾ ಒಂದು ಸಿಗ್ನಲ್ಸ್ ನ ಯೂನಿವರ್ಸ್ ಇಂದ ರಿಸೀವ್ ಮಾಡ್ತಾ ಇರುವಂತದ್ದು. ಸಮ್ವೇರ್ ಇವಾಗ ಈ ಹೆರೋಫೆಂಟ್ ಇರೋದ್ರಿಂದ ಡೆಫಿನೆಟ್ ಆಗಿ ಯೂನಿವರ್ಸಿನ ಎಫರ್ಟ್ ಇವಾಗ ಈ ಒಂದು ಕನೆಕ್ಷನ್ ಅಲ್ಲಿ ಆಗ್ತಾ ಇರುವಂತದ್ದು. ಓಕೆ, ದಟ್ ಈಸ್ ವಾಟ್ ಯೂನಿವರ್ಸ್ ಎಲ್ಲೋ ಒಂದು ಮೇಜರ್ ಶಿಫ್ಟ್ ಈ ವ್ಯಕ್ತಿಯ ಒಂದು ಎನರ್ಜೀಸ್ ನಲ್ಲಿ ಬದಲಾವಣೆಗಳನ್ನ ತರಬೇಕು ಅನ್ನೋ ಒಂದು ಸ್ಟ್ರಾಂಗ್ ಒಂದು ಎಫರ್ಟ್ ನ ಹಾಕ್ತಾ ಇರುವಂತದ್ದು. ಸೊ ಹಾಗಾಗಿ ಈ ವ್ಯಕ್ತಿ ಕೂಡ ಸಾಕಷ್ಟು ಒಂದು ಸೈನ್ಸ್ ನ ರಿಸೀವ್ ಮಾಡ್ತಾ ಇರುವಂತದ್ದು ಇರಬಹುದು. ಅಂಡ್ ನೀವು ಕೂಡ ಸಾಕಷ್ಟು ಸೈನ್ಸ್ ಅಥವಾ ಸಿಂಕ್ರಾನಿಸಿಟೀಸ್ ನ ಈ ಕನೆಕ್ಷನ್ ರಿಗಾರ್ಡಿಂಗ್ ರಿಸೀವ್ ಮಾಡ್ತಾ ಇರಬಹುದು. ಮೇ ಬಿ ನೀವೇನಾದ್ರೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು 1-1 ನೋಡ್ತಾ ಇದ್ರೆ, ಅಥವಾ 11-11 ಅಥವಾ 10-10 ಆದ್ರೆ 10-10
ಈ ತರ ಏನಾದ್ರು ರಿಪೀಟೆಡ್ ನಂಬರ್ಸ್ ಅಥವಾ ಏಂಜಲ್ ನಂಬರ್ಸ್ ನ ನೀವು ಕೂಡ ನೋಡ್ತಾ ಇರುವಂತದ್ದು ಇರಬಹುದು. ಸೊ ಸಮ್ವೇರ್ ಎಲ್ಲೋ ಒಂದ್ ಕಡೆ ನಾನು ಹೇಳ್ದೆ ಅಲ್ವಾ, ಯೂನಿವರ್ಸ್ ಕೂಡ ಒಂದು ಎಫರ್ಟ್ ನ ಹಾಕ್ತಾ ಇರುವಂತದ್ದು ಈ ಕನೆಕ್ಷನ್ ಏನೋ ಒಂದು ಸರ್ಟನ್ ಚೇಂಜಸ್ ನ ಸ್ಪೆಸಿಫಿಕಲಿ ಈ ವ್ಯಕ್ತಿಯ ಎನರ್ಜೀಸ್ ಅಲ್ಲಿ ಕೆಲವು ಬದಲಾವಣೆನ ತರೋ ಒಂದು ಪ್ರಯತ್ನ ಯೂನಿವರ್ಸ್ ಕಡೆಯಿಂದ ಆಗ್ತಾ ಇರುವಂತದ್ದು. ಬಟ್ ಡೆಫಿನೆಟ್ಲಿ ಎಸ್, ಸಮ್ ಶಿಫ್ಟ್ ಇಸ್ ಹ್ಯಾಪನಿಂಗ್ ಇನ್ ದಿಸ್ ಪರ್ಸನ್ಸ್ ಎನರ್ಜೀಸ್. ಅಂಡ್ ಅವ್ರಿಗೆ ಹೆಂಗೆ ಅಂದ್ರೆ ಇವಾಗ ನಿಮ್ ಜೊತೆ ಬಂದು ಮಾತಾಡಬೇಕು ಅನ್ನೋದು ಒಂದು ಅರ್ಜಿ ಇರುವಂತದ್ದು. ಅಂಡ್ ಸೆಕೆಂಡ್ ಥಿಂಗ್ ಇಸ್, ಈ ವ್ಯಕ್ತಿಗೆ ಇನ್ನೂ ಒಂದು ಕುತೂಹಲ ಏನಂತ ಅಂದ್ರೆ ನೀವು ಇನ್ನೂ ಅವೈಲಬಲ್ ಇದ್ದೀರಾ ಅಂದ್ರೆ ಆಕ್ಟಿವ್ ಇದ್ದೀರಾ ಈ ಕನೆಕ್ಷನ್ ಅಲ್ಲಿ, ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಇಲ್ವಾ ಏನು ಅನ್ನೋದು ಕೂಡ ಈ ವ್ಯಕ್ತಿಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡಬೇಕು ಅಂತ ಅನಿಸ್ತಾ ಇದೆ. ಬಟ್ ಸಮ್ವೇರ್ ಆ ಒಂದು ಯೂನಿಯನ್ಗೋಸ್ಕರ ಈ ವ್ಯಕ್ತಿ ಆ ಒಂದು ಲಾಂಗಿಂಗ್ ಎನರ್ಜೀಸ್ ಅಥವಾ ಒಂದು ಯೂನಿಯನ್ ನಿಮ್ ಜೊತೆ ನಿಮ್ಮನ್ನ ಸೇರ್ಬೇಕು ಅಥವಾ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು, ಕನ್ಫೆಸ್ ಮಾಡ್ಕೊಳ್ಬೇಕು. ಸೊ ಈ ತರ ಒಂದು ಎನರ್ಜೀಸ್ ಕೂಡ ಈ ವ್ಯಕ್ತಿ ಕಡೆಯಿಂದ ನಾನು ನೋಡ್ತಾ ಇದ್ದೀನಿ. ಬಟ್ ಲೆಟ್ಸ್ ಸಿ ಮೋರ್. ಓಕೆ, ಇನ್ನೊಂದೆರಡು ಕಾರ್ಡ್ಸ್ ನ ಪುಲ್ ಮಾಡೋಣ. ಸೊ ಲೆಟ್ಸ್ ಸಿ ಮೋರ್. ಹೆವಿ ಅರ್ತ್ ಸೈನ್ ನನಗೆ ನಿಮ್ಮ ಪರ್ಸನ್ ಕಡೆಯಿಂದ ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಓಕೆ, ಮೇ ಬಿ ನಿಮ್ಮ ವ್ಯಕ್ತಿ ಕನ್ಯಾ ರಾಶಿಯವರಾಗಿರಬಹುದು ಅಥವಾ ತುಲಾ ರಾಶಿ ಆಗಿರಬಹುದು ಮೇ ಬಿ. ಓಕೆ, ಬಟ್ ಹೆವಿ ಅರ್ತ್ ಸೈನ್, ಪ್ರಾಮಿನೆಂಟ್ ಆಗಿ ಹೆವಿ ಅರ್ತ್ ಸೈನ್ ಇಸ್ ವಾಟ್ ಐ ಆಮ್ ಪಿಕಿಂಗ್ ಅಪ್. ಲೆಟ್ಸ್ ಸಿ ವಾಟ್ ಆರ್ ದರ್ ಎನರ್ಜೀಸ್. What are their energies, universe? But definitely there is some major shift is happening. Some major shift because two major arcanas back to back ಬಂದಿರುವಂತದ್ದು ನಿಮ್ಮ ರೀಡಿಂಗ್ ಅಲ್ಲಿ. ಓಕೆ, ಲವರ್ಸ್ ಅಂಡ್ ಹೆರೋಫೆಂಟ್ ಬ್ಯಾಕ್ ಟು ಬ್ಯಾಕ್ ಮೇಜರ್ ಅರ್ಕಾನಾಸ್ ಬಂದಿರೋದ್ರಿಂದ ಡೆಫಿನೆಟ್ ಆಗಿ there is some major shift. ಓಕೆ, ಅಂಡ್ ಆಲ್ಸೋ 14 ನಂಬರ್ ಕುಡ್ ಬಿ ಇಂಪಾರ್ಟೆಂಟ್. ಮೇ ಬಿ ಅದು ನಿಮ್ಮ ಬರ್ತ್ ಡೇಟ್ ಕೂಡ ಆಗಿರಬಹುದು ಅಥವಾ ನಿಮ್ಮ ಪರ್ಸನಿನ ಬರ್ತ್ ಡೇಟ್, ಸಮಥಿಂಗ್ ಸಿಗ್ನಿಫಿಕೆಂಟ್ ಅಬೌಟ್ 14 ನಂಬರ್. ಓಕೆ, ಬಟ್ ಡೆಫಿನೆಟ್ ಆಗಿ ದ ಥಿಂಗ್ ಈಸ್ ಸಮ್ವೇರ್ ಈ ಪರ್ಸನ್ಗೆ ಎಲ್ಲೋ ಒಂದ್ ಕಡೆ ನಿಮ್ ಬಗ್ಗೆ ನಿಮ್ಮ ಹತ್ರ ಬಂದು ಕಮ್ಯುನಿಕೇಟ್ ಮಾಡಬೇಕು ಅನ್ನೋ ಒಂದು ಅರ್ಜ್ ಅಥವಾ ಒಂದು ಬಯಕೆ ಇರುವಂತದ್ದು. ಸಮ್ವೇರ್ ಡೆಫಿನೆಟ್ ಆಗಿ ದಿಸ್ ಪರ್ಸನ್ ಈಸ್ ಮಿಸ್ಸಿಂಗ್ ಯು. ಓಕೆ, ಎಲ್ಲೋ ಒಂದ್ ಕಡೆ ನಿಮ್ಮ ಆಬ್ಸೆನ್ಸ್ ಅಥವಾ ನೀವಿಲ್ಲ ಅನ್ನೋ ತರ ಏನೋ ಒಂದು ಆ ತರ ಸಮಥಿಂಗ್ ಈಸ್ ವಾಟ್ ಐ ಆಮ್ ಪಿಕಿಂಗ್. ಓಕೆ, ಅಂಡ್ ಆಲ್ಸೋ ಐ ಡೂ ಫೀಲ್ ಟೈಮಿಂಗ್ ಇಸ್ ಸಮಥಿಂಗ್ ವಿಚ್ ಇಸ್ ಪ್ಲೇಯಿಂಗ್ ಅನ್ ಇಂಪಾರ್ಟೆಂಟ್ ರೋಲ್ ನಿಮ್ಮ ಕನೆಕ್ಷನ್ ಅಲ್ಲಿ. ಅಂದ್ರೆ ಸಮಯ ಅನ್ನೋದು ತುಂಬಾ ಮೇಜರ್ ರೋಲ್ ನಿಮ್ಮ ಕನೆಕ್ಷನ್ ಅಲ್ಲಿ ಪ್ಲೇ ಮಾಡ್ತಾ ಇದೆ. ಪ್ರಾಬಬ್ಲಿ ನಾನು ಏನ್ ಪಿಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೀವಿಬ್ರು ಯಾವಾಗ ಭೇಟಿ ಆದ್ರಿ, ಒಬ್ರನ್ನೊಬ್ರನ್ನ ಮೀಟ್ ಆದ್ರಿ ಅಥವಾ ನಿಮ್ಮ ಇಬ್ರು ಮಧ್ಯೆ ಯಾವಾಗ ಆ ಕನೆಕ್ಷನ್ ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ದಟ್ ವಾಸ್ ನಾಟ್ ದ ರೈಟ್ ಟೈಮ್. ಓಕೆ, ಸೊ ಅವಾಗ ಟೈಮ್ ಕರೆಕ್ಟ್ ಆಗಿರ್ಲಿಲ್ಲ, ಅಂದ್ರೆ ಟೈಮ್ ಸರಿಯಾದ ಟೈಮ್ ಆಗಿರ್ಲಿಲ್ಲ. ಅಂಡ್ ಆಲ್ಸೋ ದೇರ್ ಇಸ್ ಸಮ್ ಮೇಜರ್ ಬ್ಲಾಕೇಜಸ್ ನಿಮ್ಮಿಬ್ರು ಕನೆಕ್ಷನ್ ಅಲ್ಲಿ ಅಂತ ಅನ್ನಿಸ್ತಾ ಇದೆ ನನಗೆ. ಬಟ್ ಇಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಡೆಫಿನೆಟ್ ಆಗಿ ಟೈಮಿಂಗ್ ಇಸ್ ಸಮಥಿಂಗ್ ವಿಚ್ ಇಸ್ ಪ್ಲೇಯಿಂಗ್ ಮೇಜರ್ ರೋಲ್. ಓಕೆ, ಇನಿಷಿಯಲ್ ಆಗಿ ನಿಮ್ಮಿಬ್ರು ಮಧ್ಯೆ ಡೆವಲಪ್ ಆಗ್ಬೇಕಾದ್ರೆ ಕನೆಕ್ಷನ್ ನಿಮ್ಗೆ ಇಬ್ರಿಗೂ ಗೊತ್ತಿತ್ತು ದಟ್ ದೆರ್ ಈಸ್ ಸಮ್ ಬ್ಲಾಕೇಜಸ್ ಅಂತ, ಅಂಡ್ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಅಂತ. ಬಟ್ ಸ್ಟಿಲ್ ಏನೋ ಒಂದು ಅಟ್ರಾಕ್ಷನ್ ಅಥವಾ ಒಂದು ಕನೆಕ್ಷನ್ ನಿಮ್ಮಿಬ್ರು ಮಧ್ಯೆ ಡೆವಲಪ್ ಆಗಿದೆ. ಅಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ತುಂಬಾ ಇಂಟೆನ್ಸಿಫೈ ಆಗಿರುವಂತದ್ದು, ತುಂಬಾ ಡೀಪ್ ಆಗಿ ಹೋಗಿರುವಂತದ್ದು. ಬಟ್ ಸಮ್ವೇರ್ ಎಲ್ಲೋ ಒಂದ್ ಕಡೆ ಇವಾಗ ನಿಮ್ಮಿಬ್ರು ಮಧ್ಯೆ ಐ ಡೂ ಫೀಲ್ ದ ಟೈಮಿಂಗ್ ಈಸ್ ಸಮಥಿಂಗ್. ಓಕೆ, ಟೈಮೇ ಒಂದು ಡಿವೈನ್ ಟೈಮಿಂಗ್ ಅಂತ ಏನ್ ಹೇಳ್ತಾರೆ ಅಥವಾ ಒಂದು ಸಮಯ ಅಂತ ಏನ್ ಹೇಳ್ತಾರೆ, ದಟ್ ಈಸ್ ಪ್ಲೇಯಿಂಗ್ ಇಟ್ಸ್ ಗೇಮ್. ಓಕೆ, ಟೂ ಆಫ್ ವಾಂಡ್ಸ್ ಐ ಟೋಲ್ಡ್ ಯು ಅಲ್ಲ. ಸಿ, ಡೆಫಿನೆಟ್ ಆಗಿ ನಿಮ್ಮಿಬ್ರು ಮಧ್ಯೆ ಸಮ್ ಡಿಸ್ಟೆನ್ಸ್ ಇಸ್ ದೇರ್. ಓಕೆ, ನಿಮ್ಮಿಬ್ರು ಮಧ್ಯೆ ಇವಾಗ ಒಂದು ಡಿಸ್ಟೆನ್ಸ್ ಇರುವಂತದ್ದು, ಮೇ ಬಿ ಕಮ್ಯುನಿಕೇಶನ್ ಇವಾಗ ಆಗ್ತಾ ಇಲ್ಲ ನಿಮ್ಮಿಬ್ರು ಮಧ್ಯನೋ, ಅಥವಾ ಮಿನಿಮಮ್ ಕಮ್ಯುನಿಕೇಶನ್ ಇದ್ರೂ ಬೇರ್ ಮಿನಿಮಮ್ ಕಮ್ಯುನಿಕೇಶನ್, ಹಾಯ್ ಹಲೋ ಅಥವಾ ಸರ್ಟನ್ ಮೆಸೇಜಸ್ ಒಂದೋ ಎರಡೋ, ಸೊ ಈ ತರ ಇಷ್ಟೇ. ಬಟ್ ತುಂಬಾ ಡೀಪ್ ಕಮ್ಯುನಿಕೇಶನ್ ಆ ತರ ಎಲ್ಲ ಏನು ನಡೀತಾ ಇಲ್ಲ. ಬಟ್ ಡೆಫಿನೆಟ್ ಆಗಿ ದೇರ್ ಇಸ್ ಸಮ್ ಡಿಸ್ಟೆನ್ಸ್ ಬಿಟ್ವೀನ್ ಯು ಬೋತ್. ಅಂಡ್ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಆಬ್ಸೆನ್ಸ್ ಏನಿದೆ ಈ ವ್ಯಕ್ತಿಗೆ ಅದು ತುಂಬಾ ಫೀಲ್ ಆಗ್ತಾ ಇದೆ. ಓಕೆ, ಅಂಡ್ ಸಾಕಷ್ಟು ಯೋಚನೆ ನಿಮ್ ಬಗ್ಗೆ ಇರುವಂತದ್ದು, ಬಿಕಾಸ್ ತುಂಬಾ ಫೀಲಿಂಗ್ಸ್ ಇದೆ ಈ ಪರ್ಸನ್ಗೆ ನಿಮ್ ಬಗ್ಗೆ. ಬಟ್ ನೋ ಬಡಿ ಇಸ್ ಕಮಿಂಗ್ ಔಟ್. ನಿಮ್ಗೂ ಕೂಡ ಈ ವ್ಯಕ್ತಿ ಮೇಲೆ ಅಷ್ಟೇ ಫೀಲಿಂಗ್ಸ್ ಇದೆ, ಅಷ್ಟೇ ಎಮೋಷನ್ಸ್ ಇದೆ. ಈ ವ್ಯಕ್ತಿಗೂ ಕೂಡ ನಿಮ್ ಬಗ್ಗೆ ಅಷ್ಟೇ ಫೀಲಿಂಗ್ಸ್, ಎಮೋಷನ್ಸ್ ಇದೆ. ಬಟ್ ಇಬ್ರು ಕೂಡ ಒಂಥರ ಹೊರಗಡೆ ಬಂದು ಔಟ್ ಆಫ್ ದಟ್ ಕಂಫರ್ಟ್ ಝೋನ್ ಅಥವಾ ಔಟ್ ಆಫ್ ದಟ್ ಶೆಲ್ ಹೊರಗಡೆ ಬಂದು ಯಾರು ಬಿಟ್ಕೊಡ್ತಾ ಇಲ್ಲ, ಮಾತಾಡ್ಲಿಕ್ಕೆ ಇನಿಷಿಯೇಟಿವ್ ತಗೊಳ್ತಾ ಇಲ್ಲ. ನೀವೇ ಬರ್ಲಿ ಅಂತ ಈ ವ್ಯಕ್ತಿ ಕಾಯ್ತಾ ಇದ್ದಾರೆ, ಈ ವ್ಯಕ್ತಿನೇ ಬರ್ಲಿ ಅಂತ ನೀವ್ ಕಾಯ್ತಾ ಇರುವಂತದ್ದು. ಸೊ ಹಾಗಾಗಿ ಸಮ್ವೇರ್ ದಟ್ ಕಮ್ಯುನಿಕೇಶನ್ ಇಸ್ ಬ್ಲಾಕ್ ನಿಮ್ಮಿಬ್ರು ಮಧ್ಯ. ಅಂಡ್ ಆಲ್ಸೋ ಸಮ್ವೇರ್ ಈ ವ್ಯಕ್ತಿಯ ಹಾರ್ಟ್ ಚಕ್ರದಲ್ಲೂ ಸರ್ಟನ್ ಬ್ಲಾಕೇಜಸ್ ಇರುವಂತದ್ದು ಕೂಡ ನನಗೆ ಕಾಣಿಸ್ತಾ ಇದೆ. ಎಸ್, ಬಟ್ ಕಮ್ಯುನಿಕೇಶನ್ ಇಲ್ಲ. ಬಟ್ ದಿಸ್ ಪರ್ಸನ್ ಇಸ್ ಹೆವಿಲಿ ಥಿಂಕಿಂಗ್ ಅಬೌಟ್ ಯು. ನಿಮ್ ಬಗ್ಗೆ ತುಂಬಾನೇ ಥಿಂಕ್ ಮಾಡ್ತಾ ಇದ್ದಾರೆ. ಆ ಒಂದು
ಆ ವಾಯ್ಡ್ ಇದೆ, ನೀವು ಇಲ್ದಿರೋ ಅಂತ ಒಂದು ಖಾಲಿ ಪನ್ ಅಂತ ಹೇಳ್ತಾರಲ್ಲ, ಆ ಒಂದು ಲೋನ್ಲಿನೆಸ್ ಅಥವಾ ಒಂದು ಏನೋ ಒಂಥರ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅನ್ನೋ ತರ ಈ ವ್ಯಕ್ತಿಗೆ ಫೀಲ್ ಆಗ್ತಾ ಇರುವಂತದ್ದು. ಎಷ್ಟೋ ಸತಿ ನಾವು ಇಷ್ಟಪಟ್ಟ ವ್ಯಕ್ತಿ ನಮ್ ಜೊತೆ ಇಲ್ಲ ಅಂತ ಅಂದಾಗ ನಮ್ಗೆ ಏನೇ ಇದ್ರೂ ಕೂಡ ಏನೋ ಒಂಥರ ಮಿಸ್ಸಿಂಗ್ ಅಂತ ಅನ್ಸ್ತಾ ಇರುತ್ತೆ, ಲೈಫ್ ಖಾಲಿ ಅಂತ ಅನ್ಸ್ತಾ ಇರುತ್ತೆ. ಸೊ ಈ ವ್ಯಕ್ತಿಗೂ ಕೂಡ ಅದೇ ತರ ಇವಾಗ ಒಂದು ಫೀಲ್ ಆಗ್ತಾ ಇರುವಂತದ್ದು. ಓಕೆ, ಲೆಟ್ಸ್ ಸಿ ಮೋರ್. ಸಮ್ವೇರ್ ಒಂಥರ ಅವ್ರಿಗೆ ಒಂಥರ ತುಂಬಾ ಟ್ರಿಗರ್ ಮಾಡ್ತಾ ಇದ್ದೀರಾ ನೀವು, ಅಥವಾ ಈ ಕನೆಕ್ಷನ್ ಕೂಡ ತುಂಬಾ ಟ್ರಿಗರ್ ಮಾಡ್ತಾ ಇದೆ ಎಲ್ಲೋ ಒಂಥರ. ಅವ್ರ ನಾರ್ಮಲ್ ರುಟೀನ್ ಏನಿದೆ ಅದು ತುಂಬಾ ಎಫೆಕ್ಟ್ ಆಗ್ತಾ ಇದೆ ಬಿಕಾಸ್ ಆಫ್ ಯು ಅಥವಾ ಬಿಕಾಸ್ ಆಫ್ ದಿಸ್ ಕನೆಕ್ಷನ್. ಅಂದ್ರೆ ಅವ್ರು ಡೈಲಿ ಏನ್ ಕೆಲಸ ಮಾಡ್ತಾ ಇದ್ರು ಆ ಕೆಲಸನ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೇ ಬಿ ವರ್ಕೌಟ್ ಮಾಡ್ತಿದ್ರೆ ಅವರು ರೆಗ್ಯುಲರ್ ಆಗಿ ಆ ವರ್ಕೌಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಫ್ರೆಂಡ್ಸ್ ಜೊತೆ ಒಂಥರ ಏನಾದ್ರು ಪಾರ್ಟಿ ಅಥವಾ ಚಿಲ್ಔಟ್ ಮಾಡ್ತಾ ಇದ್ರೆ ನೆಮ್ಮದಿಯಾಗಿ ಅದನ್ನು ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಮ್ವೇರ್ ಸಮಥಿಂಗ್ ಇಸ್ ಬಾದರಿಂಗ್. ಅವ್ರಿಗೆ ತುಂಬಾ ಒಂಥರ ಈ ಫ್ರಸ್ಟ್ರೇಷನ್ ಕ್ರಿಯೇಟ್ ಮಾಡ್ತಾ ಇದೆ, ಈ ಟ್ರಿಗರ್ ಮಾಡ್ತಾ ಇದ್ದೀರಾ ನೀವು, ಸಿಕ್ಕಾಪಟ್ಟೆ ಟ್ರಿಗರ್ ಆಗ್ತಾ ಇರುವಂತದ್ದು. ಹಾಗಾಗಿ ಒಂಥರ ಅವನ ಡೈಲಿ ಬೇಸಿಸ್ ಆಲ್ಸೋ ಈ ವ್ಯಕ್ತಿ ತುಂಬಾ ಟ್ರಿಗರ್ ಆಗ್ತಾ ಇದ್ದಾರೆ. ಅಂದ್ರೆ ಸಣ್ಣ ಪುಟ್ಟ ವಿಚಾರಕ್ಕೂ ಬೇಗ ಕೋಪ ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲ ಅನ್ನೋ ಒಂದು ಸಿಟ್ಟನ್ನ ಯಾರ್ಯಾರ ಮೇಲೂ ಒಂಥರ ಸಣ್ಣದಾಗೂ ಕಿರ್ಚಾಡೋದು, ಕೋಪ ಮಾಡ್ಕೊಳ್ಳೋದು. ಸೊ ಈ ತರ ಒಂದು ಎನರ್ಜೀಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಫ್ರಮ್ ದಿಸ್ ಪರ್ಸನ್. ಓಕೆ, 7 of Pentacles. ಓಕೆ, ಸಿ ಈ ಕನೆಕ್ಷನ್ ಇನ ಡೆಪ್ತ್ ಏನಿದೆ ಅಲ್ಲ, ಇಟ್ಸ್ ಟೂ ಇಂಟೆನ್ಸ್. ಓಕೆ, ಸಿ ಇಲ್ಲಿ ನೋಡಿ, ಈ ಕಾರ್ಡ್ ಅಲ್ಲಿ ಈ ಗಿಡ ಮೇಲ್ಗಡೆ ತುಂಬಾ ಪುಟ್ಟದಾಗಿದೆ, ಬಟ್ ಆ ರೂಟ್ಸ್ ನೋಡಿ ಎಷ್ಟು ಡೀಪ್ ಆಗಿ ಹೋಗಿದೆ. ಅದು ಡೀಪ್ ಆಗಿ ಹೋಗಿ ಪೆಂಟಕಲ್ಸ್ ನೆಲ್ಲಾನು ಒಂಥರ ಸುತ್ತಕೊಂಡಿರುವಂತದ್ದು. ಸೊ ಈ ಒಂದು ಕನೆಕ್ಷನ್ ಇಂಟೆನ್ಸಿಟಿನೂ ಕೂಡ ಡೆಪ್ತ್ ಏನಿದೆ ತುಂಬಾ ಇಂಟೆನ್ಸ್ಡ್ ಆಗಿದೆ, ಅಂದ್ರೆ ತುಂಬಾ ಒಂಥರ ಡೀಪ್ ಆಗಿರುವಂತದ್ದು. ಅಂಡ್ ಐ ಡೂ ಫೀಲ್ ಇದೊಂಥರ ಲಾಂಗ್ ಕನೆಕ್ಷನ್ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಡೆವಲಪ್ ಆಗಿರುವಂತಲ್ಲ. ಐ ಡೋಂಟ್ ರಿಯಲಿ ಸಿ ಇಟ್ಸ್ ಅ ವೆರಿ ಒಂಥರ ರೀಸೆಂಟ್ ಕನೆಕ್ಷನ್ ಅನ್ನೋ ತರ ನನಗೆ ಫೀಲ್ ಆಗ್ತಾ ಇಲ್ಲ. ಅಥವಾ ಮೇ ಬಿ ಇಫ್ ಇಟ್ಸ್ ಅ ರೀಸೆಂಟ್ ಕನೆಕ್ಷನ್ ಆಲ್ಸೋ ರೀಸೆಂಟ್ ಆಗಿ ಡೆವಲಪ್ ಆಗಿದ್ರು ಕೂಡ ನಿಮ್ಮಿಬ್ರು ಮಧ್ಯೆ ಫೀಲಿಂಗ್ಸ್, ಆ ಇಂಟೆನ್ಸಿಟಿ ಏನಿದೆ ಅಥವಾ ಡೆಪ್ತ್ ಏನಿದೆ ಅಲ್ಲ, ಇಟ್ಸ್ ಟೂ ಮಚ್. ಓಕೆ, ಇಟ್ಸ್ ಟೂ ಮಚ್, ವೆರಿ ಇಂಟೆನ್ಸ್, ಹೈಲಿ ಇಂಟೆನ್ಸ್, ಒಂಥರ ತುಂಬಾ ವೆರಿ ಸ್ಟ್ರಾಂಗ್ ಕನೆಕ್ಷನ್. ಇಂಟೆನ್ಸಿಟಿ ಏನಿದೆ ಇಟ್ಸ್ ಟೂ ಸ್ಟ್ರಾಂಗ್. ಓಕೆ, ಬಟ್ ಐ ಡೂ ಫೀಲ್ ಸಮ್ವೇರ್ ಒಂಥರ ಕಮ್ಯುನಿಕೇಶನ್ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿಗೆ ದಟ್ ಈಸ್ ದ ಮೇಜರ್ ಬ್ಲಾಕೇಜ್ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಸಿ ನನಗೂ ಕೂಡ ಸಮ್ವೇರ್ ಐ ಆಮ್ ನಾಟ್ ಈಸಿಲಿ ಕಮ್ಯುನಿಕೇಟ್. ಒಂಥರ ನನಗೆ ವರ್ಡ್ಸ್ ಬೇಗ ಬರ್ತಾ ಇಲ್ಲ. ಐ ಆಮ್ ಸೇಯಿಂಗ್ ಸಮಥಿಂಗ್ ಡೆಫಿನೆಟ್ಲಿ, ಬಟ್ ಅಂದ್ರೆ ಪಟ ಏನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಆ ಸೆಂಟೆನ್ಸ್ ಏನ್ ಫ್ರೇಮ್ ಮಾಡ್ತಾ ಇದೀನಲ್ಲ ಅದ್ರಲ್ಲಿ ನನಗೆ ಒಂಥರ ಸಖತ್ ಒಂಥರ ಕಷ್ಟ ಅಂತ ಅನ್ನಿಸ್ತಾ ಇದೆ. ಡೆಫಿನೆಟ್ ಆಗಿ ಪ್ರಾಬಬ್ಲಿ ಈ ವ್ಯಕ್ತಿಯ ಹಾರ್ಟ್ ಚಕ್ರನೂ ಕೂಡ ಬ್ಲಾಕೇಜಸ್, ಅಂದ್ರೆ ಈ ವ್ಯಕ್ತಿಯ ಹಾರ್ಟ್ ಚಕ್ರದಲ್ಲೂ ಕೂಡ ಬ್ಲಾಕೇಜಸ್ ಇರುವಂತದ್ದು. ಬಟ್ ದಿಸ್ ಪರ್ಸನ್ಸ್ ಕಮ್ಯುನಿಕೇಶನ್ ಇಸ್ ವೆರಿ ಬ್ಯಾಡ್. ಐ ಮಸ್ಟ್ ಸೇ ದಿಸ್ ಪಾಯಿಂಟ್ ನಂಬರ್ 1. ಒಂಥರ ತುಂಬಾ ಈಸಿಯಾಗಿ ಅವ್ರ ಮನಸ್ಸಲ್ಲಿ ಏನ್ ಫೀಲ್ ಮಾಡ್ತಾರೆ ಅದನ್ನ ಓಪನ್ ಅಪ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಈ ವ್ಯಕ್ತಿಗೆ ಆಗಲ್ಲ. ಅಂಡ್ ಆಲ್ಸೋ ಐ ಥಿಂಕ್ ಈ ವ್ಯಕ್ತಿ ಒಂಥರ ಚಾರ್ಟ್ ಅಲ್ಲಿ ಅವ್ರ ಒಂದು ಜಾತಕದಲ್ಲಿ ಮೇ ಬಿ ಆ ಮರ್ಕ್ಯೂರಿ ಎನರ್ಜೀಸ್ ಏನಿದೆ ಅದು ತುಂಬಾ ವೀಕ್ ಇದೆ ಅಂತ. ದಟ್ ಈಸ್ ವೈ ಕಮ್ಯುನಿಕೇಶನ್ ಒಂಥರ ತುಂಬಾ ದಿಸ್ ಪರ್ಸನ್ ಇಸ್ ನಾಟ್ ಟೂ ಗುಡ್ ಅಂತ ಅನ್ಸುತ್ತೆ. ಕಮ್ಯುನಿಕೇಟ್ ಮಾಡೋದ್ರಲ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಟೂ ಗುಡ್. ಮನ್ಸಲ್ಲಿ ತುಂಬಾ ಫೀಲಿಂಗ್ಸ್ ಇದೆ. ದೇ ರಿಯಲಿ ವಾಂಟ್ ಟು ಟೆಲ್ ದಟ್ ಏನೋ ನಿಮ್ ಮೇಲೆ ತುಂಬಾ ಪ್ರೀತಿ ಇದೆ ಅಥವಾ ದೇ ಲವ್ ಯು ಅನ್ನೋ ತರ ಹೇಳ್ಕೊಳ್ಬೇಕು ಅಂತ ಈ ವ್ಯಕ್ತಿಗೆ ತುಂಬಾ ಅನಿಸ್ತಾ ಇದೆ. ಬಟ್ ದೇ ಡಸಂಟ್ ನೋ ಒಂಥರ ಹೆಂಗ್ ಇದನ್ನ ಬಂದು ಹೇಳ್ಬೇಕು, ನಿಮ್ಮ ಹತ್ರ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋದು ಈ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ. ಸಮ್ವೇರ್ ತುಂಬಾ ಒಂಥರ ನರ್ವಸ್ನೆಸ್ ಫೀಲ್ ಮಾಡ್ತಾರೆ ಅಂತ ಅನ್ಸುತ್ತೆ. ನೀವು ಸುತ್ತಮುತ್ತ ಇದ್ದಾಗ ಅಥವಾ ನಿಮ್ ಹತ್ರ ಏನೋ ಹೇಳ್ಕೊಳ್ಳಿಕ್ಕೆ ಅಥವಾ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಬಂದಾಗ ತುಂಬಾ ನರ್ವಸ್ನೆಸ್ ಫೀಲ್ ಮಾಡ್ತಾರೆ. ವರ್ಡ್ಸೇ ಬರಲ್ಲ ಈ ವ್ಯಕ್ತಿಗೆ. ಓಕೆ, ಅಂಡ್ ಆಲ್ಸೋ ಸಮ್ವೇರ್ ಐ ಡೂ ಫೀಲ್ ಒಂಥರ ನೀವಿಬ್ರು ಕೂಡ ಮಿರರ್ ಮಾಡ್ತಾ ಇದ್ರೆ ಎನರ್ಜೀಸ್ ಅಂತ. ಅಂದ್ರೆ ನಿಮ್ಗೂ ಸಾಕಷ್ಟು ಫೀಲಿಂಗ್ಸ್ ಇದೆ, ಬಟ್ ನಿಮ್ಗೂ ಒಂಥರ ಈ ವ್ಯಕ್ತಿ ಹತ್ರ ಮನ್ಸು ಬಿಚ್ಚಿ ಹೇಳ್ಕೊಳಕ್ ಆಗ್ತಾ ಇಲ್ಲ. ಈ ವ್ಯಕ್ತಿಗೂ ಸಾಕಷ್ಟು ಫೀಲಿಂಗ್ಸ್ ಇದೆ, ಎಮೋಷನ್ಸ್ ಇದೆ ನಿಮ್ ಮೇಲೆ, ಬಟ್ ಇವ್ರಿಗೂ ಕೂಡ ಮನ್ಸು ಬಿಚ್ಚಿ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನಿಮ್ ಹತ್ರ. ಸೊ ಇಬ್ರು ಒಂಥರ ತುಂಬಾ ಒಂಥರ ಹೆದರ್ತಾ ಇದ್ದೀರಾ. ಯು ಬೋತ್ ಆರ್ ವೆರಿ ಮಚ್ ಸ್ಕೇರ್ಡ್. ಒಂಥರ ಒಳಗಿನ ಮಾತೇನಿದೆ, ಮನ್ಸಿನ ಮಾತೇನಿದೆ ಅದನ್ನ ಅಥವಾ ಫೀಲಿಂಗ್ಸ್ ಏನಿದೆ ಇಬ್ರಿಗೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಮ್ವೇರ್ ಯು ಬೋತ್ ಆರ್ ಮಿರರಿಂಗ್ ಈಚ್ ಅದರ್. ಸೊ ಎಲ್ಲ ಒಂದ್ ಕಡೆ ಇವಾಗ ಒಂಥರ ನೀನಾ ನಾನಾ ನೀನಾ, ಸೊ ಈ ತರ ಒಂದು ನಡೀತಾ ಇರುವಂತದ್ದು. ಅಂಡ್ ಕಮ್ಯುನಿಕೇಶನ್ ಇಸ್ ದ ಮೇಜರ್ ಪ್ರಾಬ್ಲಮ್ ಇಲ್ಲಿ ನಿಮ್ ಕನೆಕ್ಷನ್ ಅಲ್ಲಿ. ಓಕೆ, ಅಂಡ್ ಸಿನ್ಸ್ ನಾನು ಈ ವ್ಯಕ್ತಿಯ ಎನರ್ಜೀಸ್ ನ ರೀಡ್ ಮಾಡ್ತಾ ಇರೋದ್ರಿಂದ ಒಂಥರ ನನಗೆ ಈಸಿಯಾಗಿ ಪದಗಳು ಬರ್ತಾ ಇಲ್ಲ, ಈಸಿಯಾಗಿ ಆ ವರ್ಡ್ಸ್ ಫ್ಲೋ ಆಗ್ತಾ ಇಲ್ಲ ನನ್ನ ಬಾಯಿಂದ. ಸಮ್ ಹೆಸಿಟೇಷನ್ ಇಸ್ ದೇರ್ ನನಗೆ. ಸೊ ಹಾಗಾಗಿ ಈ ವ್ಯಕ್ತಿ ಕೂಡ ಸಮ್ ಹೆಸಿಟೇಷನ್ ಫೇಸ್ ಮಾಡ್ತಾ ಇರುವಂತದ್ದು ಕಮ್ಯುನಿಕೇಟ್ ಮಾಡುವಂತದ್ರಲ್ಲಿ. ಬಟ್ ದೇ ರಿಯಲಿ ವಾಂಟ್ ಕಮ್ ಫಾರ್ವರ್ಡ್ ಬೈ ದ ವೇ. ಓಕೆ, ಬಟ್ ಈ ವ್ಯಕ್ತಿಯ ಕ್ಯಾರೆಕ್ಟರ್ ಅಥವಾ ಈ ವ್ಯಕ್ತಿಯ ಪರ್ಸನಾಲಿಟಿ ಹೆಂಗೆ ಅಂತ ಅಂದ್ರೆ ಇಟ್ಸ್ ಲೈಕ್ ಟೆಂಪರೆನ್ಸ್ ಅಂಡ್ 7 of Pentacles. ಓಕೆ, ಈ ತರ ಕ್ಯಾರೆಕ್ಟರ್ ಅಂದ್ರೆ ಅವ್ರ ಪರ್ಸನಾಲಿಟಿ ಹೆಂಗೆ ಯಾವ ತರ ಅಂತಂದ್ರೆ ದಿಸ್ ಪರ್ಸನ್ ಹೂ ಎವರ್ ಯು ಆರ್ ಡೀಲಿಂಗ್ ವಿತ್ ಅಲ್ಲ, ಮೇ ಬಿ ಅದು ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರಬಹುದು, ಬಟ್ ಅ ವೆರಿ ರಿಸರ್ವ್ಡ್ ಪರ್ಸನ್, ವೆರಿ ಸೈಲೆಂಟ್, ವೆರಿ ರಿಸರ್ವ್ಡ್ ಪರ್ಸನ್.
ಅವ್ರಿಗೆ ಒಂಥರ ಅವರ ಒಂದು ಕಂಫರ್ಟ್ ಝೋನ್ ಅಥವಾ ಅವರ ಒಂದು ಬೌಂಡ್ರೀಸ್ನ ಅಥವಾ ಅವರ ಒಂದು ಪರ್ಸನಾಲಿಟಿಯಿಂದ ಹೊರಗಡೆ ಬಂದು ಏನಾದ್ರೂ ಮಾಡಬೇಕು ಅಂತ ಅಂದ್ರೆ ಅಷ್ಟು ಈಸಿ ಅಲ್ಲ. ಸೊ ಹಾಗಾಗಿ ಒಂಥರ ಅವ್ರಿಗೆ ನಿಮ್ ಜೊತೆಗೆ ತುಂಬಾ ಕಮ್ಯುನಿಕೇಟ್ ಮಾಡಬೇಕು, ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋ ಒಂದು ತುಂಬಾ ಅರ್ಜ್ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಸಪ್ರೆಸ್ ಮಾಡ್ಕೊಳ್ತಾ ಇದಾರೆ. ಸಮ್ವೇರ್ ಒಂಥರ ಅದು ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ಪರ್ಸನ್ಗೆ. ಓಕೆ, ಓಕೆ, 8 ಆಫ್ ಪೆಂಟಕಲ್ಸ್. ಐ ಟೋಲ್ಡ್ ಯು ಅಲ್ಲ, ಐ ಟೋಲ್ಡ್ ಯು, ನಿಮ್ಮ ಕನೆಕ್ಷನ್ ಅಲ್ಲಿ 8 ನಂಬರ್ ತುಂಬಾ ಸಿಗ್ನಿಫಿಕೆಂಟ್ ಆಗಿರುವಂತದ್ದು. ಈ ಪರ್ಸನ್ಗೆ ಒಂಥರ ದೇ ವಾಂಟ್ ಸಮ್ ಚೇಂಜ್. ಈ ಕನೆಕ್ಷನ್ ಅಲ್ಲಿ ಏನೋ ಒಂದು ತುಂಬಾ ಒಂದು ಚೇಂಜ್ ನ ಶಿಫ್ಟ್ ನ ತರಬೇಕು ಅನ್ನೋ ತರ. ಬಟ್ ಒಂಥರ ನಿಮ್ಮ ಎಕ್ಸ್ಪೆಕ್ಟೇಷನ್ ಹೆಂಗಿದೆ ಅಂತ ಅಂದ್ರೆ ಈ ವ್ಯಕ್ತಿ ಎನಿವೇಸ್ ಒಂಥರ ನಾನು ಹೇಳ್ದೆ ಅಲ್ವಾ, ತುಂಬಾ ಒಂಥರ ಕಮ್ಯುನಿಕೇಟ್ ಮಾಡೋದು ಅಥವಾ ಅವರು ತುಂಬಾ ರಿಸರ್ವ್ ಪರ್ಸನಾಲಿಟಿ, ಅವ್ರ ಪರ್ಸನಾಲಿಟಿಯಿಂದ ಹೊರಗಡೆ ಬಂದು ಏನಾದ್ರು ಎಕ್ಸ್ಪ್ರೆಸ್ ಮಾಡೋದು ಈ ವ್ಯಕ್ತಿಗೆ ತುಂಬಾ ಸುಲಭ ಅಲ್ಲ. ಸೊ ಇವ್ರೇನ್ ಮಾಡ್ತಾರೆ ಅಂತ ಅಂದ್ರೆ ಒಂದೊಂದೇ ಬೇಬಿ ಸ್ಟೆಪ್ ತಗೊಂತಾ ಹೋಗ್ತಾರೆ. ಅಂದ್ರೆ ದೇ ಟೇಕ್ ಇಟ್ ವೆರಿ ಸ್ಲೋಲಿ 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 ಸ್ಲೋಲಿ, ನಿಧಾನವಾಗಿ ಒಂದೊಂದು ಹೆಜ್ಜೆ ಮುಂದೆ ಇಡ್ತಾರೆ. ಬಟ್ ನೀವ್ ಹಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ದೇ ವಿಲ್ ಕಮ್, ಅವ್ರು ಬರ್ತಾರೆ, ಐ ಲವ್ ಯು ಅಂತ ಹೇಳ್ಬಿಡ್ತಾರೆ. ನೋ 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 ನೋ, ದೇ ಕಾಂಟ್, ದೇ ಡೆಫಿನೆಟ್ಲಿ ಕಾಂಟ್. ಅವ್ರಿಗೆ ಒಂಥರ ಇದಕ್ಕೆಲ್ಲಾನು ಒಂಥರ ತುಂಬಾ ಟೈಮ್ ತಗೊಳ್ತಾರೆ, ನಿಧಾನವಾಗಿ ಯೋಚನೆ ಮಾಡಿ ಒಂದೊಂದೇ ಹೆಜ್ಜೆ ಇಡುವಂತದ್ದು. ಅಂಡ್ ಆಲ್ಸೋ 8 ಆಫ್ ಪೆಂಟಕಲ್ಸ್ ಇರೋದ್ರಿಂದ ಈ ವ್ಯಕ್ತಿಗೆ ಖಂಡಿತವಾಗ್ಲೂ ಏನೋ ಈ ಒಂದು ಕನೆಕ್ಷನ್ ಅಲ್ಲಿ ಒಂದು ಚೇಂಜ್ ನ ತರಬೇಕು, ಒಂದು ಬದಲಾವಣೆಯನ್ನ ನೋಡ್ಬೇಕು ಅನ್ನೋ ಒಂದು ಆಸೆ ಇರುವಂತದ್ದು. ಹಾಗಾಗಿ ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡೋ ಬಗ್ಗೆ ನಿಜವಾಗ್ಲೂ ಯೋಚನೆ ಮಾಡ್ತಾ ಇರುವಂತದ್ದು. ಆ ಧೈರ್ಯನ, ಕರೇಜ್ ನ ಸಂವೇರ್ ದೇ ಆರ್ ಅನ್ನೋ ಒಂಥರ ಎಲ್ಲ ಒಂಥರ ಅದನ್ನ ಸಂವೇರ್ ದೇ ಆರ್ ಟೇಕಿಂಗ್ ದಟ್ ಕರೇಜ್. ಈಗ ಒಂದು ಧೈರ್ಯ ಮಾಡ್ತಾ ಇದಾರೆ, ಏನೋ ಒಂದು ಬದಲಾವಣೆ ತರೋಣ, ನಾನಾದ್ರೂ ಅಟ್ಲೀಸ್ಟ್ ಮುಂದುವರಿಯೋಣ ಅನ್ನೋ ತರ ಯೋಚನೆ ಮಾಡ್ತಾ ಇದಾರೆ. ಬಟ್ ರೈಟ್ ನಾವು ನಿಮ್ ಕನೆಕ್ಷನ್ ಅಲ್ಲಿ ಒಂಥರ ತುಂಬಾ ಸೈಲೆನ್ಸ್ ಇರುವಂತದ್ದು, ತುಂಬಾ ಒಂದು ಮೌನ ಆವರಿಸ್ಕೊಂಡಿರುವಂತದ್ದು ನಿಮ್ ಕನೆಕ್ಷನ್. ಅಂದ್ರೆ ಇಬ್ರು ಸೈಲೆಂಟ್ ಆಗಿದ್ದೀರಾ, ಇಬ್ರು ಒಂಥರ ಮುಂದೆ ಬರ್ತಾ ಇಲ್ಲ, ಇಬ್ರಿಗೂ ಫೀಲಿಂಗ್ಸ್ ಇದ್ರೂ ಕೂಡ ಇಬ್ರು ಅದ್ರ ಈ ಕನೆಕ್ಷನ್ ಇನ್ನೊಂದು ಮುಂದಿನ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅನ್ನೋ ತರ ಯೋಚನೆ ಮಾಡ್ತಾ ಇಲ್ಲ. ಬಟ್ ಇವಾಗ ಈ ವ್ಯಕ್ತಿಯ ಎನರ್ಜೀಸ್ ಅಲ್ಲಿ ನಾನು ಆಗ್ಲೂ ಕೂಡ ಹೇಳಿದೆ, ಸಮ್ ಶಿಫ್ಟ್ ಇಸ್ ದೇರ್, ಸಮ್ ಪಾಸಿಟಿವ್ ಶಿಫ್ಟ್ ಇಸ್ ದೇರ್. ಓಕೆ, ಒಂದು ಪಾಸಿಟಿವ್ ಬದಲಾವಣೆ ಈ ವ್ಯಕ್ತಿಯ ಎನರ್ಜೀಸ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು. ಅಂಡ್ ಖಂಡಿತವಾಗ್ಲೂ ಹೆಂಗೆ ಅಂತ ಅಂದ್ರೆ ಈ ವ್ಯಕ್ತಿಗೆ ಏನೋ ಒಂದು ಚೇಂಜ್ ಮಾಡಬೇಕು ಅನ್ನೋ ತರ, ಏನೋ ಒಂದು ನಾನೇ ಅಪ್ರೋಚ್ ಮಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು ಅನ್ನೋ ತರ. ಅಂಡ್ ಡೆಫಿನೆಟ್ ಆಗಿ ಈ ಪರ್ಸನ್ ಇಂದ ನೀವು ಒಂದು ಕಮ್ಯುನಿಕೇಶನ್ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಬಹುದು. ಮೇ ಬಿ ಇನ್ 1 ವೀಕ್ ಆರ್ 1 or 2 days ಅಥವಾ ಮೇ ಬಿ ಇನ್ ಅ ಮಂತ್. ಸೊ ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ನ ಅಪ್ರೋಚ್ ಮಾಡ್ತಾರೆ. ಅಂದ್ರೆ ತುಂಬಾ ಸಿಗ್ನಿಫಿಕೆಂಟ್ ಆಗಿ ಬಂದು ಎಲ್ಲಾನು ಕನ್ಫ್ಯೂಸ್ ಮಾಡ್ಕೊಂಡ್ ಬಿಡ್ತಾರೆ, ಹಾಗಲ್ಲ. ಮೇ ಬಿ ಒಂದು ಸ್ಮಾಲ್ ಜೆಸ್ಚರ್ ಇರ್ಬೋದು, ಅಂದ್ರೆ ಹಾಯ್ ಅಂತ ಹೇಳುವಂತದ್ದು ಇರ್ಬೋದು, ಅಥವಾ ಹಾಯ್ ಅಂತ ನಿಮ್ಗೆ ಟೆಕ್ಸ್ಟ್ ಮಾಡುವಂತದ್ದು ಇರ್ಬೋದು. ಸೊ ಈ ತರ ಒಂದು ಮಿನಿಮಮ್ ಕಮ್ಯುನಿಕೇಶನ್ ಇರಬಹುದು. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ಯುನಿಕೇಟ್ ವಿತ್ ಯು ಅಂಡ್ ದಟ್ ವಿಲ್ ಮೇಕ್ ಯು ಹ್ಯಾಪಿ ಇಸ್ ವಾಟ್ ಐ ಆಮ್ ಸೀಯಿಂಗ್. ಓಕೆ, ನೀವು ಅದರಿಂದ ತುಂಬಾ ಖುಷಿ ಆಗ್ತೀರಾ. ಅವರಲ್ಲಾಗಿರೋ ಈ ಒಂದು ಚೇಂಜ್ ಇಂದ, ಅವರಲ್ಲಾಗಿರೋ ಈ ಒಂದು ಬದಲಾವಣೆಯಿಂದ, ಅವರ ಈ ಒಂದು ನಡೆಯಿಂದ ನಿಮ್ಗೆ ತುಂಬಾ ಖುಷಿ ಆಗುವಂತದ್ದು. ಓಕೆ, ಬಟ್ ವಾಟ್ ಐ ಆಮ್ ಸೀಯಿಂಗ್ ಅಂತಂದ್ರೆ ಸಮ್ವೇರ್ ಇವಾಗ ರೈಟ್ ನಾವು ತುಂಬಾ ಒಂಥರ ನೆಗೆಟಿವ್ ಆಗಿದ್ದೀರಾ ನೀವು ಈ ಕನೆಕ್ಷನ್ ರಿಗಾರ್ಡಿಂಗ್. ಸೊ ಟ್ರೈ ಟು ಬಿ ಪಾಸಿಟಿವ್. ಓಕೆ, ತುಂಬಾ ನೆಗೆಟಿವ್ ಆಗ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ನಾನು ಹೇಳ್ದೆ ಅಲ್ಲ, ಈ ವ್ಯಕ್ತಿಯ ಪರ್ಸನಾಲಿಟಿನೇ ಹಾಗೆ, ಅವ್ರು ತುಂಬಾ ರಿಸರ್ವ್ಡ್ ಅಥವಾ ತುಂಬಾ ಬೇಗ ಎಕ್ಸ್ಪ್ರೆಸಿವ್ ಅಲ್ಲ. ಈ ವ್ಯಕ್ತಿ ಎಮೋಷನ್ಸ್ ನ ತುಂಬಾ ಈಸಿಯಾಗಿ ಎಕ್ಸ್ಪ್ರೆಸ್ ಮಾಡಲ್ಲ. ಅವ್ರಿಗೆ ಆ ಒಂದು ಡಿಫಿಕಲ್ಟಿ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ತಾರೆ. ಸೊ ಹಾಗಾಗಿ ನೀವು ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ಸ್ವಲ್ಪ ಪಾಸಿಟಿವ್ ಆಗಿರಿ ಅಂತ ಹೇಳ್ತೀನಿ. ಲೆಟ್ಸ್ ಸಿ ಏನ್ ಗೈಡೆನ್ಸ್ ಇದೆ ನಿಮ್ಗೆ ಅನ್ನೋದನ್ನು ಕೂಡ ಚೆಕ್ ಮಾಡಿ ನೋಡೋಣ. ಓಕೆ, ಅಂಡ್ ಗೈಡೆನ್ಸ್ ನ ನೋಡಿ ನಾನು ಈ ಸೆಷನ್ ಎಂಡ್ ಮಾಡ್ತೀನಿ. ಲೆಟ್ಸ್ ಸಿ ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಟೆಲ್ ಮೀ ಫೈಲ್ ನಂಬರ್ 1 ಏನ್ ಗೈಡೆನ್ಸ್ ಇದೆ. ನಂಬರ್ 1 ಏನ್ ಗೈಡೆನ್ಸ್ ಇದೆ, ಪ್ಲೀಸ್ ಟೆಲ್ ಮೀ. ಗೈಡೆನ್ಸ್ ಇದೆ ಫೈಲ್ ನಂಬರ್ 1 ಗೆ. ಓಕೆ, ನೈಸ್. ಸಿ, ಖಂಡಿತವಾಗ್ಲೂ ಈ ವ್ಯಕ್ತಿ ಓಪನ್ ಅಪ್ ಆಗ್ತಾ ಇದ್ದಾರೆ ಇವಾಗ. ಸ್ವಲ್ಪ ಅವರಲ್ಲಿ ಎನರ್ಜೀಸ್ ಅಲ್ಲಿ 100% ದೇರ್ ಇಸ್ ಸಮ್ ಶಿಫ್ಟ್. ಬಟ್ ದ ಥಿಂಗ್ ಈಸ್, ನೀವು ಆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರ್ಕೂಡ್ದು. ನೋ ನೋ ನೋ. ಓಕೆ, ಯು ಶುಡ್ ನಾಟ್ ಬಿ ಇನ್ ದಿಸ್ ಎಕ್ಸ್ಪೆಕ್ಟೇಷನ್ ದಟ್ ಈ ವ್ಯಕ್ತಿ ಇವಾಗಲೇ ಬಂದ್ಬಿಡ್ತಾರೆ, ನನ್ನ ಹತ್ರ ಹೇಳ್ಕೊಂಡ್ ಬಿಡ್ತಾರೆ. ಆ ನಿರೀಕ್ಷೆಗಳನ್ನ ನೀವು ಖಂಡಿತವಾಗ್ಲೂ ಇಟ್ಕೊಳ್ಳೇಬಾರ್ದು. ನೀವ್ ಇವಾಗ ಹೆಂಗಿರ್ಬೇಕು ಅಂತಂದ್ರೆ ನಿಮ್ಮ ಫೋಕಸ್ ಎಲ್ಲ ನಿಮ್ಮ ಮೇಲೆ ಇರಬೇಕು ಇವಾಗ ರೈಟ್ ನೌ. ಓಕೆ, ಇಲ್ಲಿ ನೋಡಿ 9 ಆಫ್ ಪೆಂಟಕಲ್ಸ್ ಅಂಡ್ 9 ಆಫ್ ವಾಂಡ್ಸ್ ಇಸ್ ಹಿಯರ್. ಅಂಡ್ ಬೈ ದ ವೇ 9 ನಂಬರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, 9 ನಂಬರ್ ಕುಡ್ ಬಿ ಆಲ್ಸೋ ಅ ವೆರಿ ಸಿಗ್ನಿಫಿಕೆಂಟ್ ನಂಬರ್ ಇರಬಹುದು ನಿಮ್ಮ ಕನೆಕ್ಷನ್ ಅಲ್ಲಿ. ಅಂಡ್ ಲುಕ್ ಅಟ್ ದಿಸ್,
ಇವೆರಡು ಕಾರ್ಡ್ಸ್ ಅಲ್ಲೂ ನೋಡಿ ಇವರಿಬ್ರು ಎಷ್ಟು ಒಂಥರ ಆರಾಮಕ್ಕೆ ಒಬ್ಬರೇ ಇದ್ದಾರೆ. ಅಂಡ್ ಇನ್ ದಿಸ್ ಕಾರ್ಡ್ ಆಲ್ಸೋ ಲುಕ್ ಅಟ್ ದ ವೇ ಈ ವ್ಯಕ್ತಿ ಹೇಗೆ ಖುಷಿಯಾಗಿರುವಂತದ್ದು. ಶಿ ಸೋ ಬ್ಯೂಟಿಫುಲ್ ಅಂಡ್ ಅವ್ರ ಖುಷಿ ಮೇಲೆ ಗಮನ ಹರಿಸ್ತಾ ಇರುವಂತದ್ದು, ಖುಷಿಯಾಗಿರುವಂತದ್ದು. ಸೊ ನೀವು ಕೂಡ ಎಲ್ಲೋ ಒಂದ್ ಕಡೆ ನಿಮ್ಮ ಹ್ಯಾಪಿನೆಸ್ ಮೇಲೆ ನೀವು ಫೋಕಸ್ ಮಾಡಬೇಕು. ಓಕೆ, ಸಮ್ವೇರ್ ಒಂಥರ ನೀವ್ ಹೆಂಗೆ ಇರ್ಬೇಕು ಅಂತ ಅಂದ್ರೆ, ಇವಾಗ ನನ್ನ ಲೈಫ್ ಅಲ್ಲಿ ನನಗೇನ್ ಬೆಸ್ಟ್ ಇದೆ ಅದು ನನಗೆ ಸಿಗುತ್ತೆ. ಮೇ ಬಿ ಇಫ್ ಇಟ್ಸ್ ದಿಸ್ ಪರ್ಸನ್ ಆದ್ರೂ ಓಕೆ, ಅಥವಾ ಇಫ್ ಈ ಪರ್ಸನ್ ಅಲ್ಲದೆ ಇದ್ರೂ ಕೂಡ ವಾಟ್ ಎವರ್ ಇಟ್ ಈಸ್, ಯೂನಿವರ್ಸ್ ನನಗೆ ಏನ್ ಬೆಸ್ಟ್ ಇದೆ ಅದನ್ನೇ ನನಗೆ ಕೊಡುತ್ತೆ. ಆ ಒಂದು ನಂಬಿಕೆ, ಆ ಒಂದು ಬಿಲೀಫ್ ಸಿಸ್ಟಮ್ ನಿಮ್ಮಲ್ಲಿ ಸ್ಟ್ರಾಂಗ್ ಆಗಿರಬೇಕು. ನಿಮ್ಮ ಗ್ರೋತ್ ಕಡೆಗೆ ಯು ಜಸ್ಟ್ ಗೋ ಫಾರ್ವರ್ಡ್ ಟುವರ್ಡ್ಸ್ ಯುವರ್ ಗ್ರೋತ್. ನಿಮ್ಮ ಗ್ರೋತ್ ಕಡೆಗೆ ನೀವು ಹೆಜ್ಜೆ ಹಾಕಿ, ನಿಮ್ಮ ಅಬಂಡೆನ್ಸ್ ಕಡೆಗೆ ನೀವು ಮುಂದೆ ಹೋಗಿ, ಆ ಒಂದು ಕಡೆಗೆ ನಿಮ್ಮ ಎನರ್ಜೀಸ್ನೆಲ್ಲ ಫೋಕಸ್ ಮಾಡಿ, ಆ ಒಂದು ಕಡೆಗೆ ನಿಮ್ಮ ಎನರ್ಜೀಸ್ ಎಲ್ಲ ಶಿಫ್ಟ್ ಆಗ್ಲಿ. ಈ ವ್ಯಕ್ತಿ ನೋಡಿ, ಇಲ್ಲಿ ಹುಡುಗಿ ನೋಡಿ, ಮೇ ಬಿ ಎಷ್ಟು ಖುಷಿಯಾಗಿದ್ದಾರೆ ಅಲ್ವಾ. ಲುಕ್ ಅಟ್ ದ ವೇ ಶಿ ಇಸ್ ಫೋಕಸಿಂಗ್ ಓನ್ಲಿ ಆನ್ ಹರ್ ಸೆಲ್ಫ್. ನೀವು ಯಾರೇ ಆಗಿರ್ಬೋದು, ಮೇ ಬಿ ಇಟ್ಸ್ ಅ ಮೇಲ್ ಆರ್ ಅ ಫೀಮೇಲ್, ಹಿ ಆರ್ ಶಿ, ಹೂಎವರ್ ಇಟ್ ಈಸ್. ನನ್ಗೆ ಗೊತ್ತು ಸಾಕಷ್ಟು ಜನ ಈಗ ಆಲ್ರೆಡಿ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ. ಸೊ ನೀವು ಯಾರೇ ಆಗಿರ್ಬೋದು, ನಾನು ಹೇಳೋದಿಷ್ಟೇನೆ, ನಿಮ್ಮ ಎನರ್ಜಿ ಕಡೆ, ನಿಮ್ಮ ಗ್ರೋತ್ ಕಡೆ ಮಾತ್ರ ನಿಮ್ಮ ಫೋಕಸ್ ಇರಬೇಕು. ಈ ವ್ಯಕ್ತಿ ಲೈಫಲ್ಲಿ ಏನೇ ಆಗ್ತಿರ್ಬೋದು ಅದನ್ನ ಬಿಟ್ಬಿಡಿ. ಮೇ ಬಿ ಕನೆಕ್ಷನ್ ಅಲ್ಲಿ ವ್ಯಕ್ತಿ ಏನೇ ಮಾಡ್ತಿರ್ಬೋದು, ಯು ಶುಡ್ ನಾಟ್ ಕೇರ್ ಅಬೌಟ್ ದಟ್ ರೈಟ್ ನೌ. ನಿಮ್ಮ ಎನರ್ಜೀಸ್ಗೆ ಟ್ಯಾಪ್ ಮಾಡಿ. ಬಿಕಾಸ್ ಎಲ್ಲೋ ಒಂದ್ ಕಡೆ ಎಂಪರರ್ ಅಲಾಂಗ್ ವಿತ್ ದಟ್ ಕ್ವೀನ್ ಆಫ್ ಕಪ್ಸ್ ಇಸ್ ಆಲ್ಸೋ ಹಿಯರ್. ಸೊ ಸಮ್ವೇರ್ ಈ ವ್ಯಕ್ತಿ ಒಂಥರ ಇನ್ನೂ ಅವರ ಫೆಮಿನೈನ್ ಎನರ್ಜೀಸ್ ಏನಿದೆ ಅದ್ರ ಕಡೆಗೆ ಅವ್ರು ಇನ್ನೂ ಟ್ಯಾಪ್ ಮಾಡಿಲ್ಲ. ದೇ ಆರ್ ಇನ್ ದಿಸ್ ವೆರಿ ಮ್ಯಾಸ್ಕ್ಲೈನ್ ಎನರ್ಜಿ, ವೆರಿ ಒಂಥರ ಒಂದು ಡಾಮಿನೇಟಿಂಗ್ ಎನರ್ಜಿನಲ್ಲೇ ಇದ್ದಾರೆ. ಅವರ ಫೆಮಿನೈನ್ ಸೈಡ್ಗೆ ಅಥವಾ ಒಂದು ಫೆಮಿನೈನ್ ಎನರ್ಜೀಸ್ ಏನಿದೆ ಅದನ್ನ ಇನ್ನೂ ಅವ್ರು ಟ್ಯಾಪ್ ಮಾಡಿಲ್ಲ. ಸೊ ಅಲ್ಲಿವರೆಗೂ ಲೆಟ್ ದಮ್ ಟ್ಯಾಪ್ ಟು ದೇರ್ ಫೆಮಿನೈನ್ ಎನರ್ಜಿ. ಸೊ ಅಲ್ಲಿವರೆಗೂ ನೀವು ಸ್ವಲ್ಪ ಆರಾಮಕ್ಕೆ ಖುಷಿಯಾಗಿ ನಿಮ್ಮ ಗ್ರೋತ್ ಮೇಲೆ, ನಿಮ್ಮ ಸಕ್ಸಸ್ ಮೇಲೆ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ಅಂಡ್ ಯಾವುದೇ ಕಾರಣಕ್ಕೂ ಅದು ಶಿಫ್ಟ್ ಆಗಬಾರ್ದು. ಈ ವ್ಯಕ್ತಿ ಇರ್ಲಿ ಬಿಡ್ಲಿ ಏನೇ ಆಗ್ಲಿ, ನಿಮ್ಮ ಹ್ಯಾಪಿನೆಸ್, ಈ ಎನರ್ಜಿ ಏನಿದೆ ದಟ್ ಶುಡ್ ನಾಟ್ ಗೋ ಅಟ್ ಎನಿ ಕಾಸ್ಟ್. ಓಕೆ, ಎಲ್ಲೋ ಒಂದ್ ಕಡೆ ನೀವು ಆಲ್ರೆಡಿ ಈಗ ಒಂದು ಸ್ಪಿರಿಚುವಲ್ ಜರ್ನಿಗೆ ಬಂದಿದ್ದೀರಾ ಪೈಲ್ ನಂಬರ್ 1. ಬಿಕಾಸ್ ನೀವು ಆಲ್ರೆಡಿ ಇವಾಗ ಟ್ಯಾರೋ ರೀಡಿಂಗ್ ನೋಡ್ತಾ ಇದ್ದೀರಾ. ಈ ಟ್ಯಾರೋ ರೀಡಿಂಗ್ ಅಥವಾ ಈ ತರದ್ರಲ್ಲೆಲ್ಲಾನು ಆಸಕ್ತಿ ವಹಿಸ್ತಾ ಇದ್ದೀರಾ ಅಂತಂದ್ರೆ ಇಟ್ಸ್ ಫಾರ್ ಶೋರ್, ಐ ಕ್ಯಾನ್ ಗ್ಯಾರಂಟಿ ಯು ದಟ್ ಯು ಆರ್ ಆಲ್ರೆಡಿ ಇನ್ ದಿಸ್ ಈ ಸ್ಪಿರಿಚುವಲ್ ಪಾತ್ ಅಲ್ಲಿ, ಈ ಸ್ಪಿರಿಚುವಲ್ ಜರ್ನಿನಲ್ಲಿ ನೀವು ಆಲ್ರೆಡಿ ಇದ್ದೀರಾ. ಇವಾಗ ಸಮ್ವೇರ್ ನೀವು ಆ ಡಿವೈನ್ ಜೊತೆ ಒಂದು ಕನೆಕ್ಷನ್ ನೀವು ಆಲ್ರೆಡಿ ಫಾರ್ಮ್ ಮಾಡ್ಕೊಳ್ತಾ ಇದ್ದೀರಾ. ಮೇ ಬಿ ಈ ಒಂದು ಜರ್ನಿನಲ್ಲಿ ಯು ಮೇ ಬಿ ಅಲೋನ್, ನೀವು ಒಬ್ಬರೇನೆ ಕೂಡ ಲ್ಯಾಂಡ್ ಆಗಿರುವಂತದ್ದು ಇರಬಹುದು. ಈ ಪರ್ಸನ್ ನಿಮ್ ಜೊತೆ ಇಲ್ದೇನೆ ಇರಬಹುದು. ಬಟ್ ಸಮ್ವೇರ್ ಇವನ್ ಐ ಆಮ್ ಸೀಯಿಂಗ್ ಒಂಥರ ಯು ಆರ್ ಎಕ್ಸ್ಟ್ರೀಮ್ಲಿ ಡಿಪೆಂಡಿಂಗ್ ಆನ್ ದಿಸ್ ಪರ್ಸನ್. ನಿಮ್ಮ ಖುಷಿಗೆ ಈ ವ್ಯಕ್ತಿ ಮೇಲೆ ನೀವು ತುಂಬಾ ಡಿಪೆಂಡ್ ಆಗ್ತಾ ಇದ್ದೀರಾ. ತುಂಬಾ ಹೆಚ್ಚು ಫೋಕಸ್ ಅವ್ರ ಮೇಲೆ ಇರುವಂತದ್ದು. ಸೊ ಹಾಗಾಗಿ ಎಲ್ಲಿವರೆಗೂ ನೀವು ಈ ವ್ಯಕ್ತಿಗೋಸ್ಕರ ನಿಮ್ಮ ಖುಷಿನ ಈ ವ್ಯಕ್ತಿ ಕೈಗೆ ಕೊಟ್ಟು ನೀವು ಅವ್ರಿಗೋಸ್ಕರ ಎಕ್ಸ್ಟ್ರೀಮ್ ಆಗಿ ಈ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರ್ತೀರ, ಅಲ್ಲಿವರೆಗೂ ಕೂಡ ಯೂನಿಯನ್ ಬಗ್ಗೆ ದಯವಿಟ್ಟು ಮರ್ತು ಬಿಡಿ. ಯೂನಿಯನ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್. ನಿಮ್ಮ ಎನರ್ಜೀಸ್ ಮೇಲೆ, ನಿಮ್ಮ ಒಂದು ಪೊಟೆನ್ಶಿಯಲ್ಗೆ ನೀವು ಟ್ಯಾಪ್ ಎಲ್ಲಿವರೆಗೂ ಮಾಡಲ್ವೋ ಅಲ್ಲಿವರೆಗೂ ಯೂನಿವರ್ಸ್ ನಿಮ್ಮಿಬ್ರು ಮಧ್ಯೆ ಹೀಗೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾನೆ ಇರುತ್ತೆ. ಸೊ ಇಲ್ಲಿ ಒಂದು ಲೆಸನ್ ನೀವೇನ್ ಮೇಜರ್ ಆಗಿ ಕಲಿಬೇಕು ಅಂತ ಅಂದ್ರೆ, ನಾನು ಹೇಳ್ದಲ್ವಾ, ನೀವು ಆಲ್ರೆಡಿ ಆರ್ ಇನ್ ದಿಸ್ ಸ್ಪಿರಿಚುವಲ್ ಜರ್ನಿ ಸಿನ್ಸ್ ಯು ಆರ್ ವಾಚಿಂಗ್ ಆಲ್ ದಿಸ್ ಟ್ಯಾರೋ ರೀಡಿಂಗ್ಸ್, ಎವ್ರಿಥಿಂಗ್. ಟ್ಯಾರೋ ರೀಡರ್ಸ್ ಹತ್ರ ಹೋಗ್ತಿರುವಂತದ್ದಾಗಿರ್ಬೋದು. ಸೊ ಯು ಆರ್ ಆಲ್ರೆಡಿ ಇನ್ ದಿಸ್ ಸ್ಪಿರಿಚುವಲ್ ಜರ್ನಿ. ಓಕೆ, ಹಾಗಾಗಿ ಈ ಸ್ಪಿರಿಚುವಲ್ ಜರ್ನಿನಲ್ಲಿ ಇದೇ ತರ ನೀವು ಮೂವ್ ಆಗ್ಬೇಕೆ ಹೊರತು ಈ ವ್ಯಕ್ತಿಗೋಸ್ಕರ ನಿಮ್ಮ ಮೆಂಟಲ್ ಎನರ್ಜಿನ, ನಿಮ್ಮ ಮೆಂಟಲ್ ಪೀಸ್ನ ಎಲ್ಲಾನು ನೀವು ಡಿಸ್ಟ್ರಾಯ್ ಮಾಡ್ಕೊಳ್ತಾ ಹೋದ್ರೆ ಖಂಡಿತವಾಗ್ಲೂ ಅದಿನ್ನೂ ನಿಮ್ಗೊಂಥರ ಈ ಗ್ರೋತ್ ಏನಿದೆ ಅಥವಾ ಈ ಒಂದು ಯೂನಿಯನ್ ಏನಿದೆ ಅದಿನ್ನೂ ಡಿಲೇ ಆಗ್ತಾ ಹೋಗುವಂಥದ್ದು. ಸೊ ಹಾಗಾಗಿ ಹೆಚ್ಚು ನಿಮ್ಮ ಸಕ್ಸಸ್ ಮೇಲೆ ನೀವು ಗಮನ ಕೊಡಿ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ, ನಿಮ್ಮ ಎನರ್ಜೀಸ್ನ ನೀವು ಟ್ಯಾಪ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ನಿಮ್ಮ ಪೊಟೆನ್ಶಿಯಲ್ ಏನಿದೆ ಅದನ್ನ ಫುಲ್ ಯೂಸ್ ಮಾಡ್ಕೊಳ್ಳಿ ಒಂದು ಒಳ್ಳೆ ರೀತಿಯಲ್ಲಿ, ಒಂದು ಒಳ್ಳೆ ಕಾಸ್ಗೋಸ್ಕರ ಅಂತ ಹೇಳ್ತಾ ಇಷ್ಟ ಆಗಿತ್ತು ನಿಮ್ ರೀಡಿಂಗ್ ಪೈಲ್ ನಂಬರ್ 1. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಅಂತ. ಇವತ್ತಿನ ಈ ರೀಡಿಂಗ್ ರೆಸನೇಟ್ ಆಗಿದೆ ಅಂತ ಅಂದ್ರೆ ನೀವು ನನ್ನ ಹತ್ರ ಪರ್ಸನಲ್ ರೀಡಿಂಗ್ ಕೂಡ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಪರ್ಸನಲ್ ರೀಡಿಂಗ್ ಗೆ ಬೇಕಾಗಿರುವಂತಹ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿದೆ ಅದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಂಡ್ ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ಅಂಡ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಇಂಡಿಕೇಟ್ ಮಾಡಿ, ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಫೀಡ್ಬ್ಯಾಕ್ ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಅಂಡ್ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್, ಗುಡ್ ಬೈ. ವೆಲ್ಕಮ್ ಪೈಲ್ ನಂಬರ್ 2, ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಹಾಗಿದ್ರೆ ಬನ್ನಿ, ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವರ ಕರೆಂಟ್ ಎನರ್ಜೀಸ್ ಏನು, ಥಾಟ್ಸ್ ಅಂಡ್ ಫೀಲಿಂಗ್ಸ್ ಏನು ನಿಮ್ ಕಡೆಗೆ, ಹಾಗೆ ಈ ಕನೆಕ್ಷನ್ ಕಡೆಗೆ ಅನ್ನೋದನ್ನೆಲ್ಲ ಚೆಕ್ ಮಾಡಿ ನೋಡೋಣ. ಈ ಒಂದು ಸ್ಪೆಷಲ್ ಪರ್ಸನ್ ಯಾರು ಕೂಡ ಆಗಿರ್ಬೋದು, ಅಂದ್ರೆ ನಿಮ್ಮ ಫ್ರೆಂಡ್ ಕೂಡ ಆಗಿರಬಹುದು, ಮೇ ಬಿ ನಿಮ್ಮ ಸ್ಪೌಸ್ ಕೂಡ ಆಗಿರ್ಬೋದು, ನಿಮ್ಮ ಕ್ರಶ್ ಆಗಿರ್ಬೋದು, ನಿಮ್ ಎಕ್ಸ್ ಆಗಿರ್ಬೋದು, ಹೂ ಎವರ್ ಇಟ್ ಈಸ್. ಓಕೆ, ಯಾರೇ ಆಗಿದ್ರು ಕೂಡ ಅವರು ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಅವರ ಎಮೋಷನ್ಸ್ ಏನು ಇತ್ತೀಚಿನ ದಿನಗಳಲ್ಲಿ, ಕನೆಕ್ಷನ್ ಕಡೆಗೆ, ನಿಮ್ ಕಡೆಗೆ, ಇದನ್ನೆಲ್ಲಾನು ನಾವು ಚೆಕ್ ಮಾಡಿ ನೋಡೋಣ ಇವತ್ತು. ಓಕೆ, ಅಂಡ್ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ ನನಗೆ ಯಾಕೋ ಕೆಲವು ಕನ್ಫರ್ಮೇಶನ್ ಸೈನ್ಸ್ ನ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಕೆಲವು ಕನ್ಫರ್ಮೇಶನ್ ಸೈನ್ಸ್ ನಾನು ನಿಮಗೆ ಕೊಡ್ತೀನಿ, ಅದು ಮ್ಯಾಚ್ ಆಗುತ್ತಾ ನೋಡಿ. ಅಂಡ್ ಅದು ಮ್ಯಾಚ್ ಆಗಿಲ್ಲ ಅಂದ್ರೂ ಕೂಡ ನೀವು ಸ್ಟಿಲ್ ಯು ಕ್ಯಾನ್ ವಾಚ್. ನೀವೇನಾದ್ರು ಪೈಲ್ ನಂಬರ್ 2 ನ ಸೆಲೆಕ್ಟ್ ಮಾಡಿಕೊಂಡು
ಇಂಟ್ಯೂಟಿವ್ ಆಗಿ ಪಿಕ್ ಮಾಡಿ ಆ ಕಾರ್ಡ್ನ ನೀವು ಬಂದಿದ್ರೆ ದೆನ್ ಆಲ್ಸೋ ಯು ಕ್ಯಾನ್ ವಾಚ್. ಬಟ್ ಕೆಲವು ಕನ್ಫರ್ಮೇಶನ್ ಸೈನ್ಸ್ ಕೊಡೋದ್ರಿಂದ ನಿಮ್ಗೆ ಅದೇನಾದ್ರು ಮ್ಯಾಚ್ ಆದ್ರೆ ಖಂಡಿತವಾಗ್ಲೂ ಇದನ್ನು ನಿಮಗೆ ಹೆಚ್ಚು ರೆಸೊನೇಟ್ ಆಗುತ್ತೆ ಅನ್ನೋದು ನನಗೆ ಒಂದು ಇದು. ಸೊ ಹಾಗಾಗಿ ಐ ಗಿವ್ ಯು ಸರ್ಟನ್ ಕನ್ಫರ್ಮೇಶನ್ ಸೈನ್ಸ್. ನಿಮ್ಗೆ ಏನಾದರೂ ಅದು ಮ್ಯಾಚ್ ಆಗುತ್ತೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನೀವು ಈ ವಿಡಿಯೋನ ವಾಚ್ ಮಾಡ್ಬೋದು, ಇಲ್ಲ ಅಂದ್ರೂ ಕೂಡ ವಾಚ್ ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಸಿ. ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. Confirmation signs in my pile number 2. Whoever is watching for my pile number 2, give me certain confirmation signs. Okay. Okay, magician, fine, bottom. Okay. ರೀಸೆಂಟ್ ಆಗಿ ನೀವೇನಾದ್ರೂ ನಿಮ್ಗೇನಾದ್ರು ಹುಷಾರ್ ತಪ್ಪಿದ್ರೆ ಅಥವಾ ನೀವು ಹುಷಾರ್ ತಪ್ಪಿ ಏನಾದ್ರು ಒಂದು ಮೆಡಿಸಿನ್ ನ ತಗೊಳ್ತಾ ಇದ್ರೆ, ಲೈಕ್ ಯಾವ್ದೋ ಒಂದು ಟ್ಯಾಬ್ಲೆಟ್ ಅಥವಾ ಏನಾದ್ರು ಈ ತರ ಇಂಜೆಕ್ಷನ್ಸ್ ತಗೊಂಡಿರ್ಬೋದು, ಸಮಥಿಂಗ್ ನೀವೇನಾದ್ರು ಹುಷಾರ್ ತಪ್ಪಿದ್ರೆ ಈಗ ರೀಸೆಂಟ್ ಡೇಸ್ ಅಲ್ಲಿ, ದೆನ್ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಅಂಡ್ ಆಲ್ಸೋ ನೀವು ಏನಾದ್ರು ಒಂದು ಮೆಡಿಸಿನ್ ತಗೊಂಡಿದ್ರೆ, ಯಾವ್ದಾದ್ರು ಒಂದು ಟ್ಯಾಬ್ಲೆಟ್ಸ್ ಈಗ ಬೆಳಗ್ಗೆನೋ ಅಥವಾ ಈಗ ರಾತ್ರಿ, ಹಿಂದಿನ ದಿನ ರಾತ್ರಿ, ಸೊ ಈ ತರ ಏನಾದ್ರು ನೀವು ಯಾವ್ದಾದ್ರು ಒಂದು ಟ್ಯಾಬ್ಲೆಟ್ ತಗೊಂಡಿದ್ರೆ ಕಾರಣ ಯಾವ್ದೋ ಒಂದು ಕೆಲವು ಹುಷಾರಿಲ್ಲ ಅಂತ, ದೆನ್ ಆಲ್ಸೋ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಅಂಡ್ ತುಲಾರಾಶಿ ನನಗೆ ಮೇಜರ್ ಆಗಿ ಕಾಣಿಸ್ತಾ ಇದೆ. ಅಂದ್ರೆ ಓಕೆ, ತುಲಾರಾಶಿ ಅಥವಾ ಕರ್ಕಟಕ ರಾಶಿನವರು ಕೂಡ ನನಗೆ ಕಾಣಿಸ್ತಾ ಇದೆ. ಬಟ್ ಸಿಗ್ನಿಫಿಕೆಂಟ್ ಆಗಿ ನನಗೆ ತುಲಾರಾಶಿ ಕಾಣಿಸ್ತಾ ಇರೋದ್ರಿಂದ ಮೇ ಬಿ ನಿಮ್ದಾಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಆಗಿರಬಹುದು, ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರದ್ದು ತುಲಾರಾಶಿ ಆಗಿದ್ರೆ ಅಥವಾ ಕರ್ಕಟಕ ರಾಶಿ ಆಗಿದ್ರೆ, ದೆನ್ ಆಲ್ಸೋ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಓಕೆ, ಅಂಡ್ ನೀವೇನಾದ್ರೂ ರೀಸೆಂಟ್ ಆಗಿ ಯಾವ್ದಾದ್ರು ಒಂದು ಮೂವಿ ವಾಚ್ ಮಾಡಿದ್ರೆ, ಆ ಮೂವಿನಲ್ಲಿ ಕೆಲವೇನಾದ್ರು ಈ ಓಷನ್ ಅಥವಾ ನೀರು, ನದಿ, ಈ ತರ ಯಾವ್ದಾದ್ರು ಒಂದು ಸೀನ್ಸ್ ಇದ್ದು, ಸೊ ಅಂತ ಒಂದು ಮೂವಿ ವಾಚ್ ಮಾಡಿದ್ರು ಕೂಡ ದೆನ್ ಆಲ್ಸೋ ದಿಸ್ ರೀಡಿಂಗ್ ಇಸ್ ಫಾರ್ ಯು, ಬಿಕಾಸ್ ಲಾಟ್ ಆಫ್ ಬ್ಲೂ ಅಂಡ್ ನೀರು ಎಲ್ಲ ಕಾಣಿಸ್ತಾ ಇದೆ ನನಗೆ. ಸೊ ದೆನ್ ಆಲ್ಸೋ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಓಕೆ, ಅಂಡ್ ನಿಮ್ಮ ಮನೆ ಸುತ್ತ ಏನಾದ್ರು ಒಂದು ಗಾರ್ಡನ್ ಇದ್ದು, ಆ ಗಾರ್ಡನ್ ಅಲ್ಲಿ ನೀವೇನಾದ್ರು ತರಕಾರಿ ಏನಾದ್ರು ಒಂದೆರಡು ತರಕಾರಿ ಕೂಡ ಬೆಳೆದಿದ್ರು, ದೆನ್ ಆಲ್ಸೋ ದಿಸ್ ರೀಡಿಂಗ್ ಇಸ್ ಫಾರ್ ಯು. ದೆನ್ ವಾಟ್ ಎಲ್ಸ್? ಅಂಡ್ ರೀಸೆಂಟ್ ಆಗಿ ನೀವೇನಾದ್ರೂ ಹೇರ್ ಕಟ್ ಮಾಡಿಸಿದ್ರೆ ಅಥವಾ ಈ ವ್ಯಕ್ತಿ ಏನಾದ್ರು ಹೇರ್ ಕಟ್ ಮಾಡಿಸಿದ್ರು ಕೂಡ, ದೆನ್ ಆಲ್ಸೋ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಅಂಡ್ ಸಮಥಿಂಗ್ ಇಸ್ ರಿಲೇಟೆಡ್ ಟು ಕೋರ್ಟ್ ಕೇಸ್. ಓಕೆ, ಏನೋ ಒಂದು ಕೋರ್ಟ್ ಕೇಸ್ ಈ ತರ ಏನೋ ನಾನು ಸಿಗ್ನಿಫಿಕೆಂಟ್ ಆಗಿ ನೋಡ್ತಾ ಇದ್ದೀನಿ. ಮೇ ಬಿ ನೀವೇನಾದ್ರು ಕೋರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಅಥವಾ ಯಾವ್ದಾದ್ರು ಒಂದು ಇಶ್ಯೂ ನಿಮ್ಮ ರೈಟ್ ನಾವು ಏನಾದ್ರು ಒಂದು ಕೋರ್ಟ್ ಕೇಸ್ ನಡೀತಾ ಇದ್ರೆ ನಿಮ್ಮ ಲೈಫ್ ಅಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಲಿ, ದೆನ್ ಆಲ್ಸೋ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಅಥವಾ ನೀವೇನಾದ್ರೂ ಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ, ಅಂದ್ರೆ ನೀವೇನಾದ್ರು ಅಡ್ವೊಕೇಟ್ ಆಗಿದ್ರೆ ಅಥವಾ ಜಡ್ಜ್ ಆಗಿದ್ರೆ ಅಥವಾ ಲಾ ಸ್ಟೂಡೆಂಟ್ ಆಗಿದ್ರು ಕೂಡ, ದೆನ್ ಆಲ್ಸೋ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಅಂಡ್ ಅಡ್ವೊಕೇಟ್ ಅಂತ ಅಂದಾಗ ಮೇ ಬಿ ನಿಮ್ ಪರ್ಸನ್ ಕೂಡ ಆಗಿರಬಹುದು. ಓಕೆ, ಸೊ ನಿಮ್ ಪರ್ಸನ್ ಏನಾದ್ರು ಅಡ್ವೊಕೇಟ್ ಆಗಿದ್ರೆ ಅಥವಾ ಸಮಥಿಂಗ್ ರಿಲೇಟೆಡ್ ಟು ಕೋರ್ಟ್ ಅಲ್ಲಿ ಅವ್ರ ಮನೆ ಫ್ಯಾಮಿಲಿ ಕೋರ್ಟ್ ಕೇಸ್ ನಡೀತಾ ಇದ್ರೆ ಅಥವಾ ಫ್ಯಾಮಿಲಿಲಿ ಅವ್ರ ಕೋರ್ಟ್ ರಿಲೇಟೆಡ್ ಇದ್ರಲ್ಲಿ ಕೆಲಸ ಮಾಡ್ತಿದ್ರು ಕೂಡ, ದೆನ್ ಆಲ್ಸೋ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಅಂಡ್ ವಾಟ್ ಎಲ್ಸ್ ಐ ಕ್ಯಾನ್ ಸಿ? ಓಕೆ, ನಿಮ್ಮಿಬ್ರು ಮಧ್ಯೆ ತುಂಬಾ ಹೆವಿ ಏಜ್ ಗ್ಯಾಪ್ ಇದ್ರೆ, ಓಕೆ, ತುಂಬಾ ಏಜ್ ಗ್ಯಾಪ್ ಪ್ರಾಮಿನೆಂಟ್ ಆಗಿದ್ರೆ ನಿಮ್ಮಿಬ್ರು ಮಧ್ಯೆ, ದೆನ್ ಆಲ್ಸೋ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಅಂಡ್ ನಿಮ್ಮ ಬರ್ತ್ ಚಾರ್ಟ್ ಅಲ್ಲಿ ಬುಧ ಗ್ರಹ ಬಂದು ಪ್ರಾಮಿನೆಂಟ್ ಆಗಿ ಇದ್ರೆ, ನಿಮ್ಮ ಸ್ಪೆಷಲಿ ಇನ್ ದ 7th ಹೌಸ್ ಅಲ್ಲಿ 7ನೇ ಮನೆಯಲ್ಲಿ ಬುಧದ ಎನರ್ಜಿ ಪ್ರಾಮಿನೆಂಟ್ ಆಗಿದ್ರೆ, ಅಥವಾ ನಿಮ್ಮ ಆತ್ಮಕಾರಕ ಬಂದು ಬುಧ ಆಗಿದ್ರೆ, ಅಂದ್ರೆ ಮರ್ಕ್ಯುರಿ. ಓಕೆ, ಇಫ್ ಯು ಆರ್ ರೂಲ್ಡ್ ಬೈ ಮರ್ಕ್ಯುರಿ ಇನ್ ಯುವರ್ ಚಾರ್ಟ್, ದೆನ್ ಆಲ್ಸೋ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಎಸ್, ಐ ಥಿಂಕ್ ಐ ಹ್ಯಾವ್ ಗಿವನ್ ಸಾಕಷ್ಟು ಸೈನ್ಸ್ ನಾನು ಕೊಟ್ಟಿದ್ದೀನಿ ಅಂತ. ಲೆಟ್ಸ್ ಸಿ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜೀಸ್ ಏನು, ಅವ್ರ ಥಾಟ್ಸ್ ಅಂಡ್ ಫೀಲಿಂಗ್ಸ್ ಏನು, ಎಮೋಷನ್ಸ್ ಏನು ನಿಮ್ ಕಡೆಗೆ, ಈ ಕನೆಕ್ಷನ್ ಕಡೆಗೆ ಅನ್ನೋದನ್ನ ಈಗ ಚೆಕ್ ಮಾಡಿ ನೋಡೋಣ. ಓಕೆ, ಅಂಡ್ ಶಫಲ್ ಮಾಡ್ಬೇಕಾದ್ರೆ ಆದಷ್ಟು ಶಫಲಿಂಗ್ ಪಾರ್ಟ್ನ ಸ್ಕಿಪ್ ಮಾಡದೆ ನೋಡಿ. ಅಂಡ್ ಯಾವಾಗೆಲ್ಲ ನಾನು ಶಫಲ್ ಮಾಡ್ತಾ ಇರ್ತೀನಿ, ಆದಷ್ಟು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಿ. ಅಂಡ್ ಸ್ವಲ್ಪ ಏನೋ ಕಾಮ್ ಅಂಡ್ ಕಂಪೋಸ್ಡ್ ಆಗಿರಿ. ಅವ್ರ ಜೊತೆ ಕಳೆದಿರುವಂತ ಒಂದು ಸ್ವೀಟ್ ಮೆಮೊರೀಸ್ ಇದ್ರೆ ಅದ್ರ ಬಗ್ಗೆ ಹೆಚ್ಚು ಥಿಂಕ್ ಮಾಡಿ. ಅವ್ರ ಫೋಟೋ ಇದ್ರೆ ಫೋಟೋನ ನೋಡಬಹುದು, ಅವ್ರ ಹೆಸರನ್ನು ಕೂಡ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಬಹುದು. ಓಕೆ, please tell me what are the current energies, what are the current energies?
ಐ ಡೂ ಫೀಲ್ ಒಂಥರ ಈ ಕನೆಕ್ಷನ್ ತುಂಬಾ ಸ್ಲೋ ಆಗಿ ಮೂವ್ ಆಗ್ತಾ ಇದೆ ಅಂತ. ಓಕೆ, ದಿಸ್ ಪರ್ಸನ್ ಇಸ್ ವೆರಿ ಸ್ಲೋ. ಏನೇ ಒಂದು ಆಕ್ಷನ್ ತಗೊಳ್ಬೇಕಾದ್ರೂ ಅಷ್ಟು ಒಂಥರ ಕ್ವಿಕ್ ಡಿಸಿಷನ್ಸ್ ತಗೊಳ್ಳೋಂತ ಪರ್ಸನ್ ಅಲ್ಲ. ತುಂಬಾ ಒಂಥರ ವೆರಿ ಸ್ಲೋ ಯೋಚನೆ ಮಾಡಿ ನಿಧಾನಕ್ಕೆ ನಿರ್ಧಾರಗಳು ತಗೊಳ್ತಾರೆ. ಸೊ ಆ ತರಹದ ವ್ಯಕ್ತಿ. ಅಂಡ್ ಹಾಗಾಗಿ ನಿಮ್ಮ ಕನೆಕ್ಷನ್ ಕೂಡ ತುಂಬಾ ಒಂಥರ ಸ್ಲೋ ಮೂವ್ಮೆಂಟ್ ನನಗೆ ಫೀಲ್ ಆಗ್ತಾ ಇದೆ. ಓಕೆ, ದಟ್ ಈಸ್ ವಾಟ್ ದ ಎನರ್ಜೀಸ್ ಐ ಆಮ್ ಪಿಕಿಂಗ್. ಚಾರಿಯಟ್. ಓಕೆ, ಸಿ ಐ ಥಿಂಕ್ ದ ಥಿಂಗ್ಸ್ ಆರ್ ಶಿಫ್ಟಿಂಗ್ ಅಂತ. ಇವಾಗ ಈ ವ್ಯಕ್ತಿ ಎಲ್ಲೋ ಒಂದ್ ಕಡೆ ಚಾರಿಯಟ್ ಇರೋದ್ರಿಂದ, ಸಿ ವಿತ್ ದ ಚಾರಿಯಟ್ ಕಾರ್ಡ್ ಈ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ಇವಾಗ ಇಷ್ಟ ದಿನ ಏನ್ ಕನೆಕ್ಷನ್ ಅಲ್ಲಿ ತುಂಬಾ ಸ್ಲೋ ಮೂವ್ಮೆಂಟ್ ಇತ್ತು, ಸಮ್ವೇರ್ ದೇ ವಾಂಟ್ ಟು ನಾವ್ ಕಮ್ ಟುವರ್ಡ್ಸ್ ಯು, ನಿಮ್ ಹತ್ರ ಬರಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡ್ತಾ ಇರುವಂತದ್ದು. ಲುಕ್ ಅಟ್ ದ ವೇ, ಈ ಕಾರ್ಡ್ ನ ನೋಡಿ ನೀವು. ಈ ವ್ಯಕ್ತಿ ಹೇಗೆ ಇಲ್ಲಿ ಕೂತ್ಕೊಂಡಿದ್ದಾರೆ. ಅಂಡ್ ಹಾರ್ಸ್ ಇದೆ. ಹಾರ್ಸ್ ಯಾವಾಗ್ಲೂ ಇಂಡಿಕೇಟ್ಸ್ ಸ್ಪೀಡ್ ಅಲ್ವಾ. ಸೊ ಇಷ್ಟ ದಿನ ಇದು ಒಂದೊಂಥರ ತುಂಬಾ ಸ್ಲೋ ಮೂವ್ಮೆಂಟ್ ಅಲ್ಲಿ ಇದ್ದಂತ ಕನೆಕ್ಷನ್, ತುಂಬಾ ನಿಧಾನವಾಗಿ ಒಂಥರ ಎಲ್ಲಾ ಡಿಸಿಷನ್ಸ್ ತಗೊಳ್ತಾ ಇದ್ದಂತ ಈ ವ್ಯಕ್ತಿ ಇವಾಗ ಅವ್ರಿಗೆ ಏನೋ ಒಂದು ಈ ಕನೆಕ್ಷನ್ ಏನಾದ್ರು ಮಾಡಬೇಕು, ದೇ ವಾಂಟ್ ಟು ರಿಯಲಿ ಟೇಕ್ ಅನ್ ಆಕ್ಷನ್. ಅವ್ರ ಮನಸ್ಸಿನಲ್ಲಿ ಇದೆ ಏನೋ ಒಂದು ಆಕ್ಷನ್ ಮಾಡಬೇಕು, ಏನಾದ್ರು ಒಂದು ನಾನು ಈ ವ್ಯಕ್ತಿ ಹತ್ರ ಅಥವಾ ಪೈಲ್ ನಂಬರ್ 2 ಹತ್ರ ಹೋಗ್ಬೇಕು, ಕನ್ಫ್ಯೂಸ್ ಮಾಡ್ಕೊಳ್ಬೇಕು ಅನ್ನೋ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರುವಂತದ್ದು ಇವಾಗ. ಅಂಡ್ ಇಲ್ಲಿ ನೋಡಿ, ಕಾರ್ಡ್ ಅಲ್ಲಿ ನೋಡಿ ಹೇಗೆ ಈ ವ್ಯಕ್ತಿ ಇಲ್ಲಿ ಕುತ್ಕೊಂಡು ದೂರ ಅಬ್ಸರ್ವ್ ಮಾಡ್ತಾ ಇದಾರೆ ಅಲ್ವಾ. ಈ ವ್ಯಕ್ತಿನೂ ಕೂಡ ನಿಮ್ಮನ್ನ ಸಾಕಷ್ಟು ಅಬ್ಸರ್ವ್ ಮಾಡ್ತಾ ಇರುವಂತದ್ದು ರೈಟ್ ನೌ. ಅವರ ದೃಷ್ಟಿ ನಿಮ್ಮ ಮೇಲೆ ತುಂಬಾನೇ ಇದೆ. ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ ಲೈಫಲ್ಲಿ ಏನ್ ಆಗ್ತಾ ಇದೆ, ನಿಮ್ ಲೈಫಲ್ಲಿ ಏನ್ ನಡೀತಾ ಇರಬಹುದು, ಇವಾಗ ಯಾವ ತರ ಶಿಫ್ಟ್ ನಿಮ್ ಜೀವನದಲ್ಲಿ ಆಗ್ತಾ ಇದೆ, ಇದೆಲ್ಲ ಕೂಡ ಅವರಿಗೆ ಗೊತ್ತಾಗ್ತಾ ಇರುವಂತದ್ದು. ಬಿಕಾಸ್ ತುಂಬಾ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದಾರೆ ನಿಮ್ಮನ್ನ. ಅಂಡ್ ದೇ ವಾಂಟ್ ಟು ಟೇಕ್ ಸಮ್ ಆಕ್ಷನ್. ನಿಮ್ಮ ಕಡೆಗೆ ಏನೊಂದು ಆಕ್ಷನ್ ತಗೊಳ್ಬೇಕು ಅನ್ನೋ ಬಗ್ಗೆ ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇರುವಂತದ್ದು. ಓಕೆ, ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಪೈಲ್ ನಂಬರ್ 2 ನಿಮ್ಮನ್ನ ಸಾಕಷ್ಟು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಮೇ ಬಿ ಅವ್ರು ಏನೇ ಕೆಲಸ ಮಾಡ್ತಾ ಇರಬಹುದು, ಇವಾಗ ಏನೇ ಒಂದು ವರ್ಕ್ ಮಾಡ್ತಾ ಇರಬಹುದು, ಏನೇ ಇರಬಹುದು, ಬಟ್ ಅವರ ದೃಷ್ಟಿ ನಿಮ್ಮ ಮೇಲೆ ಯಾವಾಗ್ಲೂ ಇರುವಂತದ್ದು. ಓಕೆ, ಅಂಡ್ ಐ ಡೂ ಫೀಲ್ ಸಮ್ವೇರ್ ಒಂಥರ ನೀವೆಲ್ಲ ಒಂಥರ ತುಂಬಾ ಸ್ಟ್ರಗ್ಲಿಂಗ್ ಫೇಸ್ ಅಲ್ಲಿ ಇದ್ದೀರಾ ನಿಮ್ ಲೈಫಲ್ಲಿ ಸಾಕಷ್ಟು ಜನ ಅಂತ ನನಗೆ ಅನಿಸ್ತಾ ಇದೆ. ತುಂಬಾ ಒಂಥರ ನೋವು ಇರುವಂತದ್ದು ನಿಮ್ ಲೈಫಲ್ಲಿ. ಅಂಡ್ ದಿಸ್ ಪರ್ಸನ್ಗೆ ಅದು ಫೀಲ್ ಆಗುತ್ತೆ. ಓಕೆ, ಅಂಡ್ ಎಲ್ಲ ಒಂದ್ ಕಡೆ ಅವ್ರಿಗೆ ಅದ್ರ ಬಗ್ಗೆ ಅನುಕಂಪನೂ ಇದೆ. ಓಕೆ, ಪೈಲ್ ನಂಬರ್ 2ಗೆ ಈ ತರ ಎಲ್ಲ ಒಂದು ಸ್ಟ್ರಗಲ್ಸ್ ಅವ್ರ ಲೈಫಲ್ಲಿ ಅವ್ರು ಫೇಸ್ ಮಾಡ್ತಾ ಇದ್ದಾರೆ. ಸಮ್ವೇರ್ ನಾನೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂಡ್ ದೇ ಆರ್ ವೆರಿ ಸ್ಟ್ರಾಂಗ್. ಅವ್ರಿಗಿದು ಒಂಥರ ದೇ ಡೋಂಟ್ ಡಿಸರ್ವ್ ದಿಸ್ ಸ್ಟ್ರಗಲ್. ಈಗ ಈ ಏನ್ ಪೇನ್ ಅವ್ರಿಗೆ ಅವ್ರು ಅನುಭವಿಸ್ತಾ ಇದ್ದಾರೆ, ಏನ್ ನೋವು ಅನುಭವಿಸ್ತಾ ಇದ್ದಾರೆ ಪೈಲ್ ನಂಬರ್ 2, ಇದು ಅವ್ರು ಡಿಸರ್ವಿಂಗ್ ಅಲ್ಲ. ದೇ ಆರ್ ವೆರಿ ಸ್ಟ್ರಾಂಗ್ ಪರ್ಸನ್, ದೇ ಡಿಸರ್ವ್ ಸಮಥಿಂಗ್ ಬೆಟರ್ ಅನ್ನೋ ಒಂದು ಯೋಚನೆ ಕೂಡ ಈ ವ್ಯಕ್ತಿಗೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ಸಾರಿ, ವೆರಿ ಸೆನ್ಸಿಟಿವ್ ಪರ್ಸನ್. ಓಕೆ, ಸೂಕ್ಷ್ಮ ಸ್ವಭಾವದ ವ್ಯಕ್ತಿ ಖಂಡಿತವಾಗ್ಲೂ. 5 ಆಫ್ ಪೆಂಟಕಲ್ಸ್. ಓಕೆ, ಫೈನ್. ಸಿ 5 ಆಫ್ ಪೆಂಟಕಲ್ಸ್ ಸಮ್ವೇರ್ ಐ ಡೂ ಫೀಲ್ ಈ ವ್ಯಕ್ತಿಗೆ ಒಂಥರ ತುಂಬಾ ಸ್ಟಕ್ ಆಗಿದ್ದೀನಿ ಅನ್ನೋ ತರ ಫೀಲ್ ಆಗುತ್ತೆ. ಓಕೆ, ಸಮ್ವೇರ್ ದೇ ಫೀಲ್ ದೇ ಆರ್ ಕೇಜ್ಡ್. ಒಂಥರ ಎಲ್ಲೋ ಒಂದ್ ಕಡೆ ತುಂಬಾ ಬಂದಿ ಆಗಿದ್ದೀನಿ ಅನ್ನೋ ತರ ಅನ್ಸುತ್ತೆ. ಲುಕಟ್ಟವೆ ಈ ಕಾರ್ಡ್ ನೋಡಿ, ಹುಡುಗಿ ಹೇಗೆ ಒಂಥರ ತುಂಬಾ ಒಂಥರ ತಲೆ ಒಂಥರ ಕೆಳಕ್ ಬಗ್ಸ್ಕೊಂಡು ಒಂಥರ ಬೇಜಾರಲ್ಲಿ ಅಳ್ತಾ ಇರೋಂಥದ್ದು. ಅಂಡ್ ಇಲ್ಲಿ ಡೋರ್ ಕ್ಲೋಸ್ ಆಗಿದೆ, ಇಲ್ಲಿ ಕೀ ಕೂಡ ಇದೆ. ಬಟ್ ಏನು ಆಕ್ಷನ್ ನಡೀತಾ ಇಲ್ಲ ಈ ಹುಡುಗಿ ಕಡೆಯಿಂದ. ಸಮ್ವೇರ್ ಈ ಪರ್ಸನ್ಗೂ ಒಂಥರ ಎಲ್ಲೋ ಒಂದ್ ಕಡೆ ಈ ಎಲ್ಲ ಒಂಥರ ಅವರ ಈ ಕನೆಕ್ಷನ್ ಅಲ್ಲಿ ಆಗಿರ್ಬೋದು, ಅಥವಾ ನಿಮ್ ಜೊತೆ ಏನು ಒಂದು ಬಾಂಡ್ ಇದೆ, ರಿಲೇಶನ್ಶಿಪ್ ಅಲ್ಲಿ ಇದೆ, ದೇ ಕಾಂಟ್ ಡೂ ಎನಿಥಿಂಗ್ ಇದ್ರಲ್ಲಿ ಅನ್ನೋ ತರ ಫೀಲ್ ಆಗ್ತಾ ಇದೆ ಅವ್ರಿಗೆ. ಅಂದ್ರೆ ಇಟ್ಸ್ ಆಲ್ ಒಂಥರ ಔಟ್ ಆಫ್ ದೇರ್ ಹ್ಯಾಂಡ್, ಒಂಥರ ಔಟ್ ಆಫ್ ದೇರ್ ಕಂಟ್ರೋಲ್ ಅನ್ನೋ ತರ ಫೀಲ್ ಆಗ್ತಾ ಇದೆ. ಅಂದ್ರೆ ನಾನು ಏನು ಮಾಡ್ಲಿಕ್ಕೆ ಆಗಲ್ಲ ಈ ಕನೆಕ್ಷನ್ ಅಲ್ಲಿ, ಒಂಥರ ಇದು ಕೈ ತಪ್ಪು ಹೋಗಿದೆ ಆಲ್ರೆಡಿ, ಇನ್ನೇನು ಇದ್ರಲ್ಲಿ ಮಾಡೋ ಅಂತ ಒಂದು ಪರಿಸ್ಥಿತಿ ನಾನಿಲ್ಲ ಅನ್ನೋ ತರ ಈ ವ್ಯಕ್ತಿ ಕೂಡ ಫೀಲ್ ಮಾಡ್ಕೊಳ್ತಾ ಇರುವಂತದ್ದು. ಅಂಡ್ ಆಲ್ಸೋ ಐ ಡೂ ಫೀಲ್ ಈ ವ್ಯಕ್ತಿ ಒಂಥರ ತುಂಬಾ ಹೆಂಗೆ ಅಂತ ಅಂದ್ರೆ ಇವ್ರ ಚೈಲ್ಡ್ಹುಡ್ ಅಂತ ಅಂದ್ರೆ ಇವರ ಬಾಲ್ಯ ಅಷ್ಟು ಒಂಥರ ತುಂಬಾ ಖುಷಿಯಾಗಿ ಕಳೆದಿಲ್ಲ ಇವ್ರ ಬಾಲ್ಯದ ಲೈಫ್ ಅಂತ ಅನ್ಸುತ್ತೆ. ಅಂದ್ರೆ ಸಾಕಷ್ಟು ಒಂಥರ ಡಿಸ್ಫಂಕ್ಷನಲ್ ಫ್ಯಾಮಿಲಿಯಿಂದ ಬಂದಿರಬಹುದು. ಅಂದ್ರೆ ಅವ್ರು ಚಿಕ್ಕವರಿದ್ದಾಗ ತುಂಬಾ ಒಂಥರ ಎಮೋಷನಲಿ ತುಂಬಾ ಒಂಥರ ಅನ್ಅವೈಲಬಲ್ ಪೇರೆಂಟ್ಸ್ ಇರ್ಬೋದು. ಅವ್ರ ತಂದೆ ತಾಯಿ ತುಂಬಾ ಇವ್ರಿಗೆ ಬೇಕು ಅಂದಾಗ ಎಮೋಷನಲ್ ಆಗಿ ಅವೈಲಬಲ್ ಇಲ್ಲದೆ ಇರುವಂತದ್ದು ಇರ್ಬೋದು, ಅಥವಾ ತುಂಬಾ ಒಂಟಿತನದಲ್ಲಿ ಬೆಳೆದಿರುವಂತದ್ದು ಇರ್ಬೋದು, ಅಥವಾ ಸಾಕಷ್ಟು ಒಂದು ಗದ್ದಲಗಳನ್ನ, ಒಂದು ಫೈಟ್ಸ್ ನ, ಅಥವಾ ಒಂದು ಆರ್ಗ್ಯುಮೆಂಟ್ಸ್ ನ, ಈ ತರ ಎಲ್ಲಾನು ಒಂಥರ ನೋಡಿ ಬೆಳೆದಿರುವಂತ ವ್ಯಕ್ತಿ ಇರಬಹುದು. ಸಮ್ವೇರ್ ಅವ್ರ ಇನ್ನರ್ ಚೈಲ್ಡ್ ಏನಿದೆ ಅದನ್ನ ತುಂಬಾ ಒಂಥರ ಸಪ್ರೆಸ್ ಮಾಡ್ಕೊಂಡಿದ್ದಾರೆ ಈ ವ್ಯಕ್ತಿ. ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಓಕೆ, ಅದೇ ನನಗೆ ಕಾಣಿಸ್ತಾ ಇರುವಂತದ್ದು ಮೇಜರ್ ಆಗಿ. ಸಮ್ವೇರ್ ಒಂಥರ ಅವ್ರ ಏನಿದೆ ಅವ್ರ ಎಮೋಷನ್ಸ್ ನ, ಅವ್ರ ಇನ್ನರ್ ಚೈಲ್ಡ್, ಅವ್ರ ಖುಷಿ, ಅವ್ರ ಸಂತೋಷನೆಲ್ಲ ತುಂಬಾ ಒಂಥರ ಅದಮಿಟ್ಟು ಒಂಥರ ಸಬಟಾಚ್ ಮಾಡಿ ಬೆಳೆದಿರುವಂತವ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂಥರ ಇವಾಗ ಅವರ ಒಂದು ಮೃದು ಸ್ವಭಾವ ಅಥವಾ ಅವರ ಒಂದು ಸಾಫ್ಟ್ವೇರ್ ಸೈಡ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಅವ್ರು ಇಗ್ನೋರ್ ಮಾಡಿದ್ದಾರೆ. ಈ ವ್ಯಕ್ತಿ ನಾನು ಆಗ್ಲೂ ಹೇಳಿದೆ ತುಂಬಾ ಸೂಕ್ಷ್ಮ ಸ್ವಭಾವದ ವ್ಯಕ್ತಿ. ಬಟ್ ಎಲ್ಲೋ ಒಂದ್ ಕಡೆ ಅವ್ರ ಡ್ಯೂ ಟು ದೇರ್ ಚೈಲ್ಡ್ಹುಡ್, ಆ ಚೈಲ್ಡ್ಹುಡ್ ಮೆಮೊರೀಸ್ ಅಥವಾ ಚೈಲ್ಡ್ಹುಡ್ ಬ್ಯಾಡ್ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್ ಇಂದ ಏನ್ ಮಾಡಿದ್ದಾರೆ ಅಂದ್ರೆ ಇವ್ರ ಒಂಥರ ಅವ್ರ ಎಮೋಷನ್ಸ್ ಆಗಿರ್ಬೋದು, ಅವರ ಒಂದು ಬಾಲ್ಯದ ಕಹಿ ನೆನಪುಗಳೆಲ್ಲಾನು ಒಂಥರ ಹಿಂಗೆ ಮಾಡಿಸಿದೆ ಅಂತ ಅವ್ರಿಗೆ. ಅಂದ್ರೆ ಅವ್ರೆಲ್ಲೋ ಒಂದ್ ಕಡೆ ಅವ್ರ ಏನ್ ಎಮೋಷನ್ಸ್ ಇದೆ ಅದನ್ನೆಲ್ಲಾನು ಒಂಥರ ಸಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ನಾನು ಎಲ್ಲೂ ಒಂಥರ ನಾನು ಎಮೋಷನಲ್ ಅನ್ನೋ ತರ ಅಥವಾ ವೀಕ್ ಅನ್ನೋ ತರ ತೋರಿಸ್ಕೊಳ್ಬಾರ್ದು. ಆ ತರ ಒಂದು ಒಂಥರ ಈಗ ದ ವೇ ದೇ ಆರ್ ಬಿಹೇವಿಂಗ್ ರೈಟ್ ನಾವ್ ಅಂದ್ರೆ ಈ ತರ ಇರುವಂತದ್ದು. ಅಂದ್ರೆ ಅವ್ರ ಸಾಫ್ಟ್ವೇರ್ ಸೈಡ್ ಏನಿದೆ, ಅವ್ರ ಸೆನ್ಸಿಟಿವ್ ಸೈಡ್ ಏನಿದೆ ಅದನ್ನ ಅವ್ರು ಯಾರ ಹತ್ರನೂ ತೋರಿಸ್ಕೊಳ್ತಾ ಇಲ್ಲ.
ರೈಟ್ ನೌ ಐ ಡೂ ಫೀಲ್ ನಿಮ್ ಹತ್ರನೂ ಕೂಡ ಈ ವ್ಯಕ್ತಿ ತುಂಬಾ ಒಂಥರ ಸಾಫ್ಟ್ ಆಗಿ, ತುಂಬಾ ವಾರ್ಮ್ ಆಗಿ, ಒಂಥರ ತುಂಬಾ ಕೇರ್ ಮಾಡೋ ತರ, ತುಂಬಾ ಒಂಥರ ಅವೈಲಬಲ್ ಇರೋ ತರ, ಎಮೋಷನಲ್ ಅನ್ನೋ ತರ ಈ ವ್ಯಕ್ತಿ ನಿಮ್ ಹತ್ರನೂ ಕೂಡ ತೋರಿಸ್ಕೊಳ್ಳಲ್ಲ ಅಂತ ಅನ್ಸುತ್ತೆ ಸಾಕಷ್ಟು ಬಾರಿ. ಬಿಕಾಸ್ ಅವ್ರು ಬೆಳೆದು ಬಂದಿರೋ ರೀತಿನೇ ಆಗಿದೆ. ಅಂಡ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಆ ಒಂದು ಶೆಲ್ ಇಂದ ಒಂದು ಕಂಫರ್ಟ್ ಝೋನ್ ಇದೆ. ಈಗ ಏನ್ ಅವರ ಸ್ವಭಾವ ಏನಿದೆ ಅದನ್ನ ಬಿಟ್ಟು ಹೊರಗಡೆ ಬರೋದಿಕ್ ಆಗ್ತಾ ಇಲ್ಲ. ನಾನು ಆಗ್ಲೂ ಹೇಳ್ದೆ ಅಲ್ವಾ, ಈ ಹುಡುಗಿ ನೋಡಿ ಇಲ್ಲಿ ಕೀ ಇರೋಂಥದ್ದು. ಬೇಕಾದ್ರೆ ಹುಡುಗಿ ಮನ್ಸು ಮಾಡಿದ್ರೆ ಆ ಕೀನ ತೆಗೆದು ಡೋರ್ ಓಪನ್ ಮಾಡಿ ಹೊರಗಡೆ ಬರಬಹುದು. ಈ ವ್ಯಕ್ತಿನೂ ಕೂಡ ಅವ್ರು ಏನ ಒಂದು ಈಗ ಒಂಥರ ಒಂದು ರೂಡ್ ಸ್ವಭಾವ ಅಥವಾ ಒಂದು ರಫ್ ಫೇಸ್ ಈಗೇನು ಅವರು ಹಾಕೊಂಡಿದ್ದಾರೆ ಅಥವಾ ಆ ಒಂದು ಮಾಸ್ಕ್ ನ ಏನ್ ಹಾಕೊಂಡಿದ್ದಾರೆ, ದಟ್ ಐ ಆಮ್ ನಾಟ್ ವೆರಿ ಸೆನ್ಸಿಟಿವ್, ನಾನು ತುಂಬಾ ಎಮೋಷನಲ್ ಅಲ್ಲ, ನಾನು ತುಂಬಾ ಸ್ಟ್ರಾಂಗ್, ನಾನು ತುಂಬಾ ರಫ್ ಅನ್ನೋ ತರ ಏನ್ ತೋರಿಸ್ಕೊಳ್ತಾ ಇದಾರಲ್ಲ ಅವರು ಹೊರಗಿನ ಪ್ರಪಂಚಕ್ಕೆ, ಸಮ್ವೇರ್ ಅವ್ರು ಮನ್ಸು ಮಾಡಿದ್ರೆ ಅದರಿಂದ ಹೊರಗಡೆ ಬರಬಹುದು. ಅಂಡ್ ಅದನ್ನ ಬಟ್ ಅದನ್ನ ಮಾಡ್ತಾ ಇಲ್ಲ. ಸಮ್ವೇರ್ ಅವರೇ ಒಂಥರ ಆ ಒಂದು ಶೆಲ್ ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ, ಆ ಒಂದು ಬೌಂಡ್ರೀಸ್ ನ, ಒಂದು ಗೋಡೆಗಳನ್ನ ಅವರೇ ಕಟ್ಕೊಂಡಿರುವಂತದ್ದು ಅವ್ರ ಸುತ್ತ. ಅಂಡ್ ನಿಮ್ ಕಡೆನೂ ಕೂಡ ನಾನು ಹೇಳ್ದಂಗೆ ಅವ್ರು ತುಂಬಾ ಸೆನ್ಸಿಟಿವ್ ಅನ್ನೋ ತರ ತೋರಿಸ್ಕೊಳ್ತಾ ಇಲ್ಲ. ಬಟ್ ಡೀಪ್ ಡೌನ್ ಒಳಗಡೆ, ಮನ್ಸಿನೊಳಗಡೆ ತುಂಬಾನೇ ಒಂಥರ ದೇ ರಿಯಲಿ ವಾಂಟ್ ಟು ಕೇರ್ ಫಾರ್ ಯು. ತುಂಬಾ ನಿಮ್ನ ನರ್ಚರ್ ಮಾಡಬೇಕು, ನಿಮ್ಗೆ ಕೇರ್ ಮಾಡಬೇಕು, ನಿಮ್ನ ಒಂಥರ ಪ್ಯಾಂಪರ್ ಮಾಡಬೇಕು, ಅಂದ್ರೆ ಮುದ್ದು ಮಾಡಬೇಕು. ಸೊ ಈ ತರ ಎಲ್ಲ ಆಸೆಗಳು ಸಾಕಷ್ಟು ಇದೆ. ತುಂಬಾ ಸೂಕ್ಷ್ಮ ಸ್ವಭಾವದ ವ್ಯಕ್ತಿ ಒಳಗಡೆ ವಿತಿನ್ ದೆಮ್. ಅದ್ ನಾನು ಹೇಳ್ದೆ ಅಲ್ವಾ, ತುಂಬಾ ಸಪ್ರೆಸ್ ಮಾಡಿದ್ದಾರೆ. ಹಾಗಾಗಿ ಅದನ್ನ ಅವ್ರು ಎಲ್ಲೂ ತೋರಿಸ್ಕೊಳ್ತಾ ಇಲ್ಲ, ಅದನ್ನ ಬಿಟ್ಕೊಡ್ತಾನೂ ಇಲ್ಲ. ಓಕೆ, ಬಟ್ ಎಲ್ಲೋ ಒಂದ್ ಕಡೆ ರೈಟ್ ನೌ ಐ ಡೂ ಫೀಲ್ ಈ ವ್ಯಕ್ತಿಗೆ ಒಂಥರ ಏನ್ ನಿಮ್ಮಿಬ್ರ ಮಧ್ಯೆ ಈಗ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ ಅಲ್ಲ, ಸಮ್ವೇರ್ ದೆ ಫೀಲ್ ಒಂಥರ ಈಗ ಅವರೇ ಇದಕ್ಕೆಲ್ಲ ಜವಾಬ್ದಾರಿ ಅಂತ. ಅಂದ್ರೆ ಅವರೇನೆ ಎಲ್ಲ ಒಂದ್ ಕಡೆ ಈ ಕನೆಕ್ಷನ್ ಅಲ್ಲಿ ಎಲ್ಲಾನು ಒಂಥರ ಈ ಡಿಸ್ಟೆನ್ಸ್ ನ ಕ್ರಿಯೇಟ್ ಮಾಡಿರುವಂತದ್ದು, ಅಥವಾ ನಿಮ್ಮಿಂದ ಒಂದು ಸಪರೇಷನ್ ನ ಕ್ರಿಯೇಟ್ ಮಾಡ್ಕೊಂಡಿರುವಂತದ್ದು. ಸೊ ಆ ಗಿಲ್ಟ್ ಕೂಡ ಇರುವಂತದ್ದು. ಅಂಡ್ ಅದಕ್ಕೆ ಅವರೇ ಜವಾಬ್ದಾರಿ, ನಾನೇ ಜವಾಬ್ದಾರಿ. ಏನೋ ಪೈ ನಂಬರ್ 2 ಜೊತೆ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಇತ್ತು ನನಗೆ, ಬಟ್ ಸಮ್ವೇರ್ ನಾನೇ ಆ ಡಿಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇವಾಗ, ಅದಕ್ಕೆ ನಾನೇ ಜವಾಬ್ದಾರಿ ಅನ್ನೋ ತರ ಈ ವ್ಯಕ್ತಿಗೆ ಫೀಲ್ ಮಾಡ್ತಾ ಇರುವಂತದ್ದು. ಓಕೆ, ಲೆಟ್ಸ್ ಸಿ. ಬಟ್ ಸಮ್ವೇರ್ ಅವ್ರಿಗೊಂಥರ ತುಂಬಾ ಬೇಜಾರಿದೆ, ಆ ಗಿಲ್ಟ್ ಕೂಡ, ರಿಗ್ರೆಟ್ ಕೂಡ ಇರುವಂತದ್ದು. ದಟ್ ಎಲ್ಲೋ ಒಂದ್ ಕಡೆ ಏನೋ ನಿಮ್ಮಿಬ್ರ ಮಧ್ಯೆ ಡಿಸ್ಟೆನ್ಸ್ ಇವಾಗ ಇರಬಾರ್ದಾಗಿತ್ತು ಅನ್ನೋ ತರ. ಅಂಡ್ ಅದಕ್ಕೆಲ್ಲ ಜವಾಬ್ದಾರಿ ಅವರೇನೆ, ಕಾರಣ ಅವರೇನೆ ಅನ್ನೋ ತರ. ಓಕೆ, ಟವರ್ ನಾನು ಹೇಳ್ದೆ ಅಲ್ವಾ, ಟವರ್ ಸಮ್ವೇರ್ ಡೆಫಿನೆಟ್ ಆಗಿ ಈ ವ್ಯಕ್ತಿಯ ಲೈಫಲ್ಲಿ ಆ ಟವರ್ ಮೂಮೆಂಟ್ ಆಗ್ತಾ ಇರುವಂತದ್ದು. ಏನ್ ಡಿಸ್ಟೆನ್ಸ್ ಇದೆ, ಏನ್ ಸಪರೇಷನ್ ಇದೆ ನಿಮ್ಮಿಬ್ರ ಮಧ್ಯ, ದಿಸ್ ಇಸ್ ಲಿಟ್ರಲಿ ಅವ್ರಿಗೆ ಒಂಥರ ಅನ್ಬೇರಬಲ್ ಅನ್ನೋ ತರ. ಅಂದ್ರೆ ಅವ್ರಿಗೆ ತಡೆಯೋದಕ್ಕೆ ಆಗ್ತಾ ಇಲ್ಲ. ಸಮ್ವೇರ್ ದೇ ವಾಂಟ್ ಟು ಟೇಕ್ ಅನ್ ಆಕ್ಷನ್. ಏನೋ ಒಂದು ಇವಾಗ ಈ ಒಂದು ಏನು ಒಂದು ದೂರ ಇದೆ, ಅವ್ರೇನ್ ದ ವೇ ದೇ ಆರ್ ಮಿಸ್ಸಿಂಗ್ ಯು ಅಲ್ವಾ, ಅದು ಅವ್ರಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಈ ಕನೆಕ್ಷನ್ ಏನಾದ್ರು ಒಂದು ಅಟ್ಲೀಸ್ಟ್ ನೌ ಲೆಟ್ ಮಿ ಟೇಕ್ ಸಮ್ ಆಕ್ಷನ್ ಅನ್ನೋ ತರ ಫೀಲ್ ಮಾಡ್ಕೊಳ್ತಾ ಇರುವಂತದ್ದು ಈ ವ್ಯಕ್ತಿ. ಸೊ ದಿಸ್ ಪರ್ಸನ್ ಇಸ್ ನಾಟ್ ಹ್ಯಾಪಿ ಫಾರ್ ಶೋರ್ ವಿತೌಟ್ ಯು. ಪೈಲ್ ನಂಬರ್ 2, ಐ ಕ್ಯಾನ್ ಸೇ ದಟ್ ಈ ವ್ಯಕ್ತಿಗೆ ಒಂಥರ ಖುಷಿ ಇಲ್ಲ, ನೆಮ್ಮದಿ ಇಲ್ಲ, ಒಂಥರ ಎಲ್ಲ ಒಂಥರ ಖಾಲಿ ಅನ್ನೋ ಅಂತ ಫೀಲ್ ಆಗ್ತಾ ಇರೋಂಥದ್ದು. ಸಿ ಲುಕ್ ಅಟ್ ದ ವೇ ಬಾಟಮ್ ಆಫ್ ದ ಡೆಕ್ ಕೂಡ 10 ಆಫ್ ಸ್ಪೋರ್ಟ್ಸ್ ಅದನ್ನೇ ಹೇಳ್ತಾ ಇದೆ ಅಗೈನ್. ಓಕೆ, ಕಾರ್ಡ್ಸ್ ಒಂಥರ ಸ್ಪ್ರೆಡ್ ಎಷ್ಟು ಕ್ಲಿಯರ್ ಆಗಿ ಅವರ ಎನರ್ಜೀಸ್ ನ ಡಿಪಿಕ್ಟ್ ಮಾಡ್ತಾ ಇದೆ ಅಂತ ಅಂದ್ರೆ ಹೇಳ್ತಾ ಇರುವಂತದ್ದು. ಸಿ ಅಗೈನ್ ಬಾಟಮ್ ಆಫ್ ದ ಡೆಕ್ ಅಂದ್ರೆ ಅದು ಹೆವಿ ಎನರ್ಜೀಸ್. ಓಕೆ, ಸಮ್ವೇರ್ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಲೋನ್ಲಿ. ಈ ಕಾರ್ಡ್ ನ ನೋಡಿ ಈ ವ್ಯಕ್ತಿ ಹೇಗೆ ಒಂಟಿಯಾಗಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಲ್ವಾ. ಅಂಡ್ ಸುತ್ತ ಮೇಲೆ ಕಾಗೆ ಇರುವಂತದ್ದು. ವೆನೆವರ್ ಯಾವುದೇ ಒಂದು ನೆಗೆಟಿವ್ ಕಾರ್ಡ್ ಬಂದಾಗ ನೀವು ಅಬ್ಸರ್ವ್ ಮಾಡಬಹುದು, ಅಲ್ಲಿ ಕ್ರೋಸ್ ಇರುವಂತದ್ದು. ಅಂದ್ರೆ ಸಮ್ ನೆಗೆಟಿವಿಟಿ ಅಥವಾ ಒಂಥರ ಒಂದು ಲೋ ಫೀಲಿಂಗ್ ಅಥವಾ ಲೋ ವೈಬ್ರೇಷನ್ಸ್ ಇರುವಂತದನ್ನ ಇಂಡಿಕೇಟ್ ಮಾಡುವಂತದ್ದು. ಈ ವ್ಯಕ್ತಿ ಕೂಡ ಹಾಗೇನೆ. ರೈಟ್ ನೌ ದೇ ಆರ್ ವೆರಿ ಲೋನ್ಲಿ. ಎಲ್ಲೋ ಒಂದ್ ಕಡೆ ಅವ್ರಿಗೊಂಥರ ಅವ್ರ ಹೃದಯ ಏನಿದೆ ಅದು ಕಳೆದೋಗಿದೆ ಅನ್ನೋ ತರ. ಹೃದಯ ಅವ್ರ ಹತ್ರ ಇಲ್ಲ, ಅವ್ರ ಮನ್ಸು ಅವ್ರ ಹತ್ರ ಇಲ್ಲ ಅನ್ನೋ ತರ. ಹೃದಯ ಅವ್ರ ಹತ್ರ ಇಲ್ಲ ಅಂದಾಗ ಆಬ್ವಿಯಸ್ಲಿ ಐ ಆಮ್ ಸೇಯಿಂಗ್ ಇಟ್ ಇನ್ ಅ ಪೊಯೆಟಿಕ್ ವೇ. ಓಕೆ, ಅಂದ್ರೆ ಹೆಂಗೆ ಅಂತ ಅಂದ್ರೆ ಆ ಒಂದು ನಿಮ್ಮಿಬ್ರ ಮಧ್ಯೆ ಏನ್ ಆ ಸ್ಪೇಸ್ ಕ್ರಿಯೇಟ್ ಆಗಿದೆ, ಆ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ. ಸೊ ಆ ಒಂದು ಡಿಸ್ಟೆನ್ಸ್, ಆ ಒಂದು ಸ್ಪೇಸ್ ನ ನೀವು ಮಾತ್ರ ತುಂಬೋದಿಕ್ ಸಾಧ್ಯ. ಆ ಒಂದು ಒಂಟಿತನ ಅವ್ರ ಲೈಫಲ್ಲಿ ಏನ್ ಇವಾಗ ವಾಟ್ ದೇ ಆರ್ ಗೋಯಿಂಗ್ ಥ್ರೂ ದಿಸ್ ಲೋನ್ಲಿನೆಸ್ ಅಲ್ಲ, ಆ ಒಂಟಿತನನ ನೀವು ಮಾತ್ರ ಫುಲ್ಫಿಲ್ ಮಾಡೋದಿಕ್ ಸಾಧ್ಯ ಅನ್ನೋದು ಅವರ ಒಂದು ಎನರ್ಜೀಸ್ ಅಥವಾ ಅವರ ಒಂದು ಥಾಟ್ಸ್ ಅಥವಾ ಫೀಲಿಂಗ್ಸ್. ಓಕೆ, ಲೆಟ್ಸ್ ಸಿ ಮೋರ್. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಗುಡ್. ದೇ ಆರ್ ನಾಟ್ ಹ್ಯಾಪಿ ಇನ್ ದರ್ ಲೈಫ್. ಎಲ್ಲೋ ಒಂದ್ ಕಡೆ ತುಂಬಾ ಒಂಥರ ಖಾಲಿ ಅಂತ ಅನ್ಸೋ ತರ, ಯಾವ್ದನ್ನು ಖುಷಿ ಕೊಡ್ತಾ ಇಲ್ಲ, ಯಾವ್ದೊಂದ್ರಲ್ಲೂ ಒಂಥರ ಆಸಕ್ತಿ ಇಲ್ಲ ಈ ವ್ಯಕ್ತಿಗೆ. ದೇ ಆರ್ ಡೆಫಿನೆಟ್ಲಿ ಟ್ರೈಂಗ್ ಟು ಡಿಸ್ಟ್ರಾಕ್ಟ್ ದೆಮ್ಸೆಲ್ಸ್. ಎಲ್ಲ ಒಂದ್ ಕಡೆ ತುಂಬಾ ಹೋಲ್ಡ್ ಮಾಡ್ಕೊಳ್ತಾ ಇದಾರೆ, ಕಂಟ್ರೋಲ್ ಮಾಡೋ ಪ್ರಯತ್ನ ಪಡ್ತಾ ಇದಾರೆ. ಬಿಕಾಸ್ ಸಿ ಲುಕ್ ಅಟ್ ದ ವೇ ಟವರ್ ಇಸ್ ಹಿಯರ್. ಓಕೆ, ದ ಟವರ್ ಅಂತ ಅಂದ್ರೆ ವಾಟ್ ಎವರ್ ದ ಫೀಲಿಂಗ್ಸ್, ವಾಟ್ ಎವರ್ ದ ಎಮೋಷನ್ಸ್ ಅವ್ರು ಇಷ್ಟ ದಿನ ಒಂಥರ ನೀವು ಇಲ್ದ ಮಿಸ್ಸಿಂಗ್ ಎನರ್ಜೀಸ್ ಏನಿತ್ತು ಅದನ್ನೆಲ್ಲ ಒಂಥರ ತುಂಬಾ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಬಟ್ ಸಮ್ವೇರ್ ಇಟ್ಸ್ ಬ್ರೇಕಿಂಗ್ ಡೌನ್. ಲುಕ್ ಅಟ್ ದ ವೇ ಈ ಟವರ್ ಕಾರ್ಡ್ ನೋಡಿ. ಟವರ್ ಕಾರ್ಡ್ ಅಲ್ಲಿ ಒಂಥರ ಮಿಂಚ್ ಹೊಡೆದು ಇದು ಟವರ್ ಬ್ರೇಕ್ ಆಗಿ ಬೀಳ್ತಾ ಇರೋವಂಥದ್ದು. ಓಕೆ, ಈ ವ್ಯಕ್ತಿಗೂ ಕೂಡ ಹಾಗೇನೆ ಒಂಥರ ನೀವಿಲ್ದಿರೋ ಅಂತ ಒಂದು ಶಾಕ್ ಅಥವಾ ಆ ಒಂದು ಝಟ್ಕಾ ಅಂತ ಏನ್ ಹೇಳ್ತಾರಲ್ವಾ, ಒಂದು ಶಾಕ್ ಆಗಿರ್ಬೋದು. ದಟ್ ಈಸ್ ಸಮ್ವೇರ್ ಒಂಥರ ಏನು ಅವ್ರು ಹಿಡಿದಿಟ್ಕೊಂಡಿದ್ರಲ್ಲ ಇಷ್ಟ ದಿನ ಎಮೋಷನ್ಸ್ ಫೀಲಿಂಗ್ಸ್ ನೆಲ್ಲ ಅವ್ರ ಒಳಗಡೆನೆ ಅದಮಿಟ್ಕೊಂಡಿದ್ರಲ್ಲ,
ಆ ಒಂದು ಮಿಸ್ಸಿಂಗ್ ಎನರ್ಜೀಸ್, ಲೋನ್ಲಿನೆಸ್, ಅದನ್ನೆಲ್ಲ ಇವಾಗೆಲ್ಲ ಅದೊಂಥರ ಚೂರಾಗಿ ಹೊರಗಡೆ ಬರ್ತಾ ಇರುವಂತದ್ದು. ಒಟ್ಟಿಗೆ ಆ ಒಂದು ವಾಲ್ಕನೋ ಎರಪ್ಟ್ ಆಗಿ ಹೊರಗಡೆ ಬಂದ್ರೆ ಹಿಂಗೆ ಅನ್ಸುತ್ತಲ್ವ ಒಟ್ಟಿಗೆನೆ. ಸೊ ಆ ತರ ಈ ವ್ಯಕ್ತಿಗೂ ಆಗ್ತಾ ಇರುವಂತದ್ದು. ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಥ್ರೂ ದಿಸ್ ಟವರ್ ಮೂಮೆಂಟ್. ಓಕೆ, ಓ ಗಾಡ್, ಸಿ ಐ ಟೋಲ್ಡ್ ಯು, ಕಾರ್ಡ್ಸ್ ಆರ್ ಕಮಿಂಗ್ ಮಾತ್ರ ತುಂಬಾ ಎಷ್ಟು ಚೆನ್ನಾಗಿ. ಸಿ ಲುಕ್ ಅಟ್ ದ ವೇ, 9 ಆಫ್ ಸ್ಪೋರ್ಟ್ಸ್ ಅಗೈನ್. ಡೆಫಿನೆಟ್ ಆಗಿ ಈ ಪರ್ಸನ್ ನೆಮ್ಮದಿಯಾಗಿಲ್ಲ ರಾತ್ರಿ ಹೊತ್ತು. ಇನ್ಫ್ಯಾಕ್ಟ್ ಅವ್ರಿಗೆ ತುಂಬಾ ನಿದ್ದೆನೂ ಮಾಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಲುಕ್ ಅಟ್ ದ ವೇ, ಈ ವ್ಯಕ್ತಿ ನೋಡಿ ಹೇಗೆ ಇಲ್ಲಿ ಪಿಲ್ಲೋ ಇದೆ, ಈ ಪಿಲ್ಲೋ ಇದ್ರೂ ಅದ್ರ ಮೇಲೆ ಅವ್ರು ಮಲಗಿಲ್ಲ ಅಂಡ್ ತುಂಬಾ ಅಳ್ತಾ ಇದಾರೆ ಅಲ್ವಾ. ಅಂಡ್ ಇಲ್ಲೂ ಅಗೈನ್ ಕ್ರೋಸ್ ಇರುವಂತದ್ದು, ಕಾಗೆಗಳು ಹಾರಾಡ್ತಾ ಇರುವಂತದ್ದು. ಸಮ್ವೇರ್ ದಿಸ್ ಪರ್ಸನ್ ಡೆಫಿನೆಟ್ಲಿ ಒಂಥರ ಲಾಟ್ ಆಫ್ ಫಿಯರ್ ಇರುವಂತದ್ದು, ಆಂಗ್ಸೈಟಿ, ಸ್ಟ್ರೆಸ್ ಇರುವಂತದ್ದು ಈ ಕನೆಕ್ಷನ್ ಅಲ್ಲಿ. ದಟ್ ಇಸ್ ವಾಟ್ ಐ ಆಮ್ ಸೀಯಿಂಗ್. ಓಕೆ, ಬಟ್ ದಿಸ್ ಪರ್ಸನ್ ಅವ್ರಿಗಂತರ ತುಂಬಾ ಒಂಥರ ಆ ಒಂದು ಬೇಜಾರು, ಆ ಒಂದು ಒಂಟಿತನ, ಸ್ಟ್ರೆಸ್, ಲಾಟ್ ಆಫ್ ಸ್ಟ್ರೆಸ್, ಆಂಗ್ಸೈಟಿ, ಫಿಯರ್ ಇರುವಂತದ್ದು. ಈ ವ್ಯಕ್ತಿ ಲುಕ್ ದ ವೇ, ನಾನು ಆಗ್ಲೂ ಹೇಳ್ದೆ ಅಲ್ವಾ, ಇಲ್ಲಿ ಆರಾಮ್ಸೆ ಮಲಗಿಲ್ಲ, ಅವ್ರು ಎದ್ದು ಕೂತ್ಕೊಂಡು ಅಳ್ತಾ ಇದಾರೆ. ಈ ವ್ಯಕ್ತಿನೂ ಕೂಡ ಸಮ್ವೇರ್ ಎಲ್ಲೋ ಒಂದ್ ಕಡೆ ನೈಟ್ ಟೈಮ್ ಅಲ್ಲಿ ಒಂಥರ ಕುತ್ಕೊಂಡು ಅಳ್ತಾ ಇರುವಂತದ್ದು, ಒಂಥರ ಏನು ಮಾಡಕ್ ಆಗ್ತಾ ಇಲ್ವಲ್ಲ, ಒಂದು ಅಸಹಾಯಕತೆ ಏನಿದೆ ಅದು ಸಮ್ವೇರ್ ದಿಸ್ ಇಸ್ ಬಾದರಿಂಗ್ ದಿಸ್ ಪರ್ಸನ್. ಏನಾದ್ರೂ ಮಾಡ್ಬೇಕು ಬಟ್ ಆದ್ರೂ ಏನು ಮಾಡಕ್ ಆಗ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಇರುವಂತದ್ದು. ಓಕೆ, ಲೆಟ್ಸ್ ಸಿ ಮೋರ್. ಅಂಡ್ ಎಲ್ಲೋ ಒಂದ್ ಕಡೆ ಇವನ್ ಐ ಡೂ ಫೀಲ್ ನೀವು ಕೂಡ ಒಂಥರ ತುಂಬಾ ಖುಷಿಯಾಗಿಲ್ಲ ರೈಟ್ ನಾವು. ಈ ಕನೆಕ್ಷನ್ ರಿಗಾರ್ಡಿಂಗ್ ಏನ್ ನಿಮ್ಮಿಬ್ರು ಮಧ್ಯೆ ಡಿಸ್ಟೆನ್ಸ್ ಇದೆ ಅಥವಾ ನಿಮ್ಮಿಬ್ರು ಮಧ್ಯೆ ಈ ಒಂದು ಸಪರೇಷನ್ ಏನಿದೆ ಅದರಿಂದ ನೀವು ಕೂಡ ಖುಷಿಯಾಗಿಲ್ಲ. ಎಲ್ಲ ಒಂದ್ ಕಡೆ ನೀವು ತುಂಬಾ ಸಫರ್ ಮಾಡ್ತಾ ಇರುವಂತದ್ದು. ಅಂಡ್ ಐ ಫೀಲ್ ಒಂಥರ ನೀವಿಬ್ರು ಮಿರರ್ ಮಾಡ್ತಾ ಇದ್ದೀರಾ ಅಂತ. ಯು ಬೋತ್ ಆರ್ ಮಿರರಿಂಗ್ ಈಚ್ ಅದರ್. ಅಂದ್ರೆ ಈ ವ್ಯಕ್ತಿ ಹೇಗೆ ಯಾವ ತರಹದ ಸ್ಟ್ರೆಸ್, ಆಂಗ್ಸೈಟಿ, ಫಿಯರ್, ಆ ಒಂಟಿತನ ಇದನ್ನೆಲ್ಲಾನು ಅನುಭವಿಸ್ತಾ ಇದ್ದಾರೋ ಹಾಗೆ ನೀವು ಕೂಡ ಅದೇ ಒಂದು ಸ್ಟ್ರೆಸ್, ಆಂಗ್ಸೈಟಿ, ಆ ಫಿಯರ್, ಆ ಲೋನ್ಲಿನೆಸ್ ಇದನ್ನೆಲ್ಲ ನೀವು ಕೂಡ ಫೇಸ್ ಮಾಡ್ತಾ ಇರುವಂತದ್ದು. ಸಮ್ವೇರ್ ಐ ಡೂ ಫೀಲ್ ಯು ಬೋತ್ ಆರ್ ಮಿರರಿಂಗ್ ಈಚ್ ಅದರ್. ಓಕೆ, ಬಟ್ ದಿಸ್ ಪರ್ಸನ್ ಎಲ್ಲೋ ಸಮ್ವೇರ್ ದೇ ಆರ್ ಟ್ರೈಂಗ್ ಟು ಕಂಟ್ರೋಲ್ ಇಟ್, ದೇ ಆರ್ ಟ್ರೈಂಗ್ ಟು ಹೋಲ್ಡ್ ಇಟ್. ಇಷ್ಟು ದಿನ ಅದನ್ನ ತುಂಬಾ ಟ್ರೈ ಮಾಡಿದ್ದಾರೆ, ಎಲ್ಲೂ ತೋರಿಸ್ಕೊಳ್ಬಾರ್ದು ದಟ್ ಐ ಆಮ್ ಸಫರಿಂಗ್ ಅನ್ನೋ ತರ. ಬಟ್ ನೌ ದೇ ಕಾಂಟ್ ವಿತ್ ದ ಟವರ್ ಕಾರ್ಡ್. ಡೆಫಿನೆಟ್ಲಿ ನೌ ದೇ ಕಾಂಟ್. ಓಕೆ, ಎಲ್ಲೋ ಒಂದ್ ಕಡೆ ದೇ ಕಾಂಟ್ ಹೋಲ್ಡ್ ಇಟ್ ಎನಿಮೋರ್. ಅವರ ಒಳಗಡೆ ಅದನ್ನ ಬಚ್ಚಿಟ್ಕೊಳ್ಳೋಕೆ ಅಥವಾ ಇನ್ನೂ ಒಂಥರ ಸಪ್ರೆಸ್ ಮಾಡ್ಕೊಂಡು ಅದನ್ನ ಅದ್ಮಿಟ್ಕೊಳ್ಳೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಈಗ. ಲೆಟ್ಸ್ ಸಿ. Okay, see, King of Pentacles, very 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 slow energies, very slow person. ನಾನು ಬಿಗಿನಿಂಗ್ ಆಫ್ ದ ವಿಡಿಯೋನಲ್ಲೂ ಕೂಡ ನಿಮಗೆ ಇದನ್ನೇ ಹೇಳಿದೆ ನಾನು. ಈ ಪರ್ಸನ್ ತುಂಬಾನೇ ಸ್ಲೋ ಪರ್ಸನ್, ತುಂಬಾನೇ ಒಂಥರ ಹೆಚ್ಚು ಯೋಚನೆ ಮಾಡಿ ಪ್ರತಿಯೊಂದು ನಿರ್ಧಾರನೂ ಅಷ್ಟು ಒಂಥರ ಥಟ್ ಅಂತ ತಗೊಳ್ಳಲ್ಲ, ತುಂಬಾ ಯೋಚನೆ ಮಾಡ್ತಾರೆ. ಫಾರ್ ಸಮ್ ರೀಸನ್ ಈ ಪರ್ಸನ್ ತುಂಬಾನೇ ಸ್ಲೋ ಎನರ್ಜೀಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್. ಓಕೆ, ಅಂಡ್ ಆಲ್ಸೋ ಕಿಂಗ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ಈ ವ್ಯಕ್ತಿಗೆ ಐ ಡೂ ಫೀಲ್ ದೇ ಹ್ಯಾವ್ ಅದರ್ ರೆಸ್ಪಾನ್ಸಿಬಿಲಿಟೀಸ್, ಅದರ್ ಡ್ಯೂಟೀಸ್ ಏನೋ ಇದೆ ಅನ್ಸುತ್ತೆ ವಿಚ್ ದೇ ವಾಂಟ್ ಟು ಫುಲ್ಫಿಲ್. ಅವ್ರ ಲೈಫ್ ಅಲ್ಲಿ ಬೇರೆ ಒಂದು ಡ್ಯೂಟೀಸ್ ಇರುವಂತದ್ದು, ಬೇರೆ ಅದರ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಈ ವ್ಯಕ್ತಿಗೆ ಇರುವಂತದ್ದು. ಅಂಡ್ ಅದನ್ನು ಕೂಡ ಅವ್ರು ಮ್ಯಾನೇಜ್ ಮಾಡಬೇಕಾಗಿರುವಂತದ್ದು. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ಈ ವ್ಯಕ್ತಿಗೆ ಈ ಕನೆಕ್ಷನ್ ಬೇಕು, ಬಟ್ ಕಾರಣಾಂತರಗಳಿಂದ ಅಂದ್ರೆ ಅವರ ಡ್ಯೂಟೀಸ್ ಅಥವಾ ರೆಸ್ಪಾನ್ಸಿಬಿಲಿಟೀಸ್ಗಳ ಕಾರಣಗಳಿಂದ ಇವ್ರಿಗೆ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಥವಾ ತುಂಬಾ ಅವ್ರ ಎಫರ್ಟ್ ನ ತಗೊಳ್ಳಿಕ್ಕೆ ಅಥವಾ ಈ ಕನೆಕ್ಷನ್ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಬಟ್ ಡೆಫಿನೆಟ್ ಆಗಿ ಖಂಡಿತವಾಗಿ ದ ರಿಯಲಿ ವಾಂಟ್ ಸಮಥಿಂಗ್ ಟು ಹ್ಯಾಪನ್. ಓಕೆ, ಬಟ್ ಆಕ್ಷನ್ ವೈಸ್ ಅಂತ ಬಂದಾಗ ನಥಿಂಗ್ ಇಸ್, ದೇ ಆರ್ ನಾಟ್ ಡೂಯಿಂಗ್ ಎನಿ ಎಫರ್ಟ್, ದೇ ಆರ್ ನಾಟ್ ಟೇಕಿಂಗ್ ಎನಿ ಎಫರ್ಟ್, ಏನೂ ಒಂದು ಆಕ್ಷನ್ ತಗೊಳ್ತಾ ಇಲ್ಲ. ಲುಕ್ ಅಟ್ ದ ವೇ, ಈ ಕಾರ್ಡ್ ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿ ಈ ವ್ಯಕ್ತಿ ಹೇಗೆ ಕೂತ್ಕೊಂಡು ಈ ಪೆಂಟಕಲ್ ನ ನೋಡ್ತಾ ಇದ್ದಾರೆ ಹೊರತು ಆರ್ ದೇ ಟೇಕಿಂಗ್ ಎನಿ ಆಕ್ಷನ್ ಇಲ್ಲ ಅಲ್ವಾ. ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿನೂ ಅಷ್ಟೇ ತುಂಬಾ ಅಬ್ಸರ್ವ್ ಮಾಡ್ತಾ ಇರುವಂತದ್ದು. ಬಟ್ ದೇ ವಾಂಟ್ ಸಮಥಿಂಗ್ ಟು ಹ್ಯಾಪನ್ ಇನ್ ದಿಸ್ ಕನೆಕ್ಷನ್. ಬಟ್ ಆಕ್ಷನ್ ವೈಸ್ ಅಂತ ಬಂದಾಗ ವೆರಿ ಸ್ಲೋ, ವೆರಿ ಸ್ಟಾಗ್ನೆಂಟ್. ಓಕೆ, ವೆರಿ ಸ್ಟಾಗ್ನೆಂಟ್ ಎನರ್ಜೀಸ್. ಐ ಡೋಂಟ್ ನೋ ಇದನ್ನ ನಾನು ಎಷ್ಟು ಸತಿ ಹೇಳ್ಬೇಕು ನನಗೆ ಗೊತ್ತಿಲ್ಲ. ಬಟ್ ದಿಸ್ ಪರ್ಸನ್ ಇಸ್ ವೆರಿ ಸ್ಲೋ ಪರ್ಸನ್. ಅಂಡ್ ಸಮ್ವೇರ್ ದೇ ಆರ್ ಡಿಸ್ಟ್ರಾಕ್ಟಿಂಗ್ ದೆಮ್ಸೆಲ್ಸ್. ಅಂದ್ರೆ ಒಂದ್ ಕಡೆ ತುಂಬಾ ಡಿಸ್ಟ್ರಾಕ್ಟ್ ಆಗ್ತಾ ಇದಾರೆ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಕಡೆಗೆ, ಅವ್ರ ವರ್ಕ್ ಕಡೆಗೆ, ಇಂಥದ್ರ ಕಡೆಗೆ ತುಂಬಾ ಒಂಥರ ಡಿಸ್ಟ್ರಾಕ್ಟ್ ಆಗ್ತಾ ಇರುವಂತದ್ದು. ದೇ ಆರ್ ಟ್ರೈಂಗ್ ಟು ಇನ್ವೆಸ್ಟ್. ಆಕ್ಚುಲಿ ಐ ಆಮ್ ನಾಟ್ ಸೇಯಿಂಗ್ ಅವ್ರೇನು ಮಾಡ್ತಾನೆ ಇಲ್ಲ, ಬಿಲ್ಕುಲ್ ಅವ್ರೇನು ಮಾಡ್ತಾನೆ ಇಲ್ಲ ಅಂತ ನಾನು ಹೇಳ್ತಲ್ಲ, ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ, ಡೆಫಿನೆಟ್ ಆಗಿ ದೇ ಆರ್ ಟ್ರೈಂಗ್ ಟು ಇನ್ವೆಸ್ಟ್ ಇನ್ ದಿಸ್ ಕನೆಕ್ಷನ್. ನನಗೆ ಪರ್ಟಿಕ್ಯುಲರ್ ಆಗಿ ನನ್ಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ಇದೊಂದು ಜನರಲ್ ರೀಡಿಂಗ್ ಆಗಿದೆ, ಇದೊಂದು ಪರ್ಸನಲ್ ರೀಡಿಂಗ್ ಅಲ್ಲದೆ ಇರೋ ಕಾರಣ ಐ ಡೋಂಟ್ ನೋ ನಿಮ್ ಸಿಚುಯೇಷನ್ ಎಕ್ಸಾಕ್ಟ್ ಆಗಿ ಏನಿದೆ ಅಂತ. But this person is trying to distract themselves because King of Pentacles is here. Okay, so King of Pentacles ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ಕೆಲಸ ಅವರ ಟೈಮ್ ನ ಮ್ಯಾನೇಜ್ ಮಾಡೋದ್ರಲ್ಲಿ ತುಂಬಾ ಅವ್ರ ಅಟೆನ್ಷನ್ ಹೋಗ್ತಾ ಇರುವಂತದ್ದು. ಅಂಡ್ ದಿಸ್ ಪರ್ಸನ್ ಒಂಥರ ಅವ್ರ ಎನರ್ಜೀಸ್ ಎಲ್ಲ ರೈಟ್ ನಾವು ಅವರು ತುಂಬಾ ಒಂಥರ ಹಿಂಗ್ ಇನ್ವೆಸ್ಟ್ ಮಾಡ್ತಾ ಇದಾರೆ ಅಂತ ಅಂದ್ರೆ ದೇ ಆರ್ ಇನ್ವೆಸ್ಟಿಂಗ್ ಆನ್ ಅವ್ರ ವರ್ಕ್, ಅವರ ಕೆಲಸದ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರುವಂತದ್ದು. ಅಂದ್ರೆ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು,
ನನ್ನ ಫೋಕಸ್ ಅಲ್ಲಿ ಇವಾಗ ಎಲ್ಲಿರಬೇಕು ಅನ್ನೋ ತರ ವೆರಿ ಪರ್ಟಿಕ್ಯುಲರ್ ಪರ್ಸನ್. ಓಕೆ, ತುಂಬಾನೇ ಒಂಥರ ಪರ್ಟಿಕ್ಯುಲರ್ ಪರ್ಸನ್, ಸ್ಪೆಷಲಿ ವೆನ್ ದೇ ಆರ್ ಇನ್ವೆಸ್ಟಿಂಗ್ ದೇರ್ ಟೈಮ್, ದೇರ್ ಎನರ್ಜೀಸ್ ಅಂತ ಬಂದಾಗ ತುಂಬಾ ಒಂಥರ ಪರ್ಟಿಕ್ಯುಲರ್ ಆಗಿ ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂತ ವ್ಯಕ್ತಿ. ಅಂಡ್ ಅಟ್ ದ ಸೇಮ್ ಟೈಮ್ ವೆರಿ ಸ್ಲೋ ಪರ್ಸನ್ ಆಲ್ಸೋ. ಓಕೆ, ಅಂದ್ರೆ ಅವ್ರು ಸುಮ್ಮನೆ ಹೇಗಂದ್ರೆ ಹಾಗೆ ಎಲ್ಲಂದ್ರೆ ಅಲ್ಲಿ ಅವ್ರ ಟೈಮ್ ನ ಅವ್ರ ಎನರ್ಜೀಸ್ ನ ಇನ್ವೆಸ್ಟ್ ಮಾಡೋದಿಲ್ಲ. ಅವ್ರಿಗೆ ತುಂಬಾ ಒಂಥರ ಸ್ಪೆಸಿಫಿಕ್ ಆಗಿ ಒಂದು ಕಡೆ ಅವ್ರ ಏನು ಅದರಿಂದ ಒಂದು ಪ್ರಾಫಿಟ್ ಇದೆ ಅಥವಾ ಅದರಿಂದ ಏನು ಅವ್ರಿಗೆ ಲಾಭ ಇದೆ ಅದನ್ನ ನೋಡಿ ಅವ್ರ ಎನರ್ಜೀಸ್ ನ ಅಥವಾ ಅವ್ರನ್ನ ಟೈಮ್ ನ ಇನ್ವೆಸ್ಟ್ ಮಾಡ್ತಾರೆ. ಅಂಡ್ ಕರೆಂಟ್ಲಿ ಈ ವ್ಯಕ್ತಿ ಒಂಥರ ತುಂಬಾ ಒಂಥರ ನಾನು ಹೇಳ್ದೆ ಅಲ್ವಾ, ದೇ ಆರ್ ಹ್ಯಾವಿಂಗ್ ಸರ್ಟನ್ ರೆಸ್ಪಾನ್ಸಿಬಿಲಿಟೀಸ್, ದೇ ಆರ್ ಹ್ಯಾವಿಂಗ್ ಸರ್ಟನ್ ಡ್ಯೂಟೀಸ್ ಅನ್ನೋ ತರ. ಅಂಡ್ ಅದ್ರ ಮೇಲೂ ಕೂಡ ಆ ಡಿಸ್ಟ್ರಾಕ್ಷನ್ಸ್, ಆ ಎನರ್ಜೀಸ್ ಹೋಗ್ತಾ ಇರುವಂತದ್ದು ಈ ವ್ಯಕ್ತಿಗೆ. ನಾವು ಸಾಕಷ್ಟು ಅಬ್ಸರ್ವ್ ಮಾಡ್ತಾ ಇರುವಂತದ್ದು ಈ ವ್ಯಕ್ತಿ. ನಿಮ್ಗೆ ಏನಾದ್ರು ಅನ್ನಿಸಬಹುದು ದಟ್ ಈ ಪರ್ಸನ್ ನನಗೆ ಎಲ್ಲೂ ಒಂಥರ ತುಂಬಾ ಇಗ್ನೋರ್ ಮಾಡ್ತಾ ಇದ್ದಾರೆ, ನನ್ನನ್ನು ಅಷ್ಟೊಂದು ಒಂಥರ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಈ ಕನೆಕ್ಷನ್ ಅಲ್ಲಿ ನನ್ನನ್ನು ತುಂಬಾ ಒಂಥರ ಸ್ಪೆಷಲ್ ಅನ್ನೋ ತರ ಫೀಲ್ ಮಾಡಿಸ್ತಾ ಇಲ್ಲ ಅನ್ನೋ ತರನೋ, ಅಥವಾ ನಾನೆಲ್ಲೋ ಒಂಥರ ತುಂಬಾ ರಿಜೆಕ್ಟೆಡ್ ಅನ್ನೋ ತರ ಫೀಲ್ ಆಗ್ತಾ ಇದೆ ಈ ಕನೆಕ್ಷನ್ ಅಲ್ಲಿ ಅನ್ನೋ ತರ ನಿಮ್ಗೆ ಏನಾದ್ರು ಅನ್ಸಿದ್ರೆ ಖಂಡಿತವಾಗ್ಲೂ ಈ ವ್ಯಕ್ತಿ ದೇ ಆರ್ ಅಬ್ಸರ್ವಿಂಗ್ ಯು. ಡೋಂಟ್ ಗೋ ಆನ್ ದ ಫ್ಯಾಕ್ಟ್ ದಟ್ ಅವ್ರ ಬಿಹೇವಿಯರ್ ನ ನೋಡಿ ಈ ಪರ್ಸನ್ ಅನ್ನ ಇಗ್ನೋರ್ ಮಾಡ್ತಾ ಇದಾರೆ ಅಂತನೋ, ಅವ್ರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಥವಾ ಈ ಕನೆಕ್ಷನ್ ಬಗ್ಗೆ ಅವ್ರು ಬಾದರ್ ಮಾಡ್ತಾ ಇಲ್ಲ ಅನ್ನೋ ತರ ನೀವು ಯೋಚನೆ ಮಾಡಬೇಡಿ. ಡೆಫಿನೆಟ್ ಆಗಿ ಈ ವ್ಯಕ್ತಿ ನಿಮ್ಮನ್ನ ದೂರದಿಂದಾನೇ ಅಬ್ಸರ್ವ್ ಮಾಡ್ತಾ ಇರೋದು. ಇನ್ಫ್ಯಾಕ್ಟ್ ಸಾಕಷ್ಟು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ದೇ ವಾಂಟ್ ಟು ಗೆಟ್ ಯುವರ್ ಎನರ್ಜೀಸ್. ಓಕೆ, ನಿಮ್ ಎನರ್ಜೀಸ್ ಬೇಕು ಅವ್ರಿಗೆ, ಬಟ್ ಅಟ್ ದ ಸೇಮ್ ಟೈಮ್ ದೇ ವಾಂಟ್ ಟು ಮೇಕ್ ಶೋರ್ ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಎವ್ರಿಥಿಂಗ್ ವಿಲ್ ಬಿ ಫೈನ್. ಅವ್ರಿಗೆ ಅವ್ರು ಎಷ್ಟು ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದಾರೆ, ನೀವು ಅಷ್ಟು ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದೀರಾ ಏನು, ಅದೆಲ್ಲಾನು ಒಂಥರ ಕ್ಲಾರಿಟಿ ಬೇಕಾಗಿರುವಂತದ್ದು. ಸೊ ಹಾಗಾಗಿ ಸಮ್ವೇರ್ ದಿಸ್ ಪರ್ಸನ್ ಈಸ್ ಆಲ್ಸೋ ಗೋಯಿಂಗ್ ವೆರಿ ಸ್ಲೋ. ಅಂಡ್ ಆಲ್ಸೋ ಐ ಡೂ ಫೀಲ್ ಈ ವ್ಯಕ್ತಿ ಅಷ್ಟು ಸುಲಭವಾಗಿ ಒಂಥರ ಎಲ್ಲೂ ಓಪನ್ ಅಪ್ ಆಗಲ್ಲ. ಅವ್ರು ಏನು ಅನ್ನೋದನ್ನ ಅವ್ರೆಲ್ಲೂ ತೋರಿಸ್ಕೊಳ್ಳಲ್ಲ. ಅಂದ್ರೆ ಅವ್ರ ಮನಸ್ಸದೊಳಗೆ ಏನ್ ನಡೀತಾ ಇದೆ ಅನ್ನೋದನ್ನ ಅವ್ರೆಲ್ಲೂ ಹೊರಗಡೆ ಬಿಟ್ಕೊಡೋದಿಲ್ಲ. ನೀವು ಕೂಡ ಅವ್ರ ಜೊತೆ ಏನಾದ್ರು ಅವ್ರ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಥವಾ ಅವ್ರ ಜೊತೆ ಇದ್ದಾಗ ನೀವು ತುಂಬಾ ಅಬ್ಸರ್ವ್ ಮಾಡಿದ್ರೆ ನಿಮ್ಗೂ ಕೂಡ ಅದು ಅರ್ಥ ಆಗುತ್ತೆ ದಟ್ ಏನು ಈ ಪರ್ಸನ್ ತುಂಬಾ ಅಷ್ಟು ಸುಲಭವಾಗಿ ಮತ್ತೆ ಅವ್ರು ತುಂಬಾ ವೀಕ್ ಅನ್ನೋ ತರನೋ ಅಥವಾ ತುಂಬಾ ಎಮೋಷನಲ್ ಅನ್ನೋ ತರನೋ ಅಥವಾ ತುಂಬಾ ಸೆನ್ಸಿಟಿವ್ ಅಥವಾ ಸೂಕ್ಷ್ಮ ಅನ್ನೋ ತರನೋ ಈ ವ್ಯಕ್ತಿ ತೋರಿಸ್ಕೊಳ್ಳಲ್ಲ. ಬಟ್ ಮನ್ಸೊಳಗೆ ಸಿಕ್ಕಾಬಟ್ಟೆ ಈ ಒಂದು ಕನೆಕ್ಷನ್ ಸ್ಪೆಷಲಿ ಅಂಡ್ ಈ ಒಂದು ಡಿಸ್ಟೆನ್ಸ್ ಏನಿದೆ, ಈ ಒಂದು ಸಪರೇಷನ್ ಅಥವಾ ಒಂದು ನೋ ಕಾಂಟ್ಯಾಕ್ಟ್ ನಿಮ್ಮಿಬ್ರ ಮಧ್ಯೆ ಏನಿದೆ, ದಟ್ ಈಸ್ ಕಾಸಿಂಗ್ ದಮ್ ಲಾಟ್ ಆಫ್ ಒಂದು ಎಮೋಷನಲ್ ಸ್ಟಾರ್ಮ್. ಓಕೆ, ಅವ್ರ ಒಳಗಡೆನೆ ಮನ್ಸೊಳಗಡೆ ತುಂಬಾ ಒಂದು ಎಮೋಷನಲ್ಸ್ ಗಳ ಬಿರುಗಾಳಿನೇ ಎದ್ದೇಳ್ತಾ ಇರುವಂತದ್ದು. ಬಿಕಾಸ್ ಟವರ್ ಈಸ್ ಹಿಯರ್. ಓಕೆ, ಟವರ್ ಈಸ್ ಆಲ್ವೇಸ್ ಒಂಥರ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಒಂದು ಡಿಸ್ಟ್ರಾಕ್ಷನ್ ಅಥವಾ ಒಂದು ಎಮೋಷನಲ್ ಬ್ರೇಕ್ ಥ್ರೂ, ಇದನ್ನ ಇಂಡಿಕೇಟ್ ಮಾಡುವಂತ ಕಾರ್ಡ್ ಇದು. ಓಕೆ, ಅಂಡ್ ಅಲಾಂಗ್ ವಿತ್ ದಟ್ ಇಟ್ ಈಸ್ ಪೇರಿಂಗ್ ಅಪ್ ವಿತ್ 5 ಆಫ್ ಪೆಂಟಕಲ್ಸ್, 9 ಆಫ್ ಸ್ಪೋರ್ಟ್ಸ್. ಸೊ ಪ್ರತಿಯೊಂದು ಕಾರ್ಡು ಕೂಡ ಅದನ್ನೇ ಹೇಳ್ತಾ ಇದೆ ದಟ್ ದಿಸ್ ಪರ್ಸನ್ ಇಸ್ ನಾಟ್ ಓಕೆ ಫ್ರಮ್ ವಿತಿನ್. ತುಂಬಾ ಒಂಥರ ಎಮೋಷನಲ್ ಆಗಿದ್ದಾರೆ ಈ ವ್ಯಕ್ತಿ ಒಳಗಡೆ, ಬಟ್ ಅದನ್ನ ತೋರಿಸ್ಕೊಳ್ದೆ ಇರಬಹುದು ಹೊರಗಡೆ. ಬಟ್ ಡೆಫಿನೆಟ್ ಆಗಿ ಈ ಪರ್ಸನ್ಗೆ ಈ ಕನೆಕ್ಷನ್ ತುಂಬಾ ಒಂಥರ ಇಟ್ಸ್ ಅಫೆಕ್ಟಿಂಗ್ ದೆಮ್ ಅ ಲಾಟ್. ಓಕೆ, ಸಮ್ವೇರ್ ಅವರು ಒಂಥರ ದೇ ಆರ್ ಫೀಲಿಂಗ್ ಒಂಥರ ಅನ್ಸ್ಟೇಬಲ್ ಅನ್ನೋ ತರ ಫೀಲ್ ಆಗ್ತಾ ಇರುವಂತದ್ದು ತುಂಬಾ ಒಂಥರ ಅಫೆಕ್ಟ್ ಮಾಡ್ತಾ ಇದೆ. ಅಂಡ್ ಆಲ್ಸೋ ಎಲ್ಲೋ ಒಂದ್ ಕಡೆ ಅವರ ಈ ಒಂದು ಕನೆಕ್ಷನ್ ಇಂದಾಗಿ ಏನಾಗಿದೆ ಅಂದ್ರೆ ಅವ್ರ ಗ್ರೌಂಡ್ ಅಥವಾ ಅವರ ಒಂದು ಅಸ್ತಿತ್ವ ಏನಿದೆ ದಟ್ ಈಸ್ ಸಮ್ವೇರ್ ಇಟ್ಸ್ ಶೇಕಿಂಗ್. ಓಕೆ, ಅಂಡ್ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿಗೆ ಸಾಕಷ್ಟು ಒಂದು ಕ್ಲಾರಿಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈ ಕನೆಕ್ಷನ್ ಅಲ್ಲಿ, ನಿಮ್ಮಿಂದನೂ ಕೂಡ ಇರಬಹುದು. ಸಮ್ವೇರ್ ಸಮ್ ಕ್ಲಾರಿಟಿ ದೇ ವಾಂಟ್. ಓಕೆ, ಏನೋ ಒಂದು ರಿಗಾರ್ಡಿಂಗ್ ಸರ್ಟನ್ ಥಿಂಗ್ಸ್ ಈ ವ್ಯಕ್ತಿಗೆ ಒಂದು ಕ್ಲಾರಿಟಿ ಬೇಕಾಗಿರುವಂತದ್ದು ಈ ಕನೆಕ್ಷನ್ ಅಲ್ಲಿ. ಅಂಡ್ ಅದಕ್ಕೋಸ್ಕರ ಅವ್ರು ಆ ಕ್ಲಾರಿಟಿನ ಪಡ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮನ್ನ ಸಾಕಷ್ಟು ದೂರದಿಂದಾನೇ ಅಬ್ಸರ್ವ್ ಮಾಡ್ತಾ ಇರುವಂತದ್ದು. ಈ ವ್ಯಕ್ತಿ ತುಂಬಾನೇ ದೂರದಿಂದ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರುವಂತದ್ದು. ಸೊ ದಟ್ ಏನೋ ಒಂದು ಕ್ಲಾರಿಟಿ ಬೇಕು ಈ ಕನೆಕ್ಷನ್ ಅಲ್ಲಿ, ಏನೋ ಒಂದು ಅವ್ರಿಗೆ ಏನೋ ಒಂದು ಕ್ಲಿಯರ್ ಆಗಿ ಅವ್ರಿಗೆ ಇದು ಓಕೆ. ಪೈಲ್ ನಂಬರ್ 2 ಕೂಡ ನಾನು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಈ ಕನೆಕ್ಷನ್. ಆರ್ ದೇ ರೆಡಿ ಟು ಇನ್ವೆಸ್ಟ್ ಇನ್ ದಿಸ್ ಕನೆಕ್ಷನ್? ನಾನು ಎಷ್ಟು ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದೀನಿ, ಅವರು ಕೂಡ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದಾರಾ? ಸೊ ಇದನ್ನೆಲ್ಲ ತುಂಬಾ ಅವರು ಒಂದು ಕ್ಲಾರಿಟಿ ಅಥವಾ ಒಂದು ಅಬ್ಸರ್ವೇಷನ್ ನಡೀತಾ ಇದೆ ಇವಾಗ ರೈಟ್ ನೌ. ದೇ ವಾಂಟ್ ಸಮ್ ಕ್ಲಾರಿಟಿ ಔಟ್ ಆಫ್ ದಟ್. ಓಕೆ, ಅಂಡ್ ನಾನು ಆಗ್ಲೂ ಹೇಳಿದೆ ಈ ವ್ಯಕ್ತಿ ತುಂಬಾ ಹೆಂಗಂದ್ರೆ ಹಂಗೆ ಅವ್ರ ಟೈಮ್ ನ ಅವ್ರ ಎನರ್ಜೀಸ್ ನ ಇನ್ವೆಸ್ಟ್ ಮಾಡಲ್ಲ. ಅವ್ರಿಗೆ ಎಲ್ಲಿ ಲಾಭ ಇದೆ ಅಂತ ಅನ್ಸುತ್ತೆ ಖಂಡಿತವಾಗ್ಲೂ ಅಂತ ಕಡೆ ಮಾತ್ರ ಇವರು ಅವ್ರ ಟೈಮ್ ಅವ್ರ ಎನರ್ಜೀಸ್ ನ ಇನ್ವೆಸ್ಟ್ ಮಾಡುವಂತದ್ದು. ಸೊ ವೆರಿ ಸ್ಮಾರ್ಟ್ ಪರ್ಸನ್, ವೆರಿ ಇಂಟೆಲಿಜೆಂಟ್ ಪರ್ಸನ್. ಓಕೆ, ಅಂಡ್ ಆಲ್ಸೋ ಅಗೇನ್ ಅಂಡ್ ಅಗೇನ್ ನನಗೆ ಫ್ಯಾಮಿಲಿ, ಫೌಂಡೇಶನ್ ಈ ವರ್ಡ್ಸ್ ಕೇಳಿಸ್ತಾನೆ ಇದೆ ಪದೇ ಪದೇ. ಮೇ ಬಿ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿಗೆ ನಾನು ಆಗ್ಲೂ ಹೇಳ್ದಂಗೆ ಸರ್ಟನ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಅದರ್ ಡ್ಯೂಟೀಸ್ ಇರುವಂತದ್ದು ವಿಚ್ ದೇ ಹ್ಯಾವ್ ಟು, ಈಗ ಅವರು ಅದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಲೇಬೇಕಾಗಿರುವಂತದ್ದು. ಮೇ ಬಿ ಅದಕ್ಕೋಸ್ಕರ ಈ ವ್ಯಕ್ತಿ ಇದನ್ನ ಸ್ಲೋ ಆಗಿ ತಗೊಂಡು ಹೋಗ್ತಾ ಇದಾರೆ ಅಂತ ಅನ್ಸುತ್ತೆ ಈ ಕನೆಕ್ಷನ್ ನ. ಅಂಡ್ ಆಲ್ಸೋ ಸಮ್ ಬಟ್ ದಿಸ್ ಪರ್ಸನ್ ಹ್ಯಾಸ್ ಲಾಟ್ ಆಫ್ ಹೋಪ್ಸ್. ಓಕೆ, ಐ ಹ್ಯಾವ್ ಟು ಸೇ ದಿಸ್. ಈ ಕನೆಕ್ಷನ್ ರಿಗಾರ್ಡಿಂಗ್ ತುಂಬಾ ಹೋಪ್ಸ್ ಇರುವಂತದ್ದು. ಅಂಡ್ ದೇ ರಿಯಲಿ ವಾಂಟ್ ಟು ಹ್ಯಾವ್ ಅ ನ್ಯೂ ಬಿಗಿನಿಂಗ್ ಈ ಕನೆಕ್ಷನ್ ಅಲ್ಲಿ. ನಿಮ್ ಜೊತೆ ಒಂದು ಹೊಸ ಬಿಗಿನಿಂಗ್ ನ, ಒಂದು ಹೊಸ ಶುರುನ ಮಾಡಬೇಕು ಈ ಕನೆಕ್ಷನ್ ಅಲ್ಲಿ ಅನ್ನೋದ್ರ ಬಗ್ಗೆನೂ ಕೂಡ ಈ ವ್ಯಕ್ತಿಗೆ ತುಂಬಾ ಆಸಕ್ತಿ ಇರುವಂತದ್ದು. ಓಕೆ, ಸೊ ಲೆಟ್ಸ್ ಸಿ ಏನ್ ಗೈಡೆನ್ಸ್ ಇದೆ ನಿಮ್ಗೆ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಓಕೆ, ಯೂನಿವರ್ಸ್ ಏನ್ ಗೈಡೆನ್ಸ್ ಇದೆ ಫೈಲ್ ನಂಬರ್ 2ಗೆ? ಟೆಂಪರೆನ್ಸ್. ಓಕೆ, ಅಗೈನ್ ಐ ಟೋಲ್ಡ್ ಯು ಅಲ್ವಾ,
ಲಾಟ್ ಆಫ್ ಪೇಷನ್ಸ್ ಇಸ್ ರಿಕ್ವೈರ್ಡ್. ಓಕೆ, ಈಗ ಟೆಂಪರೆನ್ಸ್ ಇರೋದ್ರಿಂದ ಯು ಗೋ ಸ್ಲೋ. ತುಂಬಾ ಪೇಷನ್ಸ್ ಇಟ್ಕೊಳ್ಬೇಕಾಗಿರುವಂತದ್ದು ಇವಾಗ. ಅಂಡ್ ಆಲ್ಸೋ ಸರೆಂಡರ್ ಇಟ್. ಓಕೆ, ಸರೆಂಡರ್ ಇಟ್ ಟು ದ ಯೂನಿವರ್ಸ್, ಸರೆಂಡರ್ ಇಟ್ ಟು ಗಾಡ್. ನೀವು ಯಾವ ದೇವ್ರನ್ನ ನಂಬ್ತೀರಾ ಆ ದೇವ್ರಿಗೆ ಇದನ್ನ ಸರೆಂಡರ್ ಮಾಡಿ, ಇದನ್ನ ಒಪ್ಪಿಸ್ಬಿಡಿ. ವಾಟ್ ಎವರ್ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್, ಇಟ್ ವಿಲ್ ಹ್ಯಾಪನ್. ಸೊ ಲೆಟ್ ಇಟ್ ಟೇಕ್ ಕೇರ್. ಆ ಒಂದು ಹೈಯರ್ ಬೀಯಿಂಗ್ ಗೊತ್ತು ಏನ್ ಮಾಡಬೇಕು ಏನ್ ಮಾಡಬಾರ್ದು ನಮ್ಮ ಲೈಫ್ ಅಲ್ಲಿ. ಎವ್ರಿಥಿಂಗ್ ದಟ್ ನೋಸ್ ಅಲ್ವಾ, ಎನರ್ಜಿ. ಸೊ ಅದಕ್ಕೆ ಬಿಟ್ಬಿಡಿ, ಅದಕ್ಕೆ ಸರೆಂಡರ್ ಮಾಡಿ. ದಟ್ ಈಸ್ ದ ಬೆಸ್ಟ್ ಥಿಂಗ್ ಐ ಥಿಂಕ್ ಯು ಕ್ಯಾನ್ ಡೂ. ಸಿ ಪೇಜ್ ಆಫ್ ವಾಂಡ್ಸ್, ಬಿ ಹ್ಯಾಪಿ ಇನ್ ವಾಟ್ ಎವರ್ ಯು ಆರ್ ಡೂಯಿಂಗ್. ರೈಟ್ ನೌ ಯು ಆರ್ ನಾಟ್ ಹ್ಯಾಪಿ, ಸಮ್ವೇರ್ ಯು ಆರ್ ವೆರಿ ಮಚ್ ಸಫರಿಂಗ್ ಅಂತ, ತುಂಬಾ ಪೇನ್ ಇರುವಂತದ್ದು ನಿಮ್ಗೆ. ಅಂಡ್ ಸಮ್ವೇರ್ ಟ್ರೈ ಟು ಬಿ ಹ್ಯಾಪಿ. ಸೊ ಯು ಬಿ ಫ್ರೀ. ಓಕೆ, ನಿಮ್ಮನ್ನ ನೀವು ಯಾವ್ದ್ರಿಂದನೂ ಬಂದಿ ಮಾಡ್ಕೊಳ್ಬೇಡಿ. ಲುಕ್ ಅಟ್ ದ ವೇ ಈ ಕಾರ್ಡ್ ನೋಡಿ, ಈ ವ್ಯಕ್ತಿ ಹೇಗೆ ಖುಷಿಯಾಗಿ ಒಂಥರ, ಲುಕ್ ಅಟ್ ಹೌ ಶಿ ಇಸ್ ವೆರಿ ಹ್ಯಾಪಿ ಅಲ್ವಾ. ಶಿ ಸೋ ಫ್ರೀ, ಲಿಬರೇಟೆಡ್, ಫ್ರೀಡಮ್, ಫ್ರೀ. ಸೊ ಇದನ್ನ ನನಗೆ ದ ಮೊಮೆಂಟ್ ಐ ಲುಕ್ ಅಟ್ ದಿಸ್ ಕಾರ್ಡ್, ದಟ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಸೊ ನೀವು ಕೂಡ ಹಾಗೇನೆ ಒಂಥರ ಯು ಜಸ್ಟ್ ಫ್ರೀ ಯುವರ್ ಸೆಲ್ಫ್. ಯಾವ್ದ್ರಿಂದನೂ ಒಂಥರ ತುಂಬಾ ಕೇಜ್ಡ್ ಆಗಬೇಡಿ, ತುಂಬಾ ಬಂದಿ ಆಗಬೇಡಿ. ಯು ಆರ್ ಮೋರ್ ದನ್ ವಾಟ್ ಯು ಥಿಂಕ್ ಅಲ್ವಾ. ಅಂಡ್ ಅಗೈನ್ ಹ್ಯಾಂಗ್ ಮ್ಯಾನ್, ಎಲ್ಲೋ ಒಂದ್ ಕಡೆ ತುಂಬಾ ಸ್ಟಕ್ ಫೀಲ್ ಮಾಡ್ತಾ ಇದ್ದಾರೆ. ಯು ಆರ್ ಟ್ರೈಂಗ್ ಟು ಕ್ಯಾಚ್ ದಿಸ್ ಸನ್. ಎಲ್ಲೋ ಒಂದ್ ಕಡೆ ನಿಮ್ಗೆ ಸೂರ್ಯ ಸಿಗ್ತಾ ಇಲ್ಲ, ಬಟ್ ಸ್ಟಿಲ್ ಯು ಆರ್ ಟ್ರೈಂಗ್ ಟು ಕ್ಯಾಚ್ ದಟ್ ಸನ್. ಸೊ ಹಾಗಾಗಿ ತುಂಬಾ ಸ್ಟಕ್ ಆಗಬೇಡಿ. ಸೊ ಡು ನಾಟ್ ಲುಕ್ ಅಟ್ ದಿಸ್ ಕನೆಕ್ಷನ್ ರೈಟ್ ನವ್. ಈ ಕನೆಕ್ಷನ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಎಷ್ಟು ಅದ್ರ ಬಗ್ಗೆ ನಿಮ್ ಎನರ್ಜಿ ಕೊಡ್ತೀರಾ, ಅದಷ್ಟು ನಿಮ್ಗೆ ಸಫರಿಂಗ್ ನ ಅಥವಾ ಪೇನ್ ನ ಕೊಡುವಂತದ್ದು. ಬಿಕಾಸ್ ರೈಟ್ ನವ್ ಐ ಡೋಂಟ್ ಸಿ ದಿಸ್ ಕನೆಕ್ಷನ್ ಈಸ್ ಆಲ್ರೆಡಿ ಗಾನ್ ಅಂತ ಅಂದ್ರೆ ಇನ್ ದ ಸೆನ್ಸ್ ಐ ಆಮ್ ಸೇಯಿಂಗ್ ಒಂಥರ ಇದ್ರಲ್ಲಿ ಅಷ್ಟು ಪಾಸಿಟಿವಿಟಿ ಇಲ್ಲ. ಓಕೆ, ತುಂಬಾ ಪೇನ್ ಇರುವಂತದ್ದು. ನೀವು ಸಫರ್ ಆಗ್ತಾ ಇದ್ರೆ ಈ ಪರ್ಸನ್ ಕೂಡ ಸಫರ್ ಆಗ್ತಾ ಇರುವಂತದ್ದು. ಸೊ ಸಾಕಷ್ಟು ಪೇನ್ ಇದೆ. ಸೊ ನೀವು ಹೆಚ್ಚು ಆ ಪೇನ್ ಮೇಲೆ ಫೋಕಸ್ ಮಾಡ್ತಾ ಇದ್ರೆ ನಿಮ್ಗೆ ಇನ್ನೇನ್ ಸಿಗುತ್ತೆ, ಸಫರಿಂಗ್ಗೆ ಸಿಗುವಂತದ್ದು ಅಲ್ವಾ. ಸೊ ಡೋಂಟ್ ಫೋಕಸ್ ಟೂ ಮಚ್ ಯುವರ್ ಸೆಲ್ಫ್. ಒಂಥರ ಆ ಪೇನ್ ಮೇಲೆ, ಆ ನೋವಿನ ಮೇಲೆನೆ ತುಂಬಾ ಫೋಕಸ್ ಮಾಡ್ಲಿಕ್ಕೆ ಹೋಗಬೇಡಿ. ಆಫ್ ಕಪ್ಸ್. ಓಕೆ, ಸಮ್ವೇರ್ ಎಲ್ಲೋ ಒಂದ್ ಕಡೆ ನಿಮ್ ಹಾರ್ಟ್ ಚಕ್ರದಲ್ಲಿ ಸಾಕಷ್ಟು ಬ್ಲಾಕೇಜಸ್ ಇರುವಂತದ್ದು. ಈ ಪೇನ್ ಅಥವಾ ಈ ಕನೆಕ್ಷನ್ ಬಗ್ಗೆ ತುಂಬಾ ಯೋಚನೆ ಮಾಡಿ ತುಂಬಾ ಒಂಥರ ಸಪ್ರೆಸ್ ಮಾಡ್ಕೊಂಡಿದ್ದಾರೆ ನಿಮ್ ಎಮೋಷನ್ಸ್ನೆಲ್ಲ. ಸೊ ಹಾಗಾಗಿ ಸಾಕಷ್ಟು ಹಾರ್ಟ್ ಚಕ್ರದಲ್ಲಿ ಬ್ಲಾಕೇಜಸ್ ಇರುವಂತದ್ದು ನನಗೆ ಕಾಣಿಸ್ತಾ ಇದೆ. ಟ್ರೈ ಟು ಓಪನ್ ಅಪ್ ಯುವರ್ ಹಾರ್ಟ್ ಚಕ್ರ. ಓಕೆ, ಹಾರ್ಟ್ ಚಕ್ರನ ಓಪನ್ ಅಪ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಫೋಕಸ್ ಆನ್ ನ್ಯೂ ಥಿಂಗ್ಸ್. ಏನೋ ಒಂದು ಹೊಸತನನ ನಿಮ್ ಲೈಫಲ್ಲಿ ಒಳಗ್ ಬಿಟ್ಕೊಳ್ಳಿ. ಹೊಸದ್ರ ಬಗ್ಗೆ ಏನಾದ್ರು ಒಂದು ಲೈಫಲ್ಲಿ ಒಂದು ಹೊಸದ್ರ ಬಗ್ಗೆ ಟ್ರೈ ಮಾಡಿ. ಮೇ ಬಿ ಆ ನ್ಯೂ ಹಾಬಿ ಆಗಿರ್ಬೋದು, ಸಮಥಿಂಗ್ ನ್ಯೂ. ಎಲ್ಲರೂ ಹೊರಗಡೆ ಹೋಗುವಂತದ್ದಾಗಿರ್ಬೋದು, ಫ್ರೆಂಡ್ಸ್ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಟ್ರೈ ಮಾಡುವಂತದ್ದಾಗಿರ್ಬೋದು. ಬಿಕಾಸ್ ರೈಟ್ ನಾವು ವಾಟ್ ಐ ಆಮ್ ಸೀಯಿಂಗ್ ಅಂತಂದ್ರೆ ಎಲ್ಲೊಂದ್ ಕಡೆ ನೀವು ತುಂಬಾ ಮನೇಲೆ ಉಳ್ಕೊಳ್ತಾ ಇದ್ರೆ, ಯು ಆರ್ ನಾಟ್ ಗೋಯಿಂಗ್ ಔಟ್. ತುಂಬಾ ಹೊರಗಡೆ ಹೋಗ್ತಾ ಇಲ್ಲ, ಒಂಥರ ತುಂಬಾ ಸೋಷಿಯಲೈಸ್ ಆಗ್ತಾ ಇಲ್ಲ ಯಾರ ಜೊತೆನೂ ಅಂತ ಅನ್ನಿಸ್ತಾ ಇದೆ ನನಗೆ. ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಸೊ ಇಫ್ ಯು ಆರ್ ಲೈಕ್ ದಟ್, ಟ್ರೈ ಟು ಒಂಥರ ನಿಮ್ಮ ಏನ್ ರುಟೀನ್, ಅದೇ ರುಟೀನ್ ನೀವು ಮಾಡಿ ಒಂಥರ ಬೆಳಗ್ಗೆ ಅದೇ ಟೈಮ್ಗೆ ಎದ್ದೇಳೋದು, ಅದನ್ನೇ. ಸೊ ಸಮಥಿಂಗ್ ಇಸ್ ಅಗೈನ್ ರಿಪೀಟ್ ಆಗ್ತಾ ಇರುವಂತದ್ದು ನಿಮ್ ಲೈಫ್ ಅಲ್ಲಿ. ಯು ಚೇಂಜ್ ದಟ್ ರುಟೀನ್. ಎಲ್ಲ ಒಂದ್ ಕಡೆ ರುಟೀನ್ ನ ಬದಲಾಯಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಏನಾದ್ರು ಒಂದು ಹೊಸತನ ನಿಮ್ ಲೈಫ್ ಅಲ್ಲಿ ಬಿಟ್ಕೊಳ್ಳಿ. ಓಕೆ, ಅಂಡ್ ಐ ಡೂ ಫೀಲ್ ಈ ಕನೆಕ್ಷನ್ ನಿಮ್ ಲೈಫಿನ ಒಂದು ಪಾರ್ಟ್ ಆಗ್ಬೇಕೆ ಹೊರತು ಇದೇ ನಿಮ್ ಲೈಫ್ ಆಗಬಾರ್ದು ಅಲ್ವಾ. ಇಟ್ಸ್ ಜಸ್ಟ್ ಒನ್ ಪಾರ್ಟ್. ಅದರ್ ಥಿಂಗ್ಸ್ ಆರ್ ಆಲ್ಸೋ ದೇರ್. ನಿಮ್ಮ ಫೋಕಸ್, ನಿಮ್ಮ ಅಟೆನ್ಷನ್ ಅದಕ್ಕೂ ಕೂಡ ಕೊಡಬೇಕಾಗಿರುವಂತ ಅವಶ್ಯಕತೆ ಇದೆ. ಸೊ ಈ ಕನೆಕ್ಷನ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ಅದ್ರ ಮೇಲೆ ನಿಮ್ ಎನರ್ಜೀಸ್ ಎಲ್ಲ ವೇಸ್ಟ್ ಮಾಡ್ಕೊಳ್ಳೋದನ್ನ ಬಿಟ್ಟು ನೀವು ಯಾವ್ದ್ರ ಕಡೆ ನೀವು ಹೆಚ್ಚು ಫೋಕಸ್ ಮಾಡಬಹುದು. ಸರ್ಟನ್ ರೆಸ್ಪಾನ್ಸಿಬಿಲಿಟೀಸ್ ಇರಬಹುದು, ನಿಮ್ಮ ಕೆಲಸ, ನಿಮ್ಮ ಕೆರಿಯರ್, ವಾಟ್ ಎವರ್ ಇಟ್ ಈಸ್, ಅದರ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಆಲ್ಸೋ ದೇರ್. ಸೊ ಅದ್ರ ಮೇಲೆ ಹೆಚ್ಚು ಫೋಕಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅಂಡ್ ಎವ್ರಿಥಿಂಗ್ ವಿಲ್ ಬಿ ಫೈನ್. ಓಕೆ, ಸ್ವಲ್ಪ ಟೈಮ್ ತಗೊಳುತ್ತೆ. ನಾನು ಹೇಳಿದೆ ಟೆಂಪರೆನ್ಸ್ ಇರೋದ್ರಿಂದ ಯು ಶುಡ್ ಹ್ಯಾವ್ ಸಮ್ ಪೇಷನ್ಸ್. ಥಿಂಗ್ಸ್ ವಿಲ್ ಟೇಕ್ ಟೈಮ್. ಎಲ್ಲಾನು ಒಂದ್ ಸ್ವಲ್ಪ ಬದಲಾವಣೆ ಬರುವಂತದ್ದು ನಿಮ್ ಲೈಫ್ ಅಲ್ಲಿ. ಸೊ ಎಸ್, ಇಷ್ಟ ಹೇಳ್ತಾ ಇಷ್ಟ ಆಗಿತ್ತು ನಿಮ್ಮ ರೀಡಿಂಗ್ ಫೈಲ್ ನಂಬರ್ 2. ಐ ಹೋಪ್ ಇದು ನಿಮ್ಗೆ ಇವತ್ತು ರೆಸೊನೇಟ್ ಆಗಿದೆ ಅಂತ. ನಿಮ್ಗೆ ಏನಾದ್ರೂ ಈ ರೀಡಿಂಗ್ ರೆಸೊನೇಟ್ ಆಗಿದೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನೀವು ನನ್ನ ಹತ್ರ ಪರ್ಸನಲ್ ರೀಡಿಂಗ್ ಕೂಡ ಬುಕ್ ಮಾಡ್ಕೊಳ್ಬಹುದು. ಪರ್ಸನಲ್ ರೀಡಿಂಗ್ ಗೆ ಬೇಕಾಗಿರುವಂತಹ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಂಡ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಇಂಡಿಕೇಟ್ ಮಾಡಿ, ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಫೀಡ್ಬ್ಯಾಕ್ ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ.